ಶಾಲೆ ಒಳಗೆ ಅಷ್ಟನ ಇದು. ಮತ್ತು ಎಲ್ಲರ ನಾಲ್ಕೈದಾಗ ಇವು ಶಿಕ್ಷಣ ಇಲಾಖೆ ಒಳಗೆ ಇದನ್ನೇನ 8 ಗ್ಯಾರಂಟಿಗಳ ತರಲ್ಲ, ಅವು ಖಾಸಗಿ ಶಾಲೆಗೆ ಅನ್ವಯಿಸ್ತಾವಂದ್ರೆ ಖಾಸಗಿ ಶಾಲೆಗೆ ಬರಂಗಿಲ್ಲ, ನೆನಪಿಟ್ಕೋರಿ. ಓನ್ಲಿ ಏನಂದ್ರೆ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡೋಕೆ 8 ಗ್ಯಾರಂಟಿ. ಒಂದನೇದು ಯಾವ್ದು? ಶಿಕ್ಷಕರ ನೇಮಕ. ಎರಡನೇದ ಭಾಷೆಗಳ ಆಯ್ಕೆ. ನೆಕ್ಸ್ಟ್ ಮೂರನೇದ ಹೇಳಿಲ್ಲ, ಒಂದನೇದು ಶಿಕ್ಷಕರ ನೇಮಕ, ಎರಡದು ಮೂಲ ಸೌಕರ್ಯ ಅಂದರೆ ಶಾಲೆಗಳದ್ದು ಏನು ಮೂಲ ಸೌಕರ್ಯ ಇರ್ತೈತಲ್ಲ ಅದನ್ನು ಡೆವಲಪ್ ಮಾಡೋ ಸಲ್ಮಂದ್ ಮೂರನೇದು. ನಾಲ್ಕನೇದು ಡಿಜಿಟಲ್ ಕಲಿಕೆ. 4 ಅದಲ್ಲ, ಡಿಜಿಟಲ್ ಕಲಿಕೆ, ಶಿಕ್ಷಕರ ನೇಮಕ, ಭಾಷೆಗಳ ಆಯ್ಕೆ ಮತ್ತು ಮೂಲ ಸೌಕರ್ಯ. ಇವು 4 ಆದ್ಮೇಲೆ ಮತ್ತೆ 4 ಹೇಳಿದ್ದು ಸಾರಿಗೆ, ಉಚಿತ ಸಾರಿಗೆ ವ್ಯವಸ್ಥೆ ಕೊಡ್ತಾರೆ. ಯಾರ ಗೌರ್ಮೆಂಟ್ ಶಾಲೆಗೆ KPS ಸ್ಕೂಲ್ ಅಂತ ಮಾಡತ್ತಾರಲ್ಲ, KPS ಸ್ಕೂಲ್ಗೆ ಎಲ್ಲರೂ ಅಡ್ಮಿಷನ್ ಮಾಡಿರ್ತೇಳಿ ದೂರಿಂದ ಹುಡುಗರಿಗೆ ಬರೋರಿಗೆಲ್ಲ ಉಚಿತ ಸಾರಿಗೆ ವ್ಯವಸ್ಥೆ ಕೊಡತ್ತಾರೆ. ನೆಕ್ಸ್ಟ್ ಕಲೆ ಮತ್ತು ಕ್ರೀಡಾ ಶಿಕ್ಷಣ ಅಂತ ಕರೀತಾರೆ, ನೆನಪಿಟ್ಕೋರಿ. ಈಗ ಬರೀ ಏನೈತೆ ನಮ್ಮಲ್ಲಿ ಅಂದ್ರೆ ಕ್ರೀಡಾ ಶಿಕ್ಷಣ ಅಂತ ಐತಿ. ಸ್ಪೋರ್ಟ್ಸ್ PE ಕ್ಲಾಸ್ ಅಂತ ಇರ್ತಾವಲ್ಲ, ಬರೀ ಕ್ರೀಡೆಗೆ ಅಷ್ಟು ಆದ್ಯತೆ ಕೊಡ್ತಾರಲ್ಲ. ಇನ್ನೇನಂದ್ರೆ ಕಲೆ ಮತ್ತು ಕ್ರೀಡೆಗೆ ಎರಡಕ್ಕೂ ಆದ್ಯತೆ ಕೊಡೋ ಸಲ್ಮಂದ ಒಂದು ಕ್ಲಾಸ್ ಮಾಡೋರು, ಅದಕ್ಕೆ ಕಲೆ ಮತ್ತು ಕ್ರೀಡಾ ಶಿಕ್ಷಣ ಅಂತ ಕರಿತೀವಿ. 7 ಅದೋನೀಗ ಎಷ್ಟದು? 6 ಇನ್ನ 2 ಎಸ್ ಕೌಶಲ್ಯ ಆಧಾರಿತ ಶಿಕ್ಷಣ ಅಂತ ಕರೀತಾರೆ, ನೆನಪೈತಲ್ಲ. ಇದನ್ನು ಸ್ಕಿಲ್ ಇನ್ ಸ್ಕೂಲ್ ಅಂತ ಮಾಡಿರಲ್ಲ, ಅದ್ರದ್ದು ಮುಂದುವರೆದ ಭಾಗ ಇದ್ದಂಗಿದೆ. ಕೌಶಲ್ಯ ಆಧಾರಿತ ಶಿಕ್ಷಣ ಅಥವಾ ಸ್ಕಿಲ್ ಟ್ರೈನಿಂಗ್ ಅಂತ ಕರೀತಾರೆ. ಅಂದರೆ ಯಾವರ ಹುಡುಗರು ಶಾಲೆ ಕಲಿತಿರ್ತಾವಲ್ಲ, 8th 9th 10th ಯಾರಾಗಲಿ 1ನೇ 3ದ ಅವ್ರಿಗೆ ಯಾವುದು ಹೊಸ ಇದನ್ನು ಕೌಶಲ್ಯ ಇರ್ತೈತೆ ಅಥವಾ ಸ್ಕಿಲ್ ಇರ್ತೈತಲ್ಲ ಅದಕ್ಕೆ ಆದ್ಯತೆ ಕೊಡೋಕೆ. ನೆಕ್ಸ್ಟ್ ಲಾಸ್ಟ್ ಪಾಲಕ ಶಿಕ್ಷಕರ ಇದನ್ನು ಸಭೆ ಅನ್ಬೋದು, ಇಲ್ಲಾರ ಮೇಲ್ವಿಚಾರಣೆ, ನೆನಪಿಟ್ಕೋರಿ. ಶೈಕ್ಷಣಿಕ ಗುಣಮಟ್ಟದ ಮೇಲ್ವಿಚಾರಣೆ ಅಂತ ಕರೀತಾರೆ. ಶೈಕ್ಷಣಿಕ ಗುಣಮಟ್ಟ ಅಂದರೆ ಏನು? ಆ ಶೈಕ್ಷಣಿಕ ವರ್ಷದಾಗ ಹುಡುಗರು ಕಲಿತಿರ್ತಾವಲ್ಲ ಅವ್ರ ಗುಣಮಟ್ಟ ಹೆಂಗೈತಿ ಅಥವಾ ಕ್ವಾಲಿಟಿ ಎಜುಕೇಷನ್ ಹೆಂಗೆ ಸಿಗತ್ತೈತಿ, ಎಷ್ಟು ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡ್ತಂದ್ರೆ ಓಕೆ 2 ತಿಂಗಳಿಗೊಮ್ಮೆ. ನೆನಪೈತಲ್ಲ 8 ಗ್ಯಾರಂಟಿಗಳು ಅದು ಅಲ್ಲ, 8 ಗ್ಯಾರಂಟಿಗಳು ಬರ್ತಾವೆ ನೋಡಿ. ಈಗ ಹೇಳ್ರಿ ನೋಡು, ಬಜೆಟ್ನಾಗ ಇದನ್ನು ಕರ್ನಾಟಕ ಗೌರ್ಮೆಂಟ್ದವ್ರು ರೈತರಿಗೆ ಎಷ್ಟು ಪ್ರಯಾರಿಟಿ ರೀಸನ್ ಅಥವಾ ಎಷ್ಟು ಆದ್ಯತಾ ವಲಯಗಳನ್ನ ಡಿಕ್ಲೇರ್ ಮಾಡಿದ್ರು? 4 ಆದ್ಯತಾ ವಲಯಗಳು. 4 VB ರಾಮ್ಜಿದ್ ಕೇಳತ್ತಿಲ್ಲ, ರೈತರ ಆದ್ಯತೆ ಅಂತ ಕೇಳತ್ತ, ನೆನಪಿಟ್ಕೋರಿ. ರೈತರ ಆದ್ಯತೆ ಸಂಬಂಧ 4 ಗ್ಯಾರಂಟಿ ಇದನ್ನು ಹೇಳಿದ್ದೆ, ಆದ್ಯತಾ ವಲಯಗಳಂತೇಳಿ. ಎಸ್ ಒಂದನೇದ ಹಣಕಾಸು ನೆರವು, ಕರೆಕ್ಟ್. ಒಂದನೇದ ಹಣಕಾಸು ನೆರವು ಅಂತ ಕೊಡ್ತಾರೆ. ಏನು ರೈತರು ಏನು ಬೆಳಿತಿರ್ತಾರಲ್ಲ ಅವ್ರಿಗೆ ಎಲ್ಲರ ಲಾಸ್ ಅದು ಆತತ್ತೇಳಿ ಅಂಥದಕ್ಕೆ ಹಣಕಾಸು ನೆರವು ಒಂದಾತು. ಆಮೇಲೆ ಕೊಯ್ಲು ಟೈಮ್ನಾಗ ಅಥವಾ ಕೊಯ್ಲೇತರ ಸಂಗ್ರಹಣೆ ಸಂಬಂಧ ಒಂದು ಮಾಡ್ಯಾರ, 2 ಅದು. ನೆಕ್ಸ್ಟ್ ಇನ್ನು 2 ಎಸ್ ವೈಜ್ಞಾನಿಕ ಕೃಷಿ ತರಬೇತಿ ಅಂತ ಕೊಡ್ತಾರೆ. ಅಂದರೆ ಏನು ಸಾವಯವ ಕೃಷಿಯಿಂದ ಯೂಸ್ ಮಾಡ್ಕೊಂಡು ಕೃಷಿನ ಮಾಡ್ಬೇಕಂದ್ರೆ ಕೆಮಿಕಲ್ ಫರ್ಟಿಲೈಸರ್ಸ್ ಅದು ಬಳಕೆ ಕಡಿಮೆ ಮಾಡ್ಬೇಕಂತ. 3 ಅದು. ಇನ್ನೊಂದು ಎಸ್ ಕೃಷಿ ಉಪಕರಣಗಳು, ಏನಂದ್ರೆ ಗುಣಮಟ್ಟದ ಅತಿ ಗುಣಮಟ್ಟದ ಕೃಷಿ ಉಪಕರಣಗಳು. 4 ನೆನಪಿರ್ತಾವಲ್ರಿ, 4 ನೆನಪಿಟ್ಕೋರೆ. ಬಜೆಟ್ನಾಗ ಆದ್ಯತೆ ಕೊಟ್ಟಾರೆ. ಇವು 4 ಎದಕ್ಕೆ ಕೊಟ್ಟಾರಂದ್ರೆ ನಮ್ಮಲ್ಲಿ ಈಗ ರೈತರದ್ದು ಏನು ಲಾಸ್ ಆಗಿರ್ತೈತೆ ಅಂದ್ರೆ ಕೊಯ್ಲೆ ಥರ ಅಂದ್ರೆ ಹಾರ್ವೆಸ್ಟಿಂಗ್ ಮಾಡಿ ಇಡ್ತಾರಲ್ಲ, ಅದು ಇಡೋದು ಎಲ್ಲರ ಸ್ಟೋರೇಜ್ ಇರ್ಲಿಕ್ಕೆ ಅಂತೇಳಿ ಕೆಟ್ಟ ಹೋಗಿರ್ತಾವೆ ಉತ್ಪನ್ನಗಳು. ಅದರ ಸಂಬಂಧ ಇದನ್ನು ಏನತ್ತಾರೆ ಕೊಯ್ಲು ಮೊದಲಿನ ಕಟಾವು ಮತ್ತು ಕೊಯ್ಲೆ ಥರ ಅಂದ್ರೆ ಕೊಯ್ಲು ಮಾಡಿದ ಮೇಲೆ 2 ಟೈಮಿಗೆ ಸಂಗ್ರಹಣೆ ಮಾಡೋಕಂದ್ರೆ ವ್ಯವಸ್ಥೆ ಕಲ್ಪಿಸ್ತಂದ್ರೆ ಒಂದೇ ಪ್ರಯಾರಿಟಿ ಆತ. 2ನೇದಂದ್ರೆ ಹಣಕಾಸು ನೆರವು ಕೊಡ್ತಾರೆ. 3ನೇದೇನಂದ್ರೆ ವೈಜ್ಞಾನಿಕ ಕೃಷಿ ಅಳವಡಿಸಿಕೊಂಡು. ಇದು ಎದಕ್ಕಂದ್ರೆ ಸಾವಯವ ಕೃಷಿ ತಾಲೂಕಾಗಿ ಮಾಡತ್ತಾರೆ ಕರ್ನಾಟಕದಾಗ. ಯಾವುದು ಈಗ ರೀಸೆಂಟಾಗಿ ಬಜೆಟ್ನಾಗ ಯಾವ ಒಂದು ತಾಲೂಕನ್ನ ಸಾವಯವ ಕೃಷಿ ಮಾಡ್ಬೇಕಂದ್ರೆ ಪಾಂಡವಪುರ ನೆನಪಿಟ್ಕೋರಿ. ಪಾಂಡವಪುರ ಯಾವ ಜಿಲ್ಲೆದಾಗ ಬರ್ತೈತಿ? ಮಂಡ್ಯದಾಗ ಬರ್ತೈತಿ. ಇದಕ್ಕಿಂತ ಮೊದಲು ಕರ್ನಾಟಕದ ಮೊದಲ ಸಾವಯವ ಕೃಷಿ ತಾಲೂಕಂದ್ರೆ ಯಾವ್ದು? ಜೊಯ್ಡಾ ಎಲ್ಲಿ ಕಂಡು ಬರ್ತೈತಿ? ಉತ್ತರ ಕನ್ನಡ. ಅದು ಅಲ್ಲಿ 3 ಪ್ರಯಾರಿಟಿ ಹೇಳಿಲ್ಲ. ಇನ್ನೊಂದು ಯಾವ್ದು ಪ್ರಯಾರಿಟಿ ಬಿಟ್ಟು? ಇವು 3 ಹೇಳಿದೆವಲ್ಲ. 4 ಸಲಕರಣೆಗಳು ಉಪಕರಣಗಳಂದ್ರೆ ಏನು? ಕೃಷಿ ಸಂಬಂಧ ಏನು ಹಾರ್ವೆಸ್ಟಿಂಗ್ ಮಾಡೋಕ್ಕದು ಏನು ಮಷಿನ್ಸ್ ಬೇಕಾಗಿರ್ತಲ್ಲ ಅಂಥವು ಅತಿ ಗುಣಮಟ್ಟದ ಉಪಕರಣಗಳನ್ನ ರೆಡಿ ಮಾಡೋಕೆ ಆದ್ಯತೆ ಕೊಟ್ರೆ. ಈಗ VB ರಾಮ್ಜಿದು ಎಷ್ಟು ಪ್ರಯಾರಿಟಿ ಇದ್ದು? ಅವು 4 ಪ್ರಯಾರಿಟಿ. ಈಗ ಹೇಳ್ರಿ, 1ನೇದು ಜಲ ಸಂರಕ್ಷಣೆ, 2ನೇದು ಮೂಲ ಸೌಕರ್ಯ, 3ನೇದು 2 ಅದು ಕರೆಕ್ಟ್. 1 ಜಲ ಸಂರಕ್ಷಣೆ, 2ನೇದ ಮೂಲ ಸೌಕರ್ಯ, 3ನೇದು ಜೀವನೋಪಾಯ ಅಂತ ಕರಿತೀವಿ, ಲೈವ್ಲಿಹುಡ್. ಜೀವನೋಪಾಯ ಅಂದರೆ ಈಗ ನೋಡ್ರಿ ಹಳ್ಳಿ ಒಳಗೆ ನೀರು ಇರಂಗಿಲ್ಲ ತಿಳ್ಕೊರಿ. ಬ್ಯಾಸ್ಗಿ ಟೈಮ್ನಾಗ ಜಲ್ ಜೀವನ್ ಮಿಷನ್ ಐತಲ್ಲ, ಅದು ಜೀವನೋಪಾಯಕ್ಕೆ ನೀರು ಆದ್ಯತೆ ಐತಲ್ಲ, ಅಂಥವು ಜೀವನೋಪಾಯ ಆದ್ಯತೆ ಇರೋ ಯಾವರ ವಲಯಗಳಿರ್ತಾವಲ್ಲ ಅಂಥದ್ರೊಳಗೆ ಕೆಲಸ ಕೊಡ್ಬೇಕತ್ತಾರೆ. ಯಾವುದಂದ್ರೆ VB ರಾಮ್ಜಿ ಒಳಗೆ. VB ರಾಮ್ಜಿ ಒಳಗೆ ಎಷ್ಟು ದಿನ ಕೆಲಸ ಕೊಡ್ತಾರೆ? 125 ದಿನ ಕೊಡ್ತಾರೆ. ಎಷ್ಟು ದಿನದಾಗ? 305 ದಿನದಾಗ. ಎಷ್ಟು ದಿನ ಟೈಮ್ ಪಾಸ್ ಅಂತ ಕರ್ದಾರ್ರಿ, ಅಥವಾ ಇದನ್ನು ಕೆಲಸ ಅವಧಿ ಇಲ್ಲದ ಅವಧಿ ಅಂತ ಕರೀತಾರೆ. ಯಾವ್ದಾ 60 ದಿನ ನೆನಪಿಟ್ಕೋರಿ. 60 ದಿನ ಹೆಂಗೆ ಡಿವೈಡ್ ಮಾಡ್ತಾರೆ? 1ನೇದ ಬಿತ್ತನೆ ಮಾಡೋ ಟೈಮ್ನಾಗೆ, 2ನೇದ ಹಾರ್ವೆಸ್ಟಿಂಗ್ ಕಟಾವು ಮಾಡೋ ಟೈಮ್ನಾಗ. ಇವು 2 ಟೈಮ್ನಾಗ ಏನೈತಲ್ರಿ ಮೊದಲು ಇದ್ದಿದ್ದಿಲ್ಲ, ಇದು ಹೊಸ ಅಡಾಪ್ಷನ್ ನೆನಪಿಟ್ಕೋರಿ. ಪ್ರಯಾರಿಟಿ ರೀಸನ್ ಎಷ್ಟು ಕೊಟ್ರ ಅಂದ್ರೆ 4. 1ನೇದು ಯಾವ್ದು? ಜಲ ಸಂರಕ್ಷಣೆ ಅದ, ವಾಟರ್ ಜಲ ಸಂರಕ್ಷಣೆ. 2ನೇದ ಮೂಲ ಸೌಕರ್ಯ. 3ನೇದ ಜೀವನೋಪಾಯ ಅಂದ್ರೆ ಇಲ್ಲಿ ನೀರು ಅಷ್ಟತ್ತಲ್ಲ, ಜೀವನೋಪಾಯಕ್ಕೆ ಅವಶ್ಯಕತೆ ಇರೋ ಯಾವ ಸೆಕ್ಟರ್ದಾಗ ಏನಾರ ಕೆಲಸ ಬಂದು ಅಂತೇಳಿ ಅದನ್ನ ಮಾಡೋಕೆ ಆದ್ಯತೆ ಕೊಟ್ರ. 4ನೇದು ಹವಾಮಾನ ನೆನಪಿಟ್ಕೋರಿ. ಹವಾಮಾನ ಅಂತ ಬರ್ತೈತಲ್ಲ ಅದ್ರ ಸಂಬಂಧ ಆದ್ಯತೆ ಕೊಟ್ರೆ. ಇದು ಯಾವ್ದ್ರೊಳಗೆ? VB ರಾಮ್ಜಿ ಒಳಗೆ. ಎಷ್ಟು ದಿನ? 125 ದಿನ. ಇನ್ನೊಂದು ಏನು ಡಿಫ್ರೆನ್ಸ್ ಹೇಳಿದ್ವಿ ಇದ್ರದ್ದು? ಮತ್ತೇನಿತ್ತು ವಿಶೇಷತೆ?
ವಿ ಬಿ ರಾಮ್ಜಿದಾಗ ಎಮ್ ಜಿ ನರೇಗಾದಾಗ ಕೇಳ್ಬೋದು. ಎಮ್ ಜಿ ನರೇಗಾದಾಗ ಕೆಲಸ ಹೆಂಗೆ ಕೊಡ್ತೀರಾ, ವಿ ಬಿ ರಾಮ್ಜಿದಾಗ ಹೆಂಗೆ ಕೊಡತ್ತಾರ? ವಿ ಬಿ ರಾಮ್ ನರೇಗಾದಾಗ ಡಿಮ್ಯಾಂಡ್ ಆಧಾರಿತ ಐತೆ, ಅಂದ್ರೆ ಬೇಡಿಕೆ ಆಧಾರಿತ ಕೆಲಸ ಕೊಡ್ತಾರ ಅಥವಾ ನಾರ್ಮಲಿಟಿ ಮೇಲೆ ಕೆಲಸ ಕೊಡ್ತಾರ? ಹಾಂ, ಇದು ನೆನಪಿಟ್ಕೋರೆ ಕೇಳ್ಬೋದು. ಯಾಕಾರ ಮನ್ರೇಗಾ ಅಥವಾ ಎಮ್ ಜಿ ನರೇಗಾ ಅಂತ ಏನಿತ್ತಲ್ಲ, ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತ ಕರಿತೀವಿ. ಅದ್ರೊಳಗೆ ಏನು ಮಾಡಿದ್ರು ಅಂದ್ರೆ ಯಾವುದೇ ವಲಯಕ್ಕೆ ಆದ್ಯತೆ ಇರ್ತೈತಿಲ್ಲ, ಈಗ ಬ್ಯಾಸಿಗೆ ಬರ್ತೇಳಿ ನೀರಿನ ವಲಯಕ್ಕೆ ಆದ್ಯತೆ ಜಾಸ್ತಿ ಕೊಡ್ತಾರಲ್ಲ, ಅವಾಗ ನೀರಿನ ಕೆಲಸದಾಗ ಜಾಸ್ತಿ ಕೊಡೋದು ಎಮ್ ಜಿ ನರೇಗಾದಾಗ. ಬಟ್ ಇದ್ರೊಳಗೆ ಹಂಗಿಲ್ಲ, ಯಾವ ಟೈಮ್ನಾಗ ಇರಲಿ, ಬಟ್ ಆ ಬೇಡಿಕೆ ಆಧಾರಿತ ಕೆಲಸ ಕೊಡಂಗಿಲ್ಲ. ಎಲ್ಲ ಸೆಕ್ಟರ್ಗಳನ್ನ 100% ಈಕ್ವಲ್ ಆಗಿ ಟ್ರೀಟ್ ಮಾಡೋ ಕೆಲಸ ಕೊಡ್ತಾರೆ. ಯಾವ್ದ್ರೊಳಗೆ ಅಂದ್ರೆ ವಿ ಬಿ ರಾಮ್ಜಿ. ಅದು ಅಲ್ಲ, ಅದ್ರೊಳಗೆ 4 ಪ್ರಯಾರಿಟಿ ಮತ್ತು ಬಜೆಟ್ನಾಗೂ 4 ಪ್ರಯಾರಿಟಿ ಯಾರಿಗೆ, ರೈತರಿಗೆ. ಆಮೇಲೆ ಈಗ ರೀಸೆಂಟಾಗಿ ಶಿಕ್ಷಣ ಇಲಾಖೆ ಒಳಗೆ ಎಷ್ಟು ಗ್ಯಾರಂಟಿ ತಂದಾರಂದ್ರೆ 8 ಗ್ಯಾರಂಟಿ. ನೆನಪಿರ್ತಾವಲ್ಲ 8 ಗ್ಯಾರಂಟಿ. ಓಕೆ, ಇದು ಹೇಳ್ರಿ ಎಷ್ಟು GI ಟ್ಯಾಗ್ ಪಡೆದಾವ ಅಂತ ಹೇಳಿದ್ನಿ. ಬಜೆಟ್ನಾಗ ಹೇಳ್ಯಾರ ಎಷ್ಟು ಅದಾವು? ಪ್ರೆಸೆಂಟ್ 45 ಅದಾವೆ. ಕರ್ನಾಟಕದಾಗ ಫಸ್ಟ್ ಯಾವ್ದು ಪಡೆದಿದ್ದ? ಮೈಸೂರು ಸಿಲ್ಕ. ಯಾರು ಕೊಡ್ತಾರೆ ಇದು GI ಟ್ಯಾಗ್ ರಿಜಿಸ್ಟ್ರೇಷನ್? ಯಾರ್ದ GI ಟ್ಯಾಗ್ ಕೊಡ್ತಾರಲ್ಲ, ಭೌಗೋಳಿಕ ಸೂಚ್ಯಂಕ ಕೊಡೋ ಸಂಸ್ಥೆ ಯಾವ್ದು? ಅದ್ರದ್ದು ಹೇಳಿದ್ನಲ್ಲ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಇಂಡಸ್ಟ್ರಿ ಅಂಡ್ರೆ ಬರ್ತೈತಿ. ಇದು ಯಾವ ಇಯರ್ದಿಂದ ಸ್ಟಾರ್ಟ್ ಮಾಡ್ತಾರೆ ಹೇಳ್ರಿ ಕೊಡಕ್ಕೆ? ಏನು ತರೋದಕ್ಕೆ? ಹಾಂ, ಎಸ್, ಜಿಯೋಗ್ರಾಫಿಕಲ್ ಇಂಡಿಕೇಶನ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಂತ ಕಾಯ್ದೆ ಐತೆ. ಆ ಕಾಯ್ದೆ ಅಂಡರ ಕೊಡ್ತಾರೆ. ಇದನ್ನು ನೆನಪಿಟ್ಕೊರಿ. ಚೆನ್ನೈದಾಗ ಐತೆ ಅದು ರಿಜಿಸ್ಟ್ರೇಷನ್ ಮಾಡೋ ಸಂಸ್ಥೆ ಬಂದ್ರೆ. ಬಟ್ ಯಾವ ಕಾಯ್ದೆ ಅಂತ ಕೇಳ್ರೆ GI ಟ್ಯಾಗ್ ರಿಜಿಸ್ಟ್ರೇಷನ್ ಕಾಯ್ದೆ ಅಂತ ಬರ್ತದೆ. ಯಾವ ಇಯರ್ದಿಂದ? 1999. ಯಾವ ಇಯರ್ದಿಂದ ಏನು ಫೋರ್ಸ್ ಆಗೈತೆ ಅದ? 2003. ಇದನ್ನೂ ಕನ್ಫ್ಯೂಸ್ ಆಗಬೇಡ್ರಿ, ಎಲ್ಲರ ಕೇಳಿರತ್ತೇಳಿ. ಇದನ್ನು ಭೌಗೋಳಿಕ ಸೂಚ್ಯಂಕ ಕಾಯ್ದೆ ಯಾವ ಅವಧಿಯಿಂದ ಅಥವಾ ಯಾವ ವರ್ಷದಿಂದ ಜಾರಿಗೆ ಬಂದೈತೆ ಅಂದರೆ 2003 ಹಾಕ್ಬೇಕು. ಬಟ್ ಅದು ಯಾವಾಗ ಕಾಯ್ದೆ ಆ್ಯಕ್ಟ್ ಪಾಸ್ ಮಾಡಿರ್ತಾರೆ? 1999. ನೆನಪಿರ್ತೈತಲ್ಲ. ಕರ್ನಾಟಕದಾಗ ಎಷ್ಟು ಅದಾವ ಅಂದ್ರೆ ಎಟ್ರಿ? 45. ನೆನಪಿರ್ತಲ್ಲ. ಕರ್ನಾಟಕದಿಂದ ಮೊದಲಂದ್ರೆ ಮೈಸೂರು ಸಿಲ್ಕ್. ಓಕೆ, ನೆಕ್ಸ್ಟ್ ಭಾರತದಿಂದ ಮೊದಲತ್ತು ಕೇಳ್ರ ಡಾರ್ಜಿಲಿಂಗ್ ಟೀ. ನೆನಪಿರ್ತಲ್ಲ. GI ಟ್ಯಾಗ್ ಅಂತ ಬರ್ತಾವೆ, ಬಜೆಟ್ನಾಗ ಕೊಟ್ರಿ. ಈಗ ಸಾತಿ ಎತ್ ಬರ್ತೈತಿ. ಇದು ಯಾವ IIT ದವ್ರು ತರ್ತಾರೆ ಹೇಳ್ರಿ? ಕಾನ್ಪುರ್ IIT. ಸಾತಿ ಎತ್ ಬಂದ್ರೆ ಎದ್ರ ಸಲ್ಮಂದಿ? ಸಾತಿ ಆ್ಯಪ್ ಎದ್ರ ಸಲ್ಮಂದ್ ಕೊಡ್ತಾರ? JEE, ನೀಟ, ಇವು UPSC, KPSC ಯಾವ ಎಕ್ಸಾಮ್ ಟ್ರೈನಿಂಗ್ ಇರ್ತಲ್ಲ ಅದ್ರ ಸಲ್ಮಂದ್ ಆ್ಯಪ್ ಮಾಡ್ರಿ. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ? ಮಿನಿಸ್ಟ್ರಿ ಆಫ್ ಎಜುಕೇಷನ್. ಯಾವ IIT ದವ್ರು ಡೆವಲಪ್ ಮಾಡಿ ಕೊಡ್ತಾರೆ? IIT ಧಾರವಾಡ, ಕಾನ್ಪುರ, ಖರಗ್ಪುರ. IIT ಕಾನ್ಪುರ. ಎಲ್ಲಿ ಬರ್ತದೆ IIT ಕಾನ್ಪುರ? ಉತ್ತರ ಪ್ರದೇಶ್. ನೆನಪಿಟ್ಕೋರು ಅದನ್ನು. ಇದು 24 ಸ್ಪೀಡ್ ಪೋಸ್ಟ್ ಇನಿಷಿಯೇಟಿವ್ ತರ್ತಾರಲ್ಲ, ಎದ್ರ ಸಲ್ಮಂದ್ ತರ್ತಾರೆ? ಇದು ಒಂದೇ ದಿನದೊಳಗೆ ಅಥವಾ 24 ತಾಸು ಒಳಗೆ ಪೋಸ್ಟ್ಗಳು ಡೆಲಿವರಿ ಮಾಡೋಕೆ. ಎಷ್ಟು ಮೆಟ್ರೋಪಾಲಿಟಿಯನ್ ಸಿಟಿ ಅಥವಾ ಎಷ್ಟು ನಗರಗಳನ್ನ ಸೆಲೆಕ್ಟ್ ಮಾಡ್ಯಾರ? 6 ನಗರಗಳನ್ನ ಹೇಳ್ರಿ. 6: ಡೆಲ್ಲಿ, ಚೆನ್ನೈ, ಮುಂಬೈ, ಕಲ್ಕತ್ತಾ. ನೆಕ್ಸ್ಟ್ ಬೆಂಗಳೂರು, ಹೈದರಾಬಾದ್. ಇವು 6 ನೆನಪಿಟ್ಕೋರೆ. ಯಾವ ಒಂದು ಮೆಟ್ರೋಪಾಲಿಟಿಯನ್ ನಗರ ಅಂತ ಅದಕ್ಕೆ ಕರೀತಾರಂದ್ರೆ ಮೆಟ್ರೋ ಇದ್ದಿದ್ದು ಅಷ್ಟಲ್ಲ, ಜನಸಂಖ್ಯೆ ಜಾಸ್ತಿ ಇರ್ತಾವ ಅಥವಾ ಡೆವಲಪ್ ಆಗಿರ್ತಾವಲ್ಲ ಅಂಥವ್ಕೆ ಮೆಟ್ರೋಪಾಲಿಟಿಯನ್ ನಗರ ಅಥವಾ ಸಿಟೀಸ್ ಅಂತ ಕರೀತಾರೆ. ಅಂಥ ಸಿಟಿ ಯಾವ ಅಂದ್ರೆ 6 ಸಿಟಿಗಳು ಸೆಲೆಕ್ಟ್ ಮಾಡಿ ಏನು ಮಾಡ್ರಂದ್ರೆ 24 ಸ್ಪೀಡ್ ಪೋಸ್ಟ್ ಅಂತ ಮಾಡ್ಯಾರ. ನೆನಪಿರ್ತೈತಲ್ಲ. ಓಕೆ, ಅಂಚೆ ಯಾವ ಒಂದು ಇದ್ರೊಳಗೆ ಬರ್ತೈತಿ ಹೇಳಿ ನೋಡು? ಯಾವ ಪಟ್ಟಿ ಒಳಗೆ ಬರ್ತೈತಿ? ಕೇಂದ್ರ, ರಾಜ್ಯ, ಸಮವರ್ತಿ. ಯಾವ್ದಾ? ಕೇಂದ್ರ ಪಟ್ಟಿ ಒಳಗೆ. ನೆನಪಿಟ್ಕೋರಿ. ಅಂಚೆ ಇಲಾಖೆ ಬಂದ್ರೆ ಅವರ ತಂದಿರ್ತಾರೆ 24x7 ಅಥವಾ 24. ಇದ್ರೊಳಗೆ ಇನ್ನೊಂದೇನಂದ್ರೆ ಸಂಡೇನೂ ಪೋಸ್ಟ್ ಡೆಲಿವರಿ ಮಾಡ್ಬೋದು. ನೆನಪಿಟ್ಕೋರಿ. ನೆಕ್ಸ್ಟ್ ಇದು ಹೇಳ್ರಿ, ಕೋಪಿಲಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ ಹೇಳಿದ್ವಲ್ಲ, ಎಲ್ಲಿ ಬರ್ತೈತೆ? ಕೋಪಿಲಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಬಂದ್ರೆ ಅಸ್ಸಾಂ. ನೆನಪಿಟ್ಕೋರಿ. ಬೋಡೋಲ್ಯಾಂಡ್ ಎಲ್ಲಿ ಬರ್ತೈತಿ? ಅಸ್ಸಾಂದಾಗ. ನೆನಪೈತಲ್ಲ. ಬೋಡೋಲ್ಯಾಂಡ್ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ದಾಗ ಎಷ್ಟು ಮೆಂಬರ್ಸ್ ಇರ್ತಾರೆ ರೀ ಟೋಟಲ್? ಎಷ್ಟು ಇರ್ತಾರೆ? 46. ಇದು ಒಂದೇ ಎಕ್ಸ್ಟ್ರಾ ಅಂತ ಹೇಳಿದ್ದು ನೆನಪೈತಲ್ಲ. ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಬಂದಾಗ ಎಷ್ಟನೇ ಅನುಸೂಚಿ ಬರ್ತೈತಿ? 6ನೇ ಅನುಸೂಚಿ. ಅನುಸೂಚಿಗಳು 12 ನೆನಪದಾವಲ್ಲ. 6ನೇ ಅನುಸೂಚಿದಾಗ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಬರ್ತಾವೆ. ಎಷ್ಟು ಸ್ಟೇಟ್ನಾಗ ಅಂದ್ರೆ 4 ಸ್ಟೇಟ್ನಾಗ. ಅಸ್ಸಾಂದಾಗ ಎಷ್ಟು ಬರ್ತಾವೆ? 3 ಬರ್ತಾವೆ. ಟೋಟಲ್ ಇಂಡಿಯಾದಾಗ ಎಷ್ಟು ಬರ್ತಾವೆ ಅಂದ್ರೆ 10 ಬರ್ತಾವೆ. ಆ 10ರೊಳಗೆ ಎಲ್ಲ ಕಡೆ ಮೆಂಬರ್ಸ್ ಎಷ್ಟು ಇರ್ತಾರೆ ಅಂದ್ರೆ 30 ಮೆಂಬರ್ಸ್ ಇರ್ತಾರೆ. 30 ಮೆಂಬರ್ನಾಗ ಎಷ್ಟು ನಾಮಿನೇಟೆಡ್? ಇವು ಡೆಪ್ತಾಗ ಕೇಳ್ತಿರ್ತಾರೆ. ಕಾನ್ಸ್ಟಿಟ್ಯೂಷನ್ನಾಗ ಫಿಕ್ಸ್ ಇರ್ತಾವೆ. ಎಷ್ಟು ಇರ್ತಾರೆ ನಾಮಿನೇಟೆಡ್? ಎಷ್ಟು ಎಲೆಕ್ಟೆಡ್ ಇರ್ತಾರೆ? 4 ಜನ ನಾಮಿನೇಟೆಡ್. ಯಾರು ನಾಮಿನೇಟ್ ಮಾಡ್ತಾರೆ ಅದನ್ನು? ಈಗ ನೆನಪಿಟ್ಕೋರಿ. ಯಾರು ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗೆ ನಾಮಿನೇಟ್ ಯಾರು ಮಾಡ್ತಾರೆ? ಗವರ್ನರ್ ಮಾಡ್ತಾನೆ, ರಾಷ್ಟ್ರಪತಿ ಮಾಡ್ತಾನೆ? ಗವರ್ನರ್ ಮಾಡ್ತಿರ್ತಾನೆ. ಆ ರಾಜ್ಯದ ಗವರ್ನರ ನಾಮಿನೇಟ್ ಮಾಡ್ತಾರೆ. ನಾಮಿನೇಟ್ ಅಂದರೆ ಗೊತ್ತಾಗತ್ತಲ್ಲ. ನಮ್ಮಲ್ಲಿ ಹೆಂಗೆ ಈಗ ರಾಜ್ಯಸಭೆ ಒಳಗೆ ಮಾಡ್ತಾರೆ ನೋಡ್ರಿ, ರಾಷ್ಟ್ರಪತಿ 8 ಜನ ನಾಮಿನೇಟ್ ಮಾಡ್ತಾರೆ, 12 ಜನ. ನಮ್ಮಲ್ಲಿ ಇಲ್ಲಿ ವಿಧಾನ ಪರಿಷತ್ದಾಗ 11. ಹಿಂಗೆ ನಾಮಿನೇಟ್ ಮಾಡ್ತಾರಲ್ಲ, ಅಲ್ಲಿ ಯಾವ್ದ್ರೊಳಗೆ ಅಂದ್ರೆ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಏನು ಹತ್ತದಾವಲ್ಲ ಅದ್ರೊಳಗೂ ನಾಮಿನೇಟು ಹಾಕಿರ್ತಾರೆ, ಎಲೆಕ್ಟೆಡ್ ಹಾಕಿರ್ತಾರೆ. ಎಲೆಕ್ಟೆಡ್ ಆಗೋರು 26 ಜನ, ನಾಮಿನೇಟ್ ಆಗೋರು 4 ಜನ, 30 ಜನ ಆತ. ಎಲ್ಲ 10 ಡಿಸ್ಟ್ರಿಕ್ಟ್ ಕೌನ್ಸಿಲ್ದಾಗ ಏನಂದ್ರೆ 9 ಡಿಸ್ಟ್ರಿಕ್ಟ್ ಕೌನ್ಸಿಲ್ನಾಗ 30 ಮೆಂಬರ್ಸ್ ಇರ್ತಾರೆ. ಒಂದ್ರೊಳಗೆ ಎಕ್ಸ್ಟ್ರಾ ಐತಿ. ಯಾವುದಂದ್ರೆ ಬೋಡೋಲ್ಯಾಂಡ್. ಎಷ್ಟು? 46 ಅಲ್ಲ ಅದು? 36, 46? ಹಾಂ, 46 ಅಲ್ಲ? 46 ಐತೆ. 36 ಅಲ್ಲ, 46 ಐತಿ. 10 ಜಾಸ್ತಿ ಐತೆ. 42 ಅಣ್ಣ? ಹಾಂ, ಅದ 46 ಐತೆ ನೋಡೋದು. 6 ಜನ ನಾಮಿನೇಟ್ ಮಾಡ್ತಾರೆ. ಇಲ್ಲಿ 4 ಜನ ಮಾಡ್ತಿರಲ್ಲ, ಅಲ್ಲಿ 6 ಜನ ನಾಮಿನೇಟ, 40 ಮೆಂಬರ್ಸ್ ಇದನ್ನು ಎಲೆಕ್ಟೆಡ್. ಒಡ್ರಿ ಒಮ್ಮೆ. ಆದರೆ ಇನ್ನೊಮ್ಮೆ
ಬೋಡೋಲ್ಯಾಂಡ್ 46 ಐತಲ್ಲ, ಹಾಂ 46 ನೆನಪಿಟ್ಕೋರೆ, ಕನ್ಫ್ಯೂಸ್ ಆಗಬಾರ್ದು. ಎಷ್ಟು ಆಟೋನಮಸ್ ಡಿಸ್ಟಿಕ್ ಕೌನ್ಸಿಲ್ ಅದಾವೆ ಹೇಳ್ರಿ? 10 ಅದ. ಹಾಂ ಅದ 6 ಜನ ನಾಮಿನೇಟೆಡ್, ಕರೆಕ್ಟ್. 6 ಜನ ನಾಮಿನೇಟೆಡ್, 40 ಎಲೆಕ್ಟೆಡ್. ಇಲ್ಲಿ 4 ಜನ ನಾಮಿನೇಟೆಡ್, 30 ಎಲೆಕ್ಟೆಡ್, ಇದನ್ನ 26 ಎಲೆಕ್ಟೆಡ್. ಎರಡು ಗೊತ್ತಾದಲ್ಲ. ಎಷ್ಟು ಅದಾವ ಅಂದ್ರೆ ಆಟೋನಮಸ್ ಡಿಸ್ಟಿಕ್ ಕೌನ್ಸಿಲ್ 10 ಅದಾವ. ಎಷ್ಟನೇ ಅನುಸೂಚಿ ಒಳಗೆ ಬರ್ತಾವ? 6ನೇ ಅನುಸೂಚಿ ಒಳಗೆ. ಇವು ಹೆಂಗಂದ್ರೆ ವಿಧಾನಸಭೆ ಇದ್ದಂಗೆ ನೆನಪಿಟ್ಕೋರಿ, ಇವು ಸೇಮ್. ಬಟ್ ಇವು ವಿಧಾನಸಭೆ ಅಂತ ಕರೆಯಂಗಿಲ್ಲ, ಅದಕ್ಕೆ ಅಷ್ಟು ಆದ್ಯತೆ ಇರ್ತೈತಿ. ಇವ್ರು ಏನು ಕಾಯ್ದೆಗಳು ಮಾಡ್ತಾರಲ್ಲ ಅವ ಅನ್ವಯಿಸ್ತಿರ್ತಾವೆ. ಅದಕ್ಕೆ ಅಲ್ಲಿ ಎಲೆಕ್ಟೆಡ್ ಮತ್ತು ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರೆ. ಎಲ್ಲ 10 9 ಏನಿರ್ತೈತೆ ಅಂದ್ರೆ 30 ಜನ ಮೆಂಬರ್ಸ್ ಇರ್ತಾರೆ. ಟೋಟಲ್ 30 ಜನ ಮೆಂಬರ್ಸ್. ಈಗ ನಮ್ಮಲ್ಲಿ ಹೆಂಗೆ ವಿಧಾನಸಭೆ ಒಳಗೆ ಮೆಂಬರ್ಸ್ ಎಷ್ಟು ಅದಾರ ಅಂತ ಕೇಳ್ರಿ, ಎಷ್ಟು ಹೇಳ್ತೀರಿ? 224 ಜನ ಎಲೆಕ್ಟೆಡ್ ಆಗೋಕ್ಕಾರಲ್ಲ ಎಲ್ಲ ತಾಲೂಕದಿಂದ. ಅದು 24 ಜನ MLAಗಳು ಇರ್ತಾರೆ. ಎಷ್ಟು? 224. ಸೇಮ್ ಹಂಗೆ ಆಟೋನಮಸ್ ಡಿಸ್ಟಿಕ್ ಕೌನ್ಸಿಲ್ನಾಗ ಎಷ್ಟು ಮೆಂಬರ್ ಇರ್ತಾರೆ ಅಂದ್ರೆ 30 ಇರ್ತಾರೆ. ಅದರೊಳಗೆ ಎಲೆಕ್ಟೆಡ್ ಅಂದ್ರೆ ಚುನಾವಣೆ ಪ್ರಕಾರ ಎಲೆಕ್ಟ್ ಆಗೋದು ಎಷ್ಟು ಅಂದ್ರೆ 26. 4 ಜನ ನಾಮಿನೇಟ್ ಆಕಾರ. ಯಾರು ನಾಮಿನೇಟ್ ಮಾಡ್ತಾರಂದ್ರೆ ಗವರ್ನರ್. ಇದಾತ. ಇದ್ರೊಳಗೆ ಏನು 10 ಅದಾವಲ್ಲ ಅದ್ರೊಳಗೆ ಒಂದೇ ವಿಶೇಷ. ಯಾಕಂದ್ರೆ ಬೋಡೋಲ್ಯಾಂಡ್ ಏನು ಕೊಟ್ಟಾರಂದ್ರೆ ಆದ್ಯತೆ ಜಾಸ್ತಿ ಕೊಟ್ಟಾರ. ಅಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಐತೆ ಅದು ಬೋಡೋಲ್ಯಾಂಡ್ ರೀಸನ್ ಒಳಗೆ. ಎಷ್ಟು ಜನಕ್ಕೆ ನಾಮಿನೇಟ್ ಮಾಡ್ತಾರಂದ್ರೆ 6 ಜನಕ್ಕೆ ನಾಮಿನೇಟ್ ಮಾಡ್ತಾರೆ. ಎಷ್ಟು ಜನ ಎಲೆಕ್ಟೆಡ್ ಆಕಾರಂದ್ರೆ 40 ಜನ. ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ಇದು ನೆನಪಿಟ್ಕೊಂಡ್ಬಿಟ್ರೆ 10 ಹೇಳ್ಬಿಡ್ರಿ ನೋಡು ಬಡ ಬಡ. ಅಸ್ಸಾಂದಾಗ ಬಂದಾಗ 3 ಯಾವ್ಯಾವ? ಬೋಡೋಲ್ಯಾಂಡ, ಕರ್ಬಿ ಆಗ್ಲಂಗ, ನಾರ್ತ್ ಕಚಾರ. ಇದನ್ನದಾತ ಯಾವ್ದು? ಅಸ್ಸಾಂದಾತ್. ಮೇಘಾಲಯದಾಗ ಬಂದಾಗ ಗಾರೋ, ಕಾಸಿ, ಜಯಂತಿಯ. ಮೇಘಾಲಯ ಆದ್ಮೇಲೆ ತ್ರಿಪುರಾ ಹಿಲ್ ಕೌನ್ಸಿಲ್ ಅಥವಾ ಡಿಸ್ಟಿಕ್ ಹಿಲ್ ಕೌನ್ಸಿಲ್ ಅಂತ ಕರಿತೀವಿ. ಇನ್ನೊಂದು ಯಾವ್ದು ಉಳಿತು? ಮಿಜೋರಾಂ. ಯಾವ್ದ? ಏನು ಮಾಡಿ MLC ಅಂತ ಮಾಡಿದ್ರಲ್ಲ, ಮಾರಾ, ಲಾಯಾ, ಚಕ್ಮಾ. ನೆನಪಿರ್ತಾವಲ್ಲ. ಇವು ಏನಂದ್ರೆ 10 ಡಿಸ್ಟಿಕ್ ಕೌನ್ಸಿಲ್ ಅಂತ ಕರೀತಾರೆ. ಯಾವ್ದಾರ ಆಟೋನಮಸ್ ಡಿಸ್ಟಿಕ್ ಕೌನ್ಸಿಲ್. ಅನುಸೂಚಿ ಹೇಳ್ಬಿಡ್ರಿ ನೋಡು. 1ನೇದು ಯಾವ್ದು ಅನುಸೂಚಿ ಬರ್ತೈತಿ? ಒಕ್ಕೂಟ ಮತ್ತು ಬುರು ಪ್ರದೇಶ. 2ನೇದ ವೇತನ ಮತ್ತು ಭತ್ಯೆ. 3ನೇದ ಪ್ರಮಾಣ ವಚನ. 4ನೇದ ರಾಜ್ಯಸಭೆಗೆ ಹಂಚಿಕೆ, ಸ್ಥಾನಗಳ ಹಂಚಿಕೆ ಅಂತ ಕರಿತೀವಿ. 5ನೇದ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶ. ಅನುಸೂಚಿತ ಪ್ರದೇಶಗಳ ಕರ್ನಾಟಕದಾಗ ಎಷ್ಟು ಅದಾವ್ರಿ? ಯಾವ್ಯಾವ ಬರ್ತಾವು? ಕುದುರೆಮುಖ, ಕರೆಕ್ಟ್. 1 ಕುದುರೆಮುಖ, ಇದನ್ನು ವಾಡಿಶಾಬಾದ್. ನೆಕ್ಸ್ಟ್ ಗೋಕಾಕ. ನೆಕ್ಸ್ಟ್ ಇನ್ನೊಂದು ಉಳಿತ ಭೀಮರಾಯನ ಗುಡಿ ಅಂತ ಬರ್ತದೆ. ಇವು 4. ನಾಳೆ ಎಲ್ಲರ ಕೇಳಿ ಅನುಸೂಚಿತ ಪ್ರದೇಶಗಳ ಕರ್ನಾಟಕದಾಗ ಅದಾವತ್ತೇಳಿ 5ನೇ ಶೆಡ್ಯೂಲ್ನಾಗ ಕರ್ನಾಟಕ ಐತಿ ಅಂತದು ಹಾಕಿರಿ. ಕರ್ನಾಟಕ 5ನೇ ಶೆಡ್ಯೂಲ್ನಾಗ ಇಲ್ಲ. 5ನೇ ಶೆಡ್ಯೂಲ್ನಾಗ ಇರು ಎಷ್ಟು ಅದಾವ ಅಂದ್ರೆ 10 ಸ್ಟೇಟ್ ಅದಾವ. ನೆನಪದಾವಲ್ಲ. 5 ಅನುಸೂಚಿ ಅದು. 6ನೇ ಅನುಸೂಚಿ ಈಶಾನ್ಯ ರಾಜ್ಯಗಳ. 7ನೇ ಅನುಸೂಚಿ ಪಟ್ಟಿಗಳು ಅಂತ ಬರ್ತಾವೆ. ಕೇಂದ್ರ ರಾಜ್ಯ ಸಮವರ್ತಿ 7. 8 ಭಾಷೆಗಳು ಎಷ್ಟು ಅದಾವ? ಅಧಿಕೃತ ಭಾಷೆಗಳು ಎಷ್ಟು? 22. 7ನೇದಾತು, 8ನೇದಾತು. 9ನೇದು ಅನುಸೂಚಿ ಭೂ ಸುಧಾರಣೆ ಅಂತ ಬರ್ತೈತಿ. 9ನೇ ನೆನಪೈತಲ್ಲ. ಈ 9ನೇ ಇದನ್ನ ಜುಡಿಷಿಯಲ್ ರಿವ್ಯೂಗೆ ಯಾವ ಇಯರ್ದಾಗ ಅಥವಾ ಯಾವ ಒಂದು ಕಾಯ್ದೆ ಪ್ರಕಾರ ಮಾಡ್ತಾರೆ ಹೇಳ್ರಿ? ಯಾವ ಪ್ರಕರಣದಾಗ ಹೇಳ್ತಾರ? 9ನೇ ಅನುಸೂಚಿ. ಯಾಕಂದ್ರೆ ರೀಸೆಂಟಾಗಿ ನಮ್ಮಲ್ಲಿ 56 ಇದನ್ನಾಗಿತ್ತು. ನೆನಪೈತಲ್ಲ ಮೀಸಲಾತಿ. ಈಗ ಏನು ಮಾಡ್ರಿ ಅಂದ್ರೆ 50 ಮೀಸಲಾತಿನೇ ಹಿಡಿದು SCಗೆ 15 ಕೊಡ್ರಿ, STಗೆ 3% ರಿಸರ್ವೇಷನ್ ಕೊಟ್ಟು ನೋಟಿಫಿಕೇಶನ್ ಮಾಡಂದಾರ. ಇದಕ್ಕಿಂತ ಮೊದಲು 56 ಆಗಿತ್ತಲ್ಲ. 56ದಾಗ ಏನು ಹೇಳಿದ್ರು ಅಂದ್ರೆ 9ನೇ ಅನುಸೂಚಿ ಒಳಗೆ ಕರ್ನಾಟಕ ಸೇರಿಸ್ರಿ ಅಂದಿದ್ರೆ. 9ನೇ ಅನುಸೂಚಿ ಒಳಗೆ ಮೀಸಲಾತಿ ಸೇರಿಸತ್ತೇಳಿ ಕ್ವಶನ್ ಮಾಡಕ್ಕೆ ಬರಂಗಿಲ್ಲ ಅಂತಿತ್ತು. ಬಟ್ ರೀಸೆಂಟಾಗಿ ಏನು ಮಾಡ್ರಿ ಅಂದ್ರೆ ಅದನ್ನು ಅಲ್ಲಿ ಕ್ವಶನ್ ಮಾಡ್ಬೋದು. ಯಾವ ಒಂದು ಪ್ರಕರಣ ಹೇಳ್ತೈತೆ ಅದನ್ನು. ಇದನ್ನು ಕೇಳ್ಯಾರ. IR ಕೊಯ್ಲು ಪ್ರಕರಣ ಯಾವ ಇಯರ್? 2007 17 2007. IR ಕೊಯ್ಲಿ ಪ್ರಕರಣ. ಕೂಲು ಬರ್ತದ. ಕೂಲು ಪ್ರಕರಣ ಅಂತ ಬರ್ತೈತಿ. ಯಾವ ಇಯರ್ ಅಂದ್ರೆ 2007. ನೆನಪಿರ್ತೈತ್ರಿ. ಈ ಭೂ ಸುಧಾರಣೆ ಅಥವಾ ಈ 9ನೇ ಅನುಸೂಚಿ ಯಾಕೆ ವಿಶೇಷತೆ ಅಂದ್ರೆ ಭೂ ಸುಧಾರಣೆ ಅಂತೈತ್ಲ ಓನ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಅಂತ ನಿಲ್ಕೋಬೇಡ್ರಿ. ಏನಂದ್ರೆ ಭೂ ಸುಧಾರಣೆ ಕಾಯ್ದೆ ಅಥವಾ ಎದಕ್ಕತ್ತಾರ ಅಂದ್ರೆ ಅದ್ರೊಳಗೆ ಯಾವ ಇವು ಕಾಸ್ಟ್ದಾಗಲಿ ಏನೋ ಒಂದು ಹೊಸ ಏನಾರ ಕಾಯ್ದೆಗಳು ಇರ್ತಾವಲ್ಲ ಅವ್ನ ಅದ್ರೊಳಗೆ ಸೇರಿಸಿದ್ರೆ ಕ್ವಶನ್ ಮಾಡಕ್ಕೆ ಬರಂಗಿಲ್ಲ. ಎದಕ್ಕೆ ಇಟ್ಟಿದ್ರೆ ಅಂದ್ರೆ ಅಲ್ಲವ ಯಾವುದೋ ಒಂದು ಸ್ಟೇಟ್ ಇರ್ತೈತ್ಲ ಆ ಸ್ಟೇಟ್ ಒಳಗೆ ಆದ್ಯತಾ ವಲಯ ಇರ್ತೈತೆ. ಆ ಸೆಕ್ಟ್ರಿಗೆ ಕಂಪಲ್ಸರಿ ಇದನ್ನು ರಿಸರ್ವೇಷನ್ ಅಪ್ಲೈ ಮಾಡಬೇಕಂತ ಯಾವಾಗ ಇರ್ತೈತ್ಲ ಅಂಥವ್ನು 9ನೇ ಅನುಸೂಚಿ ಒಳಗೆ ಸೇರಿಸ್ತಿರ್ತಾರೆ. ಅಂಥದ್ರೊಳಗೆ ಯಾವುದಂದ್ರೆ ಈಗ ರೀಸೆಂಟ್ ತಮಿಳ್ನಾಡು ಐತಲ್ಲ, ತಮಿಳ್ನಾಡು ಐತೆ ನೋಡ್ರಿ. 69% ರಿಸರ್ವೇಷನ್ ಐತೆ. ಆದ್ರೂ ಅಲ್ಲಿ ಕ್ವಶನ್ ಮಾಡಿಲ್ಲ. ಬಟ್ ರೀಸೆಂಟಾಗಿ ಜುಡಿಷಿಯಲ್ ರಿವ್ಯೂಗೆ ಅಪ್ಲೈ ಯಾವ ಇಯರ್ದಿಂದ ಮಾಡ್ತಾರಂದ್ರೆ 2007ರಿಂದ. ಯಾವ ಪ್ರಕರಣದಾಗ ಹೇಳ್ತಾರೆ ಅದನ್ನು? IR. ಓಕೆ. ಎಷ್ಟು ಅದು ಅನುಸೂಚಿಗಳು? 9. 10ನೇ ಅನುಸೂಚಿ ಬಂದಾಗ ಪಕ್ಷಾಂತರ ನಿಷೇಧ ಕಾಯ್ದೆ. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ಇಯರ್ದಾಗ ಬರ್ತೈತಿ? 85ರಾಗ. ಯಾವ ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿ? 52ನೇ ತಿದ್ದುಪಡಿ ಪ್ರಕಾರ. ನೆನಪಿಟ್ಕೋರಿ. ಎಷ್ಟು? 52ನೇ ತಿದ್ದುಪಡಿ ಪ್ರಕಾರ ಎಷ್ಟು ಮೆಂಬರ್ಸ್ಗಳು ಸ್ಪ್ಲಿಟ್? ನಾ ಇನ್ನೊಮ್ಮೆ ಕೇಳತ್ನ. 52ನೇ ತಿದ್ದುಪಡಿ ಪ್ರಕಾರ ಎಷ್ಟು ಮೆಂಬರ್ಸ್ ಸ್ಪ್ಲಿಟ್ ಆದ್ರೆ ಪಕ್ಷಾಂತರ ನಿಷೇಧ ಹತ್ತಿದ್ದಿಲ್ಲ? 1/3 1/3. ಇವು ಕನ್ಫ್ಯೂಸ್ ಆಕಾವ್ ನೋಡ್ರಿ ಹೇಳಿಕೆ ಒಳಗೆ ಹಾಕಿದಾಗ. ಅದಕ್ಕೆ ಹೇಳತ್ನ ಪಕ್ಷಾಂತರ ಅಂತ ಬಂದ್ರೆ ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ಎದಕ್ಕೆ ಮಾಡ್ತಿರ್ತಾರೆ ಪಕ್ಷಾಂತರ ಕಾಯ್ದೆ ಅಪ್ಲೈ? ಯಾರಿಗೆ ಪವರ್ ಇರ್ತೈತೆ ಮಾಡೋದ?
ಯಾರಿಗೆ ಸ್ಪೀಕರ್ಗೆ. ಪಕ್ಷಾಂತರ ಅಂದ್ರೆ ಏನ, ಈಗ ವಿಧಾನಸಭೆಗೆ ಯಾರೋ ಒಬ್ರು MLA ಎಲೆಕ್ಟ್ ಆಗಿ ಹೋಗಿರ್ತಾರ, ಅವ್ರು ಒಂದು ಪಕ್ಷದಿಂದ ನೇಮಕ ಆಗಿರ್ತಾರಲ್ಲ, ಪಕ್ಷಾಂತರ ಅಂದ್ರೆ ಆ ಪಕ್ಷ ಬಿಟ್ಟು ಹೋಗೋದಕ್ಕೆ ಪಕ್ಷದಿಂದ ಅಂತರ ಕಾಯ್ದುಕೋದು, ಅದಕ್ಕೆ ಪಕ್ಷಾಂತರ ಅಂತಾರ. ಹೌದಾ, ಈಗ MLA ಯಾವ್ದೋ BJP-ದಿಂದ ಎಲೆಕ್ಟ್ ಆಗಿ ಹೋಗಿರ್ತಾರೆ ಇಲ್ಲಿ ನಮ್ಮಲ್ಲಿ ಯಾವ್ದೋ ಕರ್ನಾಟಕ ವಿಧಾನಸಭೆಗೆ, ಅವ್ರು ಏನು ಮಾಡ್ತಾರೆ 6 ತಿಂಗಳೊಳಗೆ 2 ತಿಂಗಳೊಳಗೆ BJP ಬಿಟ್ಟು ಬೇರೆ ಪಕ್ಷಕ್ಕೆ ಹೋದ್ರತ್ತೇಳಿ ಅವ್ರ ಮೆಂಬರ್ಶಿಪ್ ಕ್ಯಾನ್ಸಲ್ ಮಾಡೋದು, ಅದ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಹೇಳ್ತಾರೆ. ಯಾವ ಇಯರ್ದಾಗ ಬರ್ತೈತಿ? 1985 ಒಳಗೆ. ಯಾವ ತಿದ್ದುಪಡಿ ಪ್ರಕಾರ? ಓಕೆ. ಇದ್ರೊಳಗೆ ಏನು ಮಾಡಿರ್ತಾರೆ ಅಂದ್ರೆ ಪಕ್ಷಾಂತರ ಆಗಿರ್ತಾರ, ಒಬ್ಬ ಇಬ್ಬರ ಹೋದ್ರತ್ತೇಳಿ ಪಕ್ಷಾಂತರ ಅಪ್ಲೈ ಮಾಡ್ತಾರೆ. ಯಾರ ವಿಧಾನಸಭೆ ಸ್ಪೀಕರ್ ಯಾರಿರ್ತಾರಲ್ಲ ಅವರು. ಅಕಸ್ಮಾತ್ ಆ ಪಕ್ಷದಾಗ ಏನೋ ಒಂದು ಒಳ ಜಗಳ ಆಗ್ತೈತಿ, ಭಾಳ ಮೆಂಬರ್ಸ್ಗಳು ಹೋಗಿದ್ರತ್ತೇಳಿ ಅವಾಗ ಅವ್ರಿಗೆ ಪಕ್ಷಾಂತರ ಅಪ್ಲೈ ಮಾಡಬಾರ್ದತ್ತು, ಅದ್ರೊಳಗೆ ಎಕ್ಸ್ಕ್ಲೂಸಿವ್ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂದ್ರೆ ಪಕ್ಷನ ಎಲ್ಲರ ಅವ್ರು ಸೆಲೆಕ್ಟ್ ಆಗಿ ಹೋಗಿದ್ದ ಪಕ್ಷದಾಗ ಏನೋ ಒಂದು ಇದನ್ನ ಇಲ್ಲೀಗಲ್ ಏನೋ ನಡೀತು ಅಥವಾ ಇದನ್ನ ಅತಿಕ್ರಮ ಆಗತ್ತು ಅಂತೇಳಿ ಅವಾಗ ಏನು ಮಾಡ್ತಾರೆ ಅಂದ್ರೆ ಪಕ್ಷ ಬಿಟ್ಟು ಹೋಗಿರ್ತಾರೆ. ಎಷ್ಟು ಮೆಂಬರ್ಗಳು ಹೋದ್ರೆ ಅವಾಗ ಪಕ್ಷಾಂತರ ಅಪ್ಲೈ ಹಾಕಿದ್ದಿಲ್ಲ ಅಂದ್ರೆ 1/3 ನಾ ಇನ್ನು 52ನೇ ತಿದ್ದುಪಡಿಗೆ ಅದೀನಿ 1/3 ಸ್ಪ್ಲಿಟ್ ಆದ್ರತ್ತೇಳಿ ಪಕ್ಷಾಂತರ ಅಪ್ಲೈ ಹಾಕಿದ್ದಿಲ್ಲ. ಅದನ್ನ ಅಮೆಂಡ್ಮೆಂಟ್ ಮಾಡ್ತಾರೆ. ಯಾವ ಇಯರ್ದಾಗ ಅಂದ್ರೆ 91ನೇ ಅಮೆಂಡ್ಮೆಂಟು ಯಾವ್ದಕ್ಕೆ ಸಂಬಂಧಿಸೈತೆ ಅಂದ್ರೆ ಪಕ್ಷಾಂತರಕ್ಕೆ. ಈ 91ನೇ ಅಮೆಂಡ್ಮೆಂಟ್ನಾಗ ಏನು ಮಾಡ್ತಾರಂದ್ರೆ ಎಸ್ 2/3 ಏನಾಗಬೇಕಂದ್ರೆ ಇಲ್ಲಿ ಏನು ಮಾಡ್ತಾರೆ, ಸ್ಪ್ಲಿಟ್ ಕಾನ್ಸೆಪ್ಟ್ನ ಎಲಿಮಿನೇಟ್ ಮಾಡ್ತಾರೆ. ಸ್ಪ್ಲಿಟ್ ಅಂದ್ರೆ ನೆನಪಿಟ್ಕೋರಿ, ಮೊದಲೇ 52ನೇ ತಿದ್ದುಪಡಿ ಪ್ರಕಾರ 1/3 ಅಂದ್ರೆ 30 ಮೆಂಬರ್ ಇದ್ದಾಗ 10 ಮಂದಿ ಏನಾರ ಮಾಡಿ, ಈಗ ಆಮ್ ಆದ್ಮಿ ಪಾರ್ಟಿದಿಂದ ಹೋಗ್ಯಾರ ತಿಳ್ಕೊರಿ, ಅವ್ರದಿಂದ ಸೆಲೆಕ್ಟ್ ಆದವ್ರು 30 ಜನ ಅದಾರ, ಅದ್ರೊಳಗೆ 10 ಜನ ಬೇರೆ ಕಡೆ ಹೋಗ್ತಾರ. 10 ಜನ ಹೋದ್ರೆ ಏನು ಮಾಡ್ತೀರಾ, ಅವ್ರು ಬೇರೆ ಪಕ್ಷನ ಕಟ್ಕೊಂಡ್ರು ಅವ್ರಿಗೆ ಪಕ್ಷಾಂತರ ಹತ್ತಿದ್ದಿಲ್ಲ. ಬಟ್ 91ನೇ ತಿದ್ದುಪಡಿ ಏನು ಹೇಳ್ತೈತೆ ಅಂದ್ರೆ 2/3 ಮೆಂಬರ್ಸ್ಗಳು ಸ್ಪ್ಲಿಟ್ ಆದ್ರೂ ಪಕ್ಷಾಂತರ ಅಪ್ಲೈ ಮಾಡ್ಬೋದು. ಬಟ್ ಏನು ಮಾಡ್ಬೇಕಂದ್ರೆ 2/3 ಮೆಂಬರ್ಗಳು ಹೊಸ ಪಕ್ಷ ಕಟ್ಟಂಗಿಲ್ಲ, ಕಂಪಲ್ಸರಿ ಏನು ಮಾಡ್ಬೇಕಂದ್ರೆ ಇನ್ನೊಂದು ಪಕ್ಷದ ಜೋಡ ಮರ್ಜ್ ಆಗ್ಬೇಕು. ಯಾಕಂದ್ರೆ ಮಹಾರಾಷ್ಟ್ರದಾಗೂ ಆತ್ ನೋಡ್ರಿ, ಮಹಾರಾಷ್ಟ್ರದಾಗ ಆಗಿತ್ತಲ್ಲ ಶಿವಸೇನಾ ಅಲ್ಲ, ಶಿವಸೇನೆ ಪಕ್ಷ ಅವ್ರು ಏನು ಮಾಡ್ಬೋದಿತ್ತು ಅಂದ್ರೆ ಹೊಸ ಪಕ್ಷ ಕಟ್ಕೋಬೋದಿತ್ತು. ಬಟ್ ಅವ್ರ ಪಕ್ಷ ಯಾಕೆ ಕಟ್ಟಲಿಲ್ಲ ಅಂದ್ರೆ ಮರ್ಜ್ ಆಗೋ ಕಾನ್ಸೆಪ್ಟ್ ಅಟ್ಟ ಇಟ್ಟಾರೆ. ಯಾಕಂದ್ರೆ ಇನ್ನೊಂದು ಪಕ್ಷದ ಜೋಡ ನೀವು ಮರ್ಜ್ ಆಗಬೇಕು, ಹೊರತಾಗಿ ಪಕ್ಷ ಕಟ್ಕೊಳಂಗಿಲ್ಲ ಅಂತೇಳಿ. ಅದೇ ಎಷ್ಟಂದ್ರೆ 2/3 ಗೊತ್ತಾತಲ್ಲ. ಕರೆಕ್ಟ್. ಸ್ಪ್ಲಿಟ್ ಬಗ್ಗೆ ತೆಗ್ದಿದ್ದು ಯಾವ್ದಂದ್ರೆ ವಂದನ್ ಕುಮಾರ್ ಕಮಿಟಿ ಅಂತ ಬರ್ತದೆ. ಕರೆಕ್ಟ್. ಅದ್ರದ್ದು ರೆಕಮೆಂಡೇಶನ್ ಮಾಡಿರ್ತಾರೆ ಅವ್ರು. ವಂದನ್ ಕುಮಾರ್ ಕಮಿಟಿ ಯಾವ್ದಂದ್ರೆ ಸ್ಪ್ಲಿಟ್ ಕಾನ್ಸೆಪ್ಟ್ ಗೊತ್ತಾತಲ್ಲ. ಪಕ್ಷಾಂತರ ಈಗ ನ್ಯೂಸ್ನಾಗ ಐತಿ, ಹೆಂಗೆ ಬೇಕಾದ್ ಕೇಳ್ಬೋದು. 2 ಅಮೆಂಡ್ಮೆಂಟ್ ಯಾವ ಸಂಬಂಧಿಸಿರ್ತಾವಂದ್ರೆ 52 ಮತ್ತು 91ನೇ ತಿದ್ದುಪಡಿ ಇನ್ನೊಂದು ಎದಕ್ಕೆ ಸಂಬಂಧಿಸೈತೆ ಅಂತ ಕೇಳ್ರ. ಎಷ್ಟು ರೀ? 15%. ಏನು 15%? ಮಂತ್ರಿಮಂಡಲ, ಸಚಿವ ಸಂಪುಟ, ಕ್ಯಾಬಿನೆಟ್ ಮಿನಿಸ್ಟರ್ ಏನು ಕರೀತಾರಲ್ಲ ಅದು ಎಷ್ಟು ಮೀರ್ ಬರೋದಂದ್ರೆ 15. ಎಷ್ಟನೇ ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿ? 91. ನೆನಪಿರ್ತಾವಲ್ಲ. ಪಕ್ಷಾಂತರ ಬಂದಾಗ ಇದೆಲ್ಲ ನೆನಪಿಟ್ಕೋರು, ಅದ್ರ ಮೇಲೆ ಕೇಳ್ತಿರ್ತಾರೆ ಕ್ವಶನ್. ನೆಕ್ಸ್ಟ್, ರೀಸೆಂಟಾಗಿ ರಿಲೀಫ್ ಸ್ಕೀಮ್ ಸೆಂಟ್ರಲ್ ಗೌರ್ಮೆಂಟ್ದವ್ರು ಎದ್ರ ಸಲ್ಮಾನ್ ತರ್ತಾರೆ ಇದು ಇನ್ನೊಮ್ಮೆ ಕೇಳತ್ನ. ರಿಲೀಫ್ ಸ್ಕೀಮ್ ಅಂತ ತರ್ತಾರೆ ಸೆಂಟ್ರಲ್ ಗೌರ್ಮೆಂಟ್. ಭವ್ಯ ರಿಲೀಫ್ 2 ಹೇಳಿದ್ದಿಲ್ಲ. ಭವ್ಯ ಸ್ಕೀಮ್ ಹೆಂಗೆ ತಂದಿರ್ತಾರಲ್ಲ ಹಂಗೆ ರಿಲೀಫ್ ಸ್ಕೀಮ್ ಅಂತ ತಂದಾರೆ. ಎದಕ್ಕೆ ತರ್ತಾರೆ ರಿಲೀಫ್? ಎಕ್ಸ್ಪೋರ್ಟ್ಗೆ ಉತ್ತೇಜನ ಕೊಡಕ್ಕೆ. ಎದ್ರ ಸಲ್ಮಾನ್ ಅಂದ್ರೆ ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್ ಆಗತ್ತೈತಿ, ಇದು ನೆನಪಿಟ್ಕೊಂಡ್ಬಿಡ್ರೆ. ರಿಲೀಫ್ ಸ್ಕೀಮ್ ಅಂತ ರೀಸೆಂಟಾಗೆ ತರ್ತಾರೆ 2026. ಎದಕ್ಕಂದ್ರೆ ಈಗ ಹಾರ್ಮುಜ್ ಸ್ಟ್ರೇಟ್ ಅದು ಬಂದ್ ಮಾಡಿರಲ್ಲ, ಅದಾಗಂತೆ ನಮ್ಮಿಂದ ಎಕ್ಸ್ಪೋರ್ಟ್ ಏನು ರಫ್ತು ಆಕಿತ್ಲ ಅದ್ರದ್ದು ಏನು ಮಂದಿ ಲಾಸ್ನೇ ಬಂದಿರ್ತಾರಲ್ಲ ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಯಾವ ಸ್ಕೀಮ್ ತಂದಾರಂದ್ರೆ ರಿಲೀಫ್ ಸ್ಕೀಮ್. ಈಗ ಭವ್ಯ ಸ್ಕೀಮ್ ಎದಕ್ಕೆ ಹೇಳ್ರಿ? ಕರೆಕ್ಟ್. ಇಂಡಸ್ಟ್ರಿಯಲ್ ಪಾರ್ಕ್ಗಳನ್ನ ಅಭಿವೃದ್ಧಿ ಮಾಡ್ಬೇಕಂದ್ರೆ ಪೂರ್ತಿ ಇಂಡಿಯಾದಾಗ ಏನಂದ್ರೆ ಇಂಡಸ್ಟ್ರಿಯಲ್ ಪಾರ್ಕ್ ಅಥವಾ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಅಂತ ಕರೀತಾರೆ. ಅವ್ನು ಡೆವಲಪ್ ಮಾಡ್ಬೇಕಂದ್ರೆ ಎಷ್ಟು ಮಾಡ್ಬೇಕಂದಾರ ಇದು ನಾಳೆ ಭವ್ಯದಾಗ ಕೇಳ್ತಾರೆ. 100, 200, 300, 400 100 ಪಾರ್ಕ್ಗಳು ನೆನಪಿಟ್ಕೋರಿ. ಸೆಂಟ್ರಲ್ ಗೌರ್ಮೆಂಟ್ದವ್ರ ಭವ್ಯ ಸ್ಕೀಮ್ ಅಂತ ತರ್ತಾರೆ. ಭವ್ಯ ಸ್ಕೀಮ್ದು ಎಲ್ಲರ ಕೇಳಿರ್ತೇನೆ ಔದ್ಯೋಗಿಕ ಅಂತ ಬರ್ತೈತಿ. ಭವ್ಯ ಸ್ಕೀಮ್ ಅಂದ್ರೆ ಭಾರತೀಯ ಔದ್ಯೋಗಿಕ ಯೋಜನೆ ಅಲ್ಲ, ಭಾರತೀಯ ಔದ್ಯೋಗಿಕ ಯೋಜನೆ ಅಂತ ಬರ್ತದೆ. ಒಂದು ಫುಲ್ ಫಾರ್ಮ್ ಹೊಡೋದು ನೋಡ್ರಿ. ಆದ್ರೆ ಭವ್ಯ ಸ್ಕೀಮ್ ಅಂತ ತರ್ತಾರೆ. ಇದು ಎದ್ರ ಸಲ್ಮಾನ್ ಅಂದ್ರೆ ಇಂಡಸ್ಟ್ರಿಯಲ್ ಪಾರ್ಕ್ ಮಾಡತ್ತಾರೆ. ಟೋಟಲ್ ಆಲ್ ಓವರ್ ಇಂಡಿಯಾದಾಗ ಎಷ್ಟು ಪಾರ್ಕ್ ಮಾಡ್ಬೇಕಂದ್ರೆ 100 ಪಾರ್ಕ್ಗಳು ನೆನಪಿರ್ತೈತಲ್ಲ ಭವ್ಯ. ರಿಲೀಫ್ ಸ್ಕೀಮ್ ಎದಕ್ಕಂದ್ರೆ ಮಧ್ಯಪ್ರಾಚ್ಯ ದೇಶಗಳ ನೆನಪಿಟ್ಕೋರಿ, ಅಥವಾ ಗಲ್ಫ್ ಅಂತ ನೆನಪಿಟ್ಕೋರಿ, ಅಥವಾ ಪಶ್ಚಿಮ ಏಷ್ಯಾ ರಾಷ್ಟ್ರಗಳದೊಳಗೆ ಏನಾಗತ್ತಲ್ಲ ಕಾನ್ಫ್ಲಿಕ್ಟ್, ಅದ್ರ ಸಲ್ಬಂಧತ್ತು ನೆನಪಿಟ್ಕೋರಿ. ನೆನಪಿರ್ತೈತಲ್ಲ. ನೆಕ್ಸ್ಟ್, ಇಂಡಿಯಾಸ್ ಫಸ್ಟ್ LPG ATM ಎಲ್ಲಿ ಮಾಡತ್ತಾರ? ಹರಿಯಾಣದ ಮುಂದೆ. ಇದನ್ನು ನೆನಪಿಟ್ಕೋರಿ. ಹರಿಯಾಣದ ಪಾನಿಪತ್ತ, ಸೋನಿಪತ್ತ, ಗುರುಗ್ರಾಮ ಹಿಂಗೆ ಕೊಟ್ಟಿರ್ತಾರೆ. LPG ATM ಎಲ್ಲಿ ಮಾಡ್ರಂದ್ರೆ ಹರಿಯಾಣದ ಗುರುಗ್ರಾಮ್ನಾಗ. ಎಷ್ಟು kg ಸಿಲಿಂಡರ್ ಕೊಡ್ತಾರೆ ಇಲ್ಲಿ? ಎಷ್ಟೇ. ನೆಕ್ಸ್ಟ್ ಇದು ಹೇಳ್ರಿ, ಡಿಜಿಟಲ್ ಲೈಬ್ರರಿ ಮತ್ತು ಅಧ್ಯಯನ ಕೇಂದ್ರಗಳನ್ನ ಮಾಡತ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಉದಾಹರಣೆ ಬಜೆಟ್ನಾಗ ಹೇಳಿದ್ವಿ. ಎಲ್ಲಿ? ಧಾರವಾಡ ಮತ್ತು ಬೆಂಗಳೂರು. ಶ್ವಾನ ನಿಯಂತ್ರಣ ಕೇಂದ್ರ ಎಲ್ಲೆಲ್ಲಿ ಮಾಡತ್ತಾರ? ಬೀದರ್ ಮತ್ತು ಬೆಂಗಳೂರು. ಇದನ್ನು ಡಿಜಿಟಲ್ ಲೈಬ್ರರಿ ಆತ ಅಥವಾ ಟ್ರೈನಿಂಗ್ ಸೆಂಟರ್ ಆತ ಮತ್ತು ಶ್ವಾನ ನಿಯಂತ್ರಣ ಕೇಂದ್ರ ಆತ. ಇಂದಿರಾ ಕ್ಯಾಂಟೀನ್ಗಳು ಎಲ್ಲೆಲ್ಲಿ? ಬೆಂಗಳೂರು ಮತ್ತು ಧಾರವಾಡ. ಎಷ್ಟು ಅದಾವ್ರಿ? ಧಾರವಾಡದಾಗ 4, ಬೆಂಗಳೂರಾಗ 2, 6 ಅದವಲ್ಲ. ಓಕೆ. ಇದು ಹೇಳ್ರಿ, ಎಷ್ಟು ವರ್ಷದಕ್ಕಿಂತ ಕೆಳಗಿದ್ದವ್ರಿಗೆ ಟೈಪ್ 1 ಡಯಾಬಿಟೀಸ್ಗೆ ಇನ್ಸುಲಿನ್ ಉಚಿತವಾಗಿ ಕೊಡ್ತಂದ್ರೆ ನೆನಪೈತಲ್ಲ. ಬಜೆಟ್ನಾಗ ಹೇಳ್ಯಾರ ಎಷ್ಟು ವರ್ಷದ ಕೆಳಗೆ?
18 ವರ್ಷದಕ್ಕಿಂತ ಕೆಳಗಿರೋ ಹುಡುಗರು ಅಥವಾ ಮಕ್ಕಳು ಏನಿರ್ತಾರಲ್ಲ ಅವ್ರಿಗೆ ಏನಂದ್ರೆ ಇನ್ಸುಲಿನ್ ಉಚಿತವಾಗಿ ಕೊಡ್ತಾರೆ, ಅಥವಾ ಇನ್ಸುಲಿನ್ ಎದ್ರ ಸಲ್ಮಂದ್ ಕೊಡ್ತಾರೆ ಅಂದ್ರೆ ಡಯಾಬಿಟಿಸ್ ಸಲ್ಮಂದ್. ಎಷ್ಟು ವರ್ಷದ ಕೆಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮಗಳ ನಿರ್ಬಂಧ ಏರ್ಯಾರ 16 ವರ್ಷದ ಕೆಳಗಿನವ್ರಿಗೆ ನೆನಪಿಟ್ಕೋರಿ ಅದನ್ನು. ನೆಕ್ಸ್ಟ್ ಇದು ಹೇಳ್ರಿ, ಎಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ಗಳು ಮಾಡತ್ತಾರ ಅಂದಿದ್ ನೀವು ಹೊಸವ? ಎಸ್, ಬಿಜಾಪುರ ಮತ್ತು ಕೋಲಾರದಾಗ ನೆನಪೈತಲ್ಲ, ಬಿಜಾಪುರ ಮತ್ತು ಕೋಲಾರ ಬಂದಾಗ ಇನ್ನೊಂದು ಏನು ಬಜೆಟ್ನಾಗ ಹೇಳಿದ್ವು, ಪೂರ್ತಿ ಕೋಲಾರ ಜಿಲ್ಲೆ ಒಳಗೆ ಮಾಡತ್ತಾರ ಏನತ್ತ, ರೈತ ಮಾಲ್ಗಳು ಯಾರು ಡೆವಲಪ್ ಮಾಡತ್ತಾರ, BMRC ಅಲ್ಲ, MSI ಅಲ್ಲ, ಯಾರ MSI ಅಲ್ದವ್ರು ನೆನಪಿಟ್ಕೋರು, ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತ ಏನೈತಲ್ಲ ಅವ್ರು ಮಾಡತ್ತಾರ. ಎಲ್ಲಿ ಅಂದ್ರೆ ರೈತ ಮಾಲ್ಗಳನ್ನ ಎಲ್ಲಿ, ಕೋಲಾರದಿಂದ ಜಿಯೋ ಹೆರಿಟೇಜ್ ಸೈಟ್ ಐತೋ ಇಲ್ಲೋ ಐತಲ್ಲ, KGF ಕೋಲಾರ ಗೋಲ್ಡ್ ಮೈನ್ ಅಂತ ಬರ್ತೈತಲ್ಲ ಅಲ್ಲೇ ಐತಿ. ಏನಂದ್ರೆ ಇದನ್ನು ಏನಂತ ಕರಿತೀವಿ, ಜಿಯೋ ಹೆರಿಟೇಜ್ ಸೈಟ್ ಅಂತ. ಎಷ್ಟು ಅದಾವ ಟೋಟಲ್? 5 ಅದಾವ. ರೀಸೆಂಟಾಗಿ ಆಗಿದ್ದಪ್ಪಿ ಯಾವ್ದ ಯಾನ ಎಲ್ಲಿ ಕಂಡು ಬರ್ತೈತಿ, ಡಿಸ್ಟಿಕ್ಗಳು ನೆನಪಿಟ್ಕೋರು, ಹೊಂದಿಸಿ ಬರೆಯೋದಾಗ ಕೇಳ್ತಿರ್ತಾರ. ನೆಕ್ಸ್ಟ್ ಇದು ಹೇಳ್ರಿ, ರೀಸೆಂಟಾಗಿ ಹಜ್ ಭವನ್ಗಳು ನಿರ್ಮಾಣ ಮಾಡ್ಬೇಕಂದಾರ. ಎಲ್ಲಿ ಹೇಳ್ರಿ ಇದು ಹಜ್ ಭವನದ ಯಾಕೆ ಇಂಪಾರ್ಟೆಂಟ್ ಕೇಳ್ಬೋದು ಗೊತ್ತಾ? ಇಂಡಿಯಾದಾಗ ನ್ಯೂಸ್ನಾಗ ಬಂದಿತ್ತು ನೋಡ್ರಿ ಟೋಟಲ್. ಯಾಕಾರ ಹಜ್ ಸರ್ ಇದನ್ನು ಏನಂದ್ರೆ ಇದನ್ನು ಯಾವ್ದು ಬರ್ತದ, ವಕ್ ಬೋರ್ಡ್ ನ್ಯೂಸ್ನಾಗ ಇತ್ತು ನೋಡ್ರಿ, ವಕ್ ಬೋರ್ಡ್ ಅಂತ ನ್ಯೂಸ್ನಾಗ ಇತ್ತು. ಹೈಯೆಸ್ಟ್ ಇಂಡಿಯಾದಾಗ ಲ್ಯಾಂಡ್ ಇರೋದು ಯಾರ ಕಡೆ ಅಂದ್ರೆ ಮೊದಲ ರೈಲ್ವೇದವ್ರು. ಒಂದನೇದು ಹೈಯೆಸ್ಟ್ ಲ್ಯಾಂಡ್ ಇರೋರು ಯಾರ ಕಡೆ ಅಂದ್ರೆ ರೈಲ್ವೆ ಮಿನಿಸ್ಟ್ರಿ ಅಂಡ್ರ. ಅದು ಬಿಟ್ಟರೆ ಎರಡನೇದ ಜಾಸ್ತಿ ಜಾಗ ಇರೋದು ಯಾರ ಕಡೆ ಅಂದ್ರೆ ಯಾರ ವಕ್ ಮಂಡಳಿ ಕಡೆ ಬರ್ತೈತಿ. ವಕ್ ಬೋರ್ಡ್ನ ರೀನೇಮ್ ಮಾಡ್ತಾರೆ, ಏನತ್ ಮಾಡ್ತಾರ, ಉಮ್ಮಿದ್. ಅದರ ರಿಲೇಟೆಡ್ ಇಲ್ಲಿ ನಮ್ಮಲ್ಲಿ ಹಜ್ ಭವನ ಯಾಕೆ ಮಾಡ್ತಾರೆ, ಹಜ್ ಭವನ್ ಮೇನ್ ಮೋಟೋ ಏನಿರ್ತೈತೆ ಅಂದ್ರೆ ಅವ್ರಿಗೇನು ಇದ್ರೊಳಗೆ ಇರ್ತೈತೆ ನೋಡ್ರಿ, ಅವರು 5 ಅದಾವಲ್ಲ, ಅವು 5 ಪ್ರಯಾರಿಟಿ ರೀಸನ್ ಅದಾವ. ನಮಾಜ್ ಮಾಡ್ಬೇಕಾ, ಜೀವನದಾಗ ಒಮ್ಮೆ ಅಲ್ಲಿ ಇದರ ಮೆಕ್ಕ ಯಾತ್ರೆ ಮಾಡ್ಬೇಕಾ, ಇನ್ನ 3 ಯಾವ್ದಾವ, ರೋಜಾ, ನೆಕ್ಸ್ಟ್ ದಾನ ಮಾಡೋದು, ನೆಕ್ಸ್ಟ್ ಇನ್ನೊಂದ 4 ಒಂದೇದ ರಂಜಾನ್ ಮಾಡೋ ಇದನ್ನ ಏನಂತಾರೆ, ರೋಜಾ ದಿನ ಏನು ಮಾಡ್ತಾರೆ, ನಮಾಜ್ ಮಾಡ್ಬೇಕಾ, 5 ಟೈಮ್ ಮಾಡ್ತಾರೆ ಒಂದು ದಿನದಾಗ ನಮಾಜ್ ಮಾಡ್ಬೇಕಾ, ಸಾಯಿದ್ರೊಳಗೆ ಒಮ್ಮೆ ಎದಕ್ಕೆ ಮೆಕ್ಕ ಯಾತ್ರೆ ಮಾಡ್ಬೇಕಾ, ಆಮೇಲೆ ರೋಜಾ ಮಾಡ್ಬೇಕಾ, ನೆಕ್ಸ್ಟ್ ಇನ್ನ ಎಡ ದಾನ ಜಕಾತ್ ಅಂತ ಕರಿತೀವಿ. ಇನ್ನೊಂದು ರೋಜಾ ಹೇಳಿದಲ್ಲಪ್ಪಿ 2 ಸಲ ಹೇಳಕ್ಕೆ. ಹಾಂ, ಇದನ್ನ ಅಲ್ಲ ಒಬ್ಬ ದೇವರ ಒಬ್ಬ ಅಲ್ಲ ಒಬ್ಬನೇ ದೇವರ ಅಂತ ಏನೋ ಐತಲ್ಲ, ಅದಲ್ಲ ಏನಂತಾರ ಅದಕ್ಕೆ, ಕಲಿಮ. ಹಾಂ, ಕರೆಕ್ಟ್, ಕಲಿಮ ಕರೆಕ್ಟಾ? 5 ನೆನಪಿಟ್ಕೋರಿ. ಹೆಂಗೆ ಅವ್ರ ಶರೀಯತ್ ಕಾನೂನು ಅಂತ ಬರ್ತೈತಿಲ್ಲ, ಅವ್ರದ್ದು ಕುರಾನ್ ಏನೈತಿಲ್ಲ ಅದ್ರೊಳಗೆ ಅವ್ರಿಗೆ ಹೆಂಗೆ ಈಗ ಬೇರೆ ಕಾಸ್ಟ್ ಒಳಗೆ ಹೆಂಗೆ ಇದನ್ನು ಸತ್ವಗಳನ್ನ ಫಾಲೋ ಮಾಡ್ತಿಲ್ಲ ತತ್ವಗಳನ್ನು, ಹಂಗೆ ಮುಸ್ಲಿಮ್ರೊಳಗೆ 5 ಇರ್ತಾವಲ್ಲ, ಅದ್ರೊಳಗೆ ಮೆಕ್ಕ ಯಾತ್ರೆ ಮಾಡ್ತಿರ್ತಾರಲ್ಲ ಅವ್ರ ಸಲ್ಮಂದ ನಮ್ಮ ಇದನ್ನು ಕರ್ನಾಟಕದಾಗ ಒಂದ ಹಜ್ ಭವನ ಅಂತ ಐತಿ. ಎಲ್ಲಿ ಐತಿ ಅಂದ್ರೆ ಪ್ರೆಸೆಂಟ್ ಹಜ್ ಭವನ ಐತಿ. ಎಲ್ಲೈತಿ ಹಜ್ ಭವನ್ ಕೇಳತ್ತ, ಗುಲ್ಬರ್ಗದಾಗ ಐತಿ. ಅದು ಹಜ್ ಭವನ ಅಲ್ಲೋ, ಹಜ್ ಭವನ ಇರೋದು ಬೆಂಗ್ಳೂರಾಗ ಒಂದೈತಿ. ಅಲ್ಲಿ ಇದನ್ನು ಮಾಡ್ತಾರೆ ನೋಡ್ರಿ, ಹಾಂ ಬೆಂಗ್ಳೂರಾಗ ಒಂದೈತಿ. ಗುಲ್ಬರ್ಗದಾಗ ಇರೋದು ಮಸ್ಜಿದ ದರ್ಗಾದು ಮಾಡಿರ್ತಾರೆ. ದರ್ಗಾ ಮಸ್ಜಿದ್ಕ ಕನ್ಫ್ಯೂಸ್. ದರ್ಗಾ ಮಸ್ಜಿದಾಗ ಗೊತ್ತದಲ್ಲ, ಮಸ್ಜಿದ್ದಾಗ ಏನು ಮಾಡ್ತಿರ್ತಾರೆ ಹೇಳ್ರಿ, ಮಸ್ಜಿದ್ದಾಗ ಮಾಡೋದ ನಮಾಜ್, ದರ್ಗಾದಾಗ ಕಬ್ರಿಸ್ತಾನ್ ಅಂತ ಕರೀತಾರೆ. ನಮಾಜ್ ಮಾಡೋದು ಏನು ಸ್ಥಳ ಇರ್ತಾವಲ್ಲ ಅವಕ್ಕೆ ಎಲ್ಲರ ದರ್ಗಾ ಅಂತ ಕೊಟ್ರೆ ತಪ್ಪತ್ತು ಹಾಕಿಬಿಡ್ತಾರೆ, ಮಸ್ಜಿದ್ ಥರ. ಅದಕ್ಕೆ ಏನಂದ್ರೆ ಮಸ್ಜಿದ್ ಅಂದ್ರೆ ಏನ, ಧ್ಯಾನ ಮಾಡೋದು. ಹೆಂಗೆ ನಮ್ಮಲ್ಲಿ ಈಗ ಇವ್ರದ್ದು ಇರ್ತೈತೆ ನೋಡಿ ಧ್ಯಾನ ಕೇಂದ್ರ, ಬೌದ್ಧರದ್ದು ಯಾವ್ದತ್ತೀವಿ ಅದಕ್ಕೆ ವಿಹಾರ ಅಂತ ಕರಿತೀವನ್. ಚೈತ್ಯಾಲಯಕ್ಕೆ ಹೋಗಿ ಹೆಂಗೆ ಧ್ಯಾನಕ್ಕೆ ಕುಂಡಿರ್ತಾರಲ್ಲ, ಶಾಂತಿ ಇರ್ತೈತತ್ತ, ಹಂಗೆ ಮುಸ್ಲಿಮ್ರು ಎಲ್ಲರ ಧ್ಯಾನಕ್ಕೆ ಕೂತಾರಂದ್ರೆ ಮಸ್ಜಿದ್ದಾಗ. ದರ್ಗಾದಾಗ ಅಂದ್ರೆ ಯಾರನ್ನಾರ ಮಣ್ಣು ಕೊಟ್ಟಿರ್ತಾರ ಅಥವಾ ಯಾರ ಸೂಫಿ ಸಂತರುಗಳ್ದು ಏನು ಗೋರಿ ಇಟ್ಟಿರ್ತಾರಲ್ಲ ಅದಕ್ಕೆ ದರ್ಗಾ ತರ. ಕನ್ಫ್ಯೂಸ್ ಆಗ್ಬೇಡ್ರಿ, ದರ್ಗಾಗಳು ಬೇರೆ ಮಸ್ಜಿದ್ ಬೇರೆ. ಹೆಂಗೈತಲ್ಲ ಸೇಮ್ ಅವ್ರದ. ಇದನ್ನು ಏನು ಹೇಳತ್ತಿದ್ದೀವಿ, ಹಜ್ ಭವನ್ ಬಗ್ಗೆ. ಹಜ್ ಭವನ ಐತಲ್ರಿ, ಬೆಂಗ್ಳೂರಾಗ ಒಂದೈತಿ ಹಜ್ ಭವನ ಇರೋದ, ಬೆಂಗ್ಳೂರಾಗ ಒಂದೈತಿ. ಅಲ್ಲಿ ಏನು ಮಾಡ್ತಿರ್ತಾರೆ ಅಂದ್ರೆ ಮುಸ್ಲಿಮ್ ರಿಲೇಟೆಡ್ ಏನೇ ಇರ್ತಾವಲ್ಲ, ಈಗ ಅಲ್ಪಸಂಖ್ಯಾತ ಇಲಾಖೆ ಒಳಗೆ ಏನಾರ ಕಾಲ್ಫಾರ್ಮ್ ಇದನ್ನು ಮಾಡ್ತಾರೆ ಗೊತ್ತಾ, ಪೊಲೀಸ್ ಟ್ರೈನಿಂಗ್ ಅಥವಾ PSI ಟ್ರೈನಿಂಗ್, UPSC ಟ್ರೈನಿಂಗ್, ಅವ್ರಿಗೆಲ್ಲ ರೂಮ್ಸ್ ಎಲ್ಲಿ ಅವೈಲೇಬಲ್ ಮಾಡ್ಕೊಡ್ತಾರೆ ಅಂದ್ರೆ ಹಜ್ ಭವನದಾಗ. ಅದಕ್ಕೆ ಅಲ್ಪಸಂಖ್ಯಾತರ ಸಂಬಂಧ ಒಂದೈತಿ ಹಜ್ ಭವನ್ ಅನ್ನೋದ. ಕರ್ನಾಟಕದಾಗ ಎಲ್ಲಿ ಅಂದ್ರೆ ಬೆಂಗಳೂರು. ಈಗ ರೀಸೆಂಟಾಗಿ ಬಜೆಟ್ನಾಗ ಏನು ಮಾಡ್ರೆ, ಇನ್ನೂ 2 ಕಡೆ ಡೆವಲಪ್ ಮಾಡ್ಬೇಕಂದ್ರೆ ಎಲ್ಲೆಲ್ಲಿ ಹೇಳಿಲ್ಲ ಎಲ್ಲೆಲ್ಲತ್ತ ನೀನು ಇವತ್ತೇ ಹೇಳತ್ತೆ, ನಾವು ಹುಬ್ಬಳ್ಳಿ ಮತ್ತು ಕಲಬುರ್ಗಿ 2 ಕಡೆ ಹಜ್ ಭವನ ಮಾಡ್ಬೇಕಂದ್ರೆ ನೆನಪಿಟ್ಕೋರಿ. ಬಜೆಟ್ನಾಗ ಮಂಡನೆ ಮಾಡ್ಯಾರ. ಮೊದಲ ಹಜ್ ಭವನ ಎಲ್ಲಿತ್ತಂದ್ರೆ ಬೆಂಗಳೂರು ಒಂದೈತಿ. ಅಂದ್ರೆ ಈಗ ಮೆಕ್ಕಾಕದು ಹೋಗ್ತಿರ್ತಾರಲ್ಲ ಅಲ್ಲೇ ಇನಾಗ್ರೇಟ್ ಮಾಡ್ತಿರ್ತಾರೆ ನೋಡ್ರಿ ಹಜ್ ಭವನದಾಗ. ಮುಸ್ಲಿಮ್ರು ಏನರ ಇದ್ರು ಹಜ್ ಭವನದಾಗ ಮಾಡ್ತಿರ್ತಾರೆ ಅವ್ರ. ಅದಕ್ಕೆ ಈಗ ರೀಸೆಂಟಾಗಿ ಎಲ್ಲೆಲ್ಲಿ ಮಾಡೋದ್ರ ಹಜ್ ಭವನ, ಹುಬ್ಬಳ್ಳಿ ಮತ್ತು ಕಲಬುರ್ಗಿ ನೆನಪಿರ್ತೈತಲ್ಲ, ಹುಬ್ಬಳ್ಳಿ ಮತ್ತು ಕಲಬುರ್ಗಿ ಒಳಗೆ ಏನು ಮಾಡತ್ತಾರ ಅಂದ್ರೆ ಹಜ್ ಭವನಗಳನ್ನ ನಿರ್ಮಾಣ ಮಾಡತ್ತಾರ. ಓಕೆ, ರೀಸೆಂಟಾಗಿ OPEC-ದಿಂದ ಯಾವ ಕಂಟ್ರಿ ಹೊರಗೆ ಬರ್ತೈತೆ ಅಂತ ಹೇಳ್ರಿ, ಯಾವ್ದಾ UAE. OPEC-ದಾಗ ಎಷ್ಟು ಅದಾವ ಮೆಂಬರ್ಗಳು? ಇದು ಹೋದ್ಮೇಲೆ 11 ಅಕ್ಕವು. ಆ್ಯಕ್ಚುಲಿ ವೆಬ್ಸೈಟ್ ಪ್ರಕಾರ ಪೇಪರ್ನಾಗ 12 ಕೊಟ್ಟಾರ, ಬಟ್ ವೆಬ್ಸೈಟ್ನಾಗ ಇರೋ 11 ಅದ. OPEC ಹಿಡ್ದ ಇದನ್ನು ಯಾವ್ದು UAE ಹಿಡ್ದ 11 ಅದ. UAE ಹೊರಗೆ ಬರ್ತೇಳಿ 10 ಅಕ್ಕವು. ಇದು ಯಾವ್ದಾರ ವಿಕಿಪೀಡಿಯಾದಾಗ, ಅವ್ರ ವಿಕಿಪೀಡಿಯಾದ ಪೇಪರ್ನಾಗ 12 ಕೊಟ್ಟಾನ. ಇದು ಹೋದ್ಮೇಲೆ 11 ಅಕ್ಕ ಅಂದಾರ. ಬಟ್ ಪ್ರೆಸೆಂಟ್ ಇರುವ 11 ಮೆಂಬರ್ಸ್ ಅದಾವ್ರಿ. OPEC ಎದಕ್ಕೆ ತಸಲ್ ಬಂದು ತರ್ತಾರೆ ಹೇಳ್ರಿ,
ಪೆಟ್ರೋಲಿಯಂ ರಫ್ತು ರಾಷ್ಟ್ರಗಳು ಹೆಸರಿನಾಗ ನೆನಪಿಟ್ಕೋರಿ, ಪೆಟ್ರೋಲಿಯಂ ರಫ್ತು ರಾಷ್ಟ್ರಗಳು. ಇದು ನ್ಯೂಸ್ನಾಗ ಬಂದಾಗ ಕ್ವಶನ್ ಹೆಂಗೆ ಕೇಳಿರ್ತಾರೆ ಗೊತ್ತಾ, ಇದು ಒಪೆಕ್ ರಾಷ್ಟ್ರದ ಭಾಗದಾಗ ಇಂಡಿಯಾ ಐತೋ ಇಲ್ಲೋ ಅಥವಾ ಭಾರತ ಐತೆ ಇಲ್ಲ ಅಂತ ಕೇಳ್ತಾರೆ. ಅಮೇರಿಕಾ ಇವು ಹಿಂಗೆ ನೆನಪಿಟ್ಕೋರಿ. ಮೇನ್ ಕಂಟ್ರಿಗಳು ಯಾವ ಇರ್ತಾವಲ್ಲ, ನಾವು ಏನತ್ತು ಇರ್ಬೋದಲ್ಲ ಅಮೇರಿಕಾ ಅಂತ. ಅಮೇರಿಕಾನು ಒಪೆಕ್ದಾಗ ಬರಂಗಿಲ್ಲ. ಒಪೆಕ್ ಎದಕ್ಕೆ ಸ್ಥಾಪನೆ ಮಾಡಿರ್ತಾರಂದ್ರೆ ಒಪೆಕ್ ಓನ್ಲಿ ಎದಕ್ಕೆ ಸಲ್ಬಂದ್ರೆ ರಫ್ತು ಮಾಡುವ ರಾಷ್ಟ್ರಗಳು ಅಷ್ಟೇ ಬರ್ತಾವೆ. ಒಪೆಕ್ನಾಗ ಎಲ್ಲರ ಬಳಸುವ ರಾಷ್ಟ್ರಗಳು ನಾವೆಲ್ಲ ಬಳಸೋರ, ನಮ್ಮಲ್ಲಿ ಅನಿಲ ಉತ್ಪಾದನೆ ಮಾಡಂಗಿಲ್ಲ, ಅದ್ರ ಸಲ್ಬಂದ ರಫ್ತು ರಾಷ್ಟ್ರಗಳು ಏನೈತದ ಹೆಸರು ಫುಲ್ ಫಾರ್ಮ ಒಪೆಕ್ದ ಆರ್ಗನೈಜೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಕಂಟ್ರೀಸ್. ಹಾಂ ರೀ, ಹಾಂ, ಆರ್ಗನೈಜೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಕರೀತಾರೆ. ಯಾವ ಇಯರ್ದಾಗ ತರ್ತಾರೆ ಅದನ್ನು? 1960 ಎಲ್ಲಿ ಸ್ಥಾಪನೆ ಮಾಡ್ತಾರೆ? ಎಲ್ಲಿ? ಬಾಗ್ದಾದ್. ಇವು ಕ್ವಶನ್ ಕನ್ಫ್ಯೂಸ್ ಮಾಡ್ತಿರ್ತಾರೆ ನೋಡಿ. ಯಾವಾಗ ಒಮ್ಮೆ ಕೇಳಿದ್ರೆ ನೆನಪೈತಲ್ಲ, ಸಾರ್ಕ್ ಎಲ್ಲಿ ಸ್ಥಾಪನೆ ಆಗಿತ್ತು, ಪ್ರೆಸೆಂಟ್ ಹೆಡ್ ಕೊಟ್ರೆ ಎರಡು ಚೇಂಜ್ ಆಗಿರ್ತಾವಲ್ಲ, ಸೇಮ್ ಹಂಗೆ ಅಕಸ್ಮಾತ್ ನಾಳೆ ಕೇಳಿದಾಗ ಒಪೆಕ್ ಎಲ್ಲಿ ಸ್ಥಾಪನೆ ಆಗಿತ್ತು ಅಥವಾ 1960 ಅಂದ್ರೆ ಬಾಗ್ದಾದ್ ಎಲ್ಲಿ ಬರ್ತೈತಿ? ಇರಾಕ್ನಾಗ ಬರ್ತದೆ, ಇರಾನ್ಯಾಗ ಬರ್ತದೆ. ಇರಾಕ್ನ ಬಾಗ್ದಾದ, ಇರಾನ್ ಅಲ್ಲಿ ಮತ್ತೆ ಇರಾಕ್ದ ಕ್ಯಾಪಿಟಲ್ ಅದ ಬಾಗ್ದಾದ್ ಅತ್ತ. ಅಲ್ಲಿ ಸ್ಥಾಪನೆ ಮಾಡಿದ್ದು ಯಾವ್ದಂದ್ರೆ ಒಪೆಕ್ ಮೊದಲು ಸ್ಥಾಪನೆ ಮಾಡ್ತಾರೆ. ಒಪೆಕ್ದಾಗ ಫೌಂಡಿಂಗ್ ಮೆಂಬರ್ ಅಂತ ಕರೀತಾರೆ. ಯಾವ ಕಂಟ್ರಿ ಇರ್ತಾವ ಕೇಳ್ರೆ ಏನು ಮಾಡ್ತೀರಿ? ಇರಾನ, ಇರಾಕ, ಕುವೈತ, ಸೌದಿ ಅರೇಬಿಯಾ, ಇನ್ನೊಂದ ವೆನಿಜುವೆಲಾ. ಇದು ಎದಕ್ಕೆ ಇಂಪಾರ್ಟೆಂಟ್ ಅಥವಾ ಸ್ಥಾಪಕ ರಾಷ್ಟ್ರಗಳು ಎದಕ್ಕೆ ಕೇಳ್ಬೋದಂದ್ರೆ, ವೆನಿಜುವೆಲಾನು ನ್ಯೂಸ್ನಾಗ ಐತಿ, ಇರಾನ್ನು ನ್ಯೂಸ್ನಾಗ ಐತಿ. ನಾಳೆ ಕ್ವಶನ್ನಾಗ ಏನು ಹೇಳಿರ್ತಾರಂದ್ರೆ ಡೈರೆಕ್ಟ್ ಈಗ UAE ಒಪೆಕ್ ರೀಸೆಂಟಾಗಿ ಒಪೆಕ್ದಿಂದ UAE ಕಂಟ್ರಿ ಹೊರಗೆ ಹೋಗ್ತೈತೆ ಬಿಟ್ಟು ಏನು ಕೇಳ್ತಾನ, ಒಪೆಕ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳು ಕೊಟ್ಟು ಏನು ಕೇಳಿರ್ತಾನ, ಇರಾನ್ ಮತ್ತು ವೆನಿಜುವೆಲಾ ವಾರ್ನಾಗ ನ್ಯೂಸ್ನಾಗ ಅದಾವಲ್ಲ, ಇರಾನ್ ಮತ್ತು ವೆನಿಜುವೆಲಾ ಎರಡು ಸ್ಥಾಪಕ ರಾಷ್ಟ್ರಗಳು ಆಗಿದ್ದೋ ಇಲ್ಲೋ ಅಂತ ಕೇಳ್ತಾನೆ. ಒಪೆಕ್ದ ಆಗಿದ್ದೋ ಇಲ್ಲೋ? ಹಾಂ, ಹ್ಞೂ ಅನ್ಬೇಕು. ಫೌಂಡಿಂಗ್ ಮೆಂಬರ್ಸ್ಗಳು 5 ನೆನಪಿಟ್ಕೊಂಡ್ಬಿಡ್ರಿ. ಫೌಂಡಿಂಗ್ ಮೆಂಬರ್ಸ್ ಅತ್ತಾರ ಅಥವಾ ಸ್ಥಾಪಕ ರಾಷ್ಟ್ರಗಳು. 1960 ಏನು ಇರಾಕ್ನ ಬಾಗ್ದಾದ್ದಾಗ ಆಗಿರ್ತೈತಲ್ಲ, ಅವಾಗ 5 ಕಂಟ್ರಿಗಳು ಯಾವ್ಯಾವ ಸೈನ್ ಮಾಡ್ಕೊಂಡು ಮಾಡಿರ್ತಾವಂದ್ರೆ ಇರಾನ್, ಇರಾಕ್. ಇರಾಕ ಎರಡು ಅಲ್ಲೇ ಬಂದು, ಇರಾನ್ ಇರಾಕ್ ಆದ್ಮೇಲೆ ಎಲ್ಲಂದ್ರೆ ಸೌದಿ ಅರೇಬಿಯಾ, ಕುವೈತ್. ಅವು ಎರಡು ಗಲ್ಫ್ ಕಂಟ್ರಿಗಳು ಬರ್ತಾವೆ. ಇವು 4 ಇಲ್ಲೇ ಅದು. ಅದಾದ್ಮೇಲೆ ಸೌತ್ ಅಮೇರಿಕಾದಿಂದ ಒಂದು ಬರ್ತೈತೆ, ಯಾವ್ದಂದ್ರೆ ವೆನಿಜುವೆಲಾ. ನೆನಪಿರ್ತೈತಲ್ಲ? ಏನಾತ್ರು ಏನಾದ್ರಿ? ಏನಿಲ್ಲ, ಓಕೆ, ನೆನಪಿರ್ತೈತಲ್ಲ. ಒಪೆಕ್ದ ಆರ್ಗನೈಜೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತಾರೆ. ಯಾವ ಇಯರ್ದ ಸ್ಥಾಪನೆ ಆಗಿರ್ತೈತಿ? 1960 ಎಲ್ಲಿ ಆಗಿರ್ತೈತಿ? ಇರಾಕ್ನ ಬಾಗ್ದಾದ್. ಸ್ಥಾಪಕ ರಾಷ್ಟ್ರಗಳು ಎಷ್ಟಿದ್ವು ಅಂದ್ರೆ 5. ಹಿಂಗೂ ಕೇಳ್ಬೋದು, ಸ್ಥಾಪಕ ರಾಷ್ಟ್ರಗಳು ಎಷ್ಟತ್ತು ಕೇಳಿ 5, 6, 11 ತಿಂಗ್ ಕೇಳಿದಾಗ ಎಷ್ಟು ಹೇಳ್ಬೇಕು? 5 ಅಂತ ಹೇಳ್ಬೇಕು. 5 ಯಾವ್ಯಾವಿದ್ದು? ಇರಾನ, ಇರಾಕ, ಸೌದಿ ಅರೇಬಿಯಾ, ಕುವೈತ, ವೆನಿಜುವೆಲಾ. ನೆನಪಿರ್ತಾವೆ. ಈಗ ಒಪೆಕ್ ಪ್ಲಸ್ನಾಗ ಬಂದು ಅಂತೇಳಿ ಅದ್ರೊಳಗೆ ಎಷ್ಟದಾವ ಅಂದ್ರೆ 6 ಅದಾವ, 10 ಅದಾವ, 22 ಅಕೌಂಟ್. ಅದ್ರೊಳಗೆ 10 ಅದಾವನ್. 10 ಆದ್ರೆ ಇದು 11, 21 ಆಕೈತೆ ನೋಡಿ. ಹನ್ನೊಂದಾಗ್ಯಾವನ ಅದ್ರೊಳಗೆ 11 ಇವು 11 22 ಅಕೌಂಟ್ ಟೋಟಲ್ ಅಂತ. ಅದ್ರೊಳಗೆ 10 ಪಕ್ಕ ನೋಡ್ರಿ ವಿಕಿಪೀಡಿಯಾದಾಗ ಒಮ್ಮೆ ಅವ್ರದ ವಿಕಿಪೀಡಿಯಾ ಹೊಡಿ. ಒಪೆಕ್ದಂತೂ ಕನ್ಫರ್ಮ್ ನೆನ್ಪಿಟ್ಕೋರಿ. ಒಪೆಕ್ದು ಎಲ್ಲರ ಪೇಪರ್ನಾಗ ಕೊಟ್ರತ್ತ 12 ಹಾಕಿರಿ. ಪ್ರೆಸೆಂಟ್ ಇರೋ ಮೆಂಬರ್ಸ್ 11. ಅಕಸ್ಮಾತ್ UAE ಹೊರಗೆ ಬಂದ್ರೆ ಎಷ್ಟು ಮೆಂಬರ್ ಉಳಿತಾವ ಅಂದ್ರೆ 10 ಕಂಟ್ರಿ ಉಳಿತಾವ. ನೆನಪಿರ್ತೈತಲ್ಲ? ಯಾವ ಇಯರ್ದಾಗ ಆಗಿರ್ತೈತೆ ಒಪೆಕ್? 1960 ನೆನಪೈತಿ. ಫಸ್ಟ್ ಎಲ್ಲಿ ಸ್ಥಾಪನೆ ಆಗಿತ್ತಂದ್ರೆ ಇರಾಕ್ನ ಮತ್ತು ಇರಾನದ ಬಾರ್ಡ್ರ್ ಎಷ್ಟು ಜೋಡ ಹಂಚ್ಕೊಂಡೈತಿ ಕಂಟ್ರಿ? 7 ಕಂಟ್ರಿ. ಯಾವ ಹೇಳ್ರಿ? ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ತುರ್ಕ್ಮೆನಿಸ್ತಾನ್, ಅಜರ್ಬೈಜಾನ್, ಅರ್ಮೇನಿಯಾ, ಟರ್ಕಿ, ಇರಾಕ್. ಇರಾಕ್ ಕರೆಕ್ಟ್. ವಾಟರ್ ಬಾಡೀಸ 3 ಯಾವ್ಯಾವ? ಕ್ಯಾಸ್ಪಿಯನ್ನ, ಪರ್ಷಿಯನ್ನ ಮತ್ತು ಒಮನ್. ಹಿಂಗೆ ಎಷ್ಟು? 10. ಓಕೆ, ಒಪೆಕ್ ಪ್ಲಸ್ನಾಗ 10. ಟೋಟಲ್ ಎಷ್ಟು? 21 ಅಕ್ಕ ಪ್ರೆಸೆಂಟ್ ಇರೋ ಒಪೆಕ್ ಪ್ಲಸ್. ನೆನಪಿಟ್ಕೋ, ಒಪೆಕ್ ಪ್ಲಸ್ ಅಂದರೆ ಆ್ಯಡ್ ಆಗಿದ್ದು ಕಂಟ್ರಿ ಅಂತ ನೆನಪಿಟ್ಕೋರಿ. ಗೊತ್ತಾತಲ್ಲ ಒಪೆಕ್ ಪೂರ್ತಿ ಯಾವ ಕಂಟ್ರಿ ರೀಸೆಂಟಾಗಿ ಹೊರಗೆ ಬರ್ಬೇಕನ್ನತೈತಿ? UAE. ಈಗ ಹೇಳ್ರಿ ನೋಡು, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಂತ ಬರ್ತದೆ. ಈಗ ಒಪೆಕ್ ಮುಗಿತಾ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಂತ ಬರ್ತೈತಿ, GCC ಅಂತ ಕರೀತಾರ. ಇದು ಯಾವ ಇಯರ್ದಾಗ ತರ್ತಾರ? ಗಲ್ಫ್ ಕೋಆಪರೇಷನ್ ಕೌನ್ಸಿಲ್. ಇದು ನ್ಯೂಸ್ನಾಗಿತ್ತು. ಗಲ್ಫ್ ಕಂಟ್ರೀಸ್ಗಳು ಏನಿರ್ತಾವಲ್ಲ ಅದಕ್ಕೆ ಎಲ್ಲರ ಅಟ್ಯಾಕ್ ಮಾಡಲಿ ಏನೇ ಮಾಡಲಿ ಅವಾಗ ಯಾವುದೊಂದು ಕೌನ್ಸಿಲ್ ಅದಕ್ಕೆ ಹೆಲ್ಪ್ ಮಾಡ್ತೈತೆ ಅಂದ್ರೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಂತ ಬರ್ತದೆ. ಇದು ಹೆಂಗೆ ನೆನಪಿಟ್ಕೋರಿ ಅಂದ್ರೆ ನಮ್ದು ರಾಮ್ಸಾರ್ ವೆಟ್ಲ್ಯಾಂಡ್ಸ್ ಕೊಡೋ ಬ್ಲೂ ಫ್ಲಾಗ್ ಬೀಚಸ್ಗಳಿಗೆ ಯಾರು ಕೊಡ್ತಾರೆ ಹೇಳ್ರಿ? ಬ್ಲೂ ಫ್ಲಾಗ್ ಬೀಚ್ ಅಂತ ಡೆನ್ಮಾರ್ಕ್. ಯಾವ ಇಯರ್ದಾಗ ಆಗಿರ್ತೈತಿ? 1981 ಆಗಲ್ಲ? 81 ಅಲ್ಲ ಅದ. ಅವು ಎರಡು ಕಂಪೇರ್ ಮಾಡಿ ನೆನಪಿಡ್ರಿ. ಫೌಂಡೇಶನ್ ಆನ್ ಎನ್ವಿರಾನ್ಮೆಂಟ್ ಎಜುಕೇಷನ್ನು 1981ದಾಗ. ಆಮೇಲೆ ಇದು ಯಾವ್ದು? ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನು 1981ದಾಗ. ಈ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ದಾಗ ಎಷ್ಟು ಕಂಟ್ರಿ ಅದಾವ ಕೇಳ್ಬೋದು? ಎಷ್ಟು ಅದಾವ? ಕ್ಯೂ ಬಾಕ್ಸ್ ಅಂತ ಕೋಡ್ ಮಾಡಿದ್ದು ನೆನಪೈತಿ ಅಲ್ಲ? ಕ್ಯೂ ಬಾಕ್ಸ್ ಅಂತ. ಕ್ಯೂ ಅಂದ್ರೆ ಕತಾರ್. ಕ್ಯೂ ಬಾಕ್ಸ್ ಹೆಂಗೆ ಬರಿಬೇಕಂದ್ರೆ QU ಅಂತ ಬರಿಬೇಕಾ?
ಕ್ಯೂ ಅಂದ್ರೆ ಕತಾರ, ಯು ಅಂದ್ರೆ UAE, ಕ್ಯೂ ಕತಾರ UAE ಆತ. BOKS ಬಾಕ್ಸ್ ಅಂದ್ರೆ BOKS ಮತ್ತು ಎಕ್ಸ್ ಅಂತಂದಿರಿ ಅದಕ್ಕಲ್ಲ, BOKS ಅಂತ ಬರ್ತದೆ. ಬಿ ಅಂದ್ರೆ ಬಹರೇನ್, O ಅಂದ್ರೆ ಓಮನ್, ಕೆ ಅಂದ್ರೆ ಕುವೈತ್, ಯಾವ್ದು ಉಳಿತೀನಿ, ಎಸ್ ಅಂದ್ರೆ ಸೌದಿ ಅರೇಬಿಯಾ. 6 ಅದಲ್ಲ, ಯಾವ್ದ್ರದ್ದು ಗಲ್ಫ್. GCC ಅಂತ ನೆನಪಿಟ್ಕೊ. ಹೆಂಗೆ ಯುರೋಪಿಯನ್ ಕೌನ್ಸಿಲ್ ಅಂತ ಬರ್ತೈತೆ ನೆನಪೈತಲ್ಲ, ಸೇಮ್ ಹಂಗೆ GCC ಅಂತ ಬರ್ತೈತಿ. ಯಾಕಂದ್ರೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್. ಎಷ್ಟು ಕಂಟ್ರಿ ಬರ್ತಾವು? 6 ಕಂಟ್ರಿ. ಯಾವ ಇಯರ್ದಾಗ ಫೌಂಡ್ ಮಾಡಿರ್ತಾರ? ಹೆಡ್ ಕ್ವಾರ್ಟರ್ ಕೇಳ್ರ, ಈಗ ಹೆಡ್ ಕ್ವಾರ್ಟರ್ ಕೇಳ್ರ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ದ. ಯಾಸ್ ಸೌದಿ ಅರೇಬಿಯಾದ ರಿಯಾದ್. ಇದ್ರದ್ದು ನೆನಪಿಟ್ಕೋರೆ ಪೂರ್ತಿ. ಇನ್ನೊಮ್ಮೆ ಹೇಳ್ತೀರಿ, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಬಂದಾಗ ಏನಾತ? ಪರ್ಷಿಯನ್ ಗಲ್ಫ. ಹಾಂ, ಏನು ಹೇಳತ್ತ ಗೊತ್ತಲ್ಲ. ಹಾಂ ಹಾಂ, ಪರ್ಷಿಯನ್ ಗಲ್ಫ್ ಜೋಡ ಹಂಗಂದೆ. ಹಾಂ, ಕರೆಕ್ಟ್. ಪರ್ಷಿಯನ್ ಗಲ್ಫ್ ಅಂತ ಹೇಳಿದ್ವಲ್ಲ, ಪರ್ಷಿಯಾತ್ ಯಾವ ಕಂಟ್ರಿ ಕರಿತೀವಿ ಅಂದ್ರೆ ಇರಾನ್ಗೆ ಪರ್ಷಿಯಾತ್ ಕರಿತೀವಿ. ಈಗ ಹಾರ್ಮೋಜ್ ಸ್ಟ್ರೇಟ್ ಯಾವ ಎರಡು ಹತ್ರ ನಡು ಐತೆ ಅಂದ್ರೆ ಪರ್ಷಿಯನ್ ಗಲ್ಫ್ ಮತ್ತು ಒಮನ್ ಗಲ್ಫ್. ಈಗ ಏನು ಕೇಳ್ಬೋದ್ರೆ, ಪರ್ಷಿಯನ್ ಗಲ್ಫ್ ಗಡಿ ಹಂಚ್ಕೊಂಡಿದ್ದ ರಾಷ್ಟ್ರಗಳು ಯಾವ ಅಂದ್ರೆ ಅದು ಇರಾನ, ಇರಾಕ್ ಇದ್ರೋ ಕ್ಯೂ ಬಾಕ್ಸ್ನೇ ಸೇರಿಸ್ಬಿಡೋದು. ಕರೆಕ್ಟ್. ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಹೇಳ್ರಿ ಪಟ. ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಯಾವ ಇಯರ್ದಾಗ? 1981. ಎಷ್ಟು ಕಂಟ್ರಿಗಳು? 6 ಕಂಟ್ರಿ. ಯಾವ ಕೋಡ? QU. ಕ್ವಶನ್ ಅದು ಮತ್ತು ಕ್ಯೂ ಬಾಕ್ಸ್ ಅಂದಾಗ ಅಲ್ಲಿ ಹೋಗಿ ಬರೀ ಕ್ಯೂ ಬಾಕ್ಸ್ ಇಲ್ಲ ನೀವು, ಯು ಅದು ಏನು ಬರವಲ್ಲು ಅಂತಂದಿರಿ. QUBOKS ಬಾಕ್ಸ್ ಅಂದಾಗ ಎಕ್ಸ್ ಹತ್ತು ಹಾಕ್ಬೇಡ್ರಿ ಅಲ್ಲಿ, BOKS. ಈಗ ಕ್ಯೂ ಅಂದ್ರೆ ಯಾವ್ದ? ಕತಾರ್, ಯು ಅಂದ್ರೆ UAE, ಬಿ ಅಂದ್ರೆ ಬಹರೇನ್, O ಅಂದ್ರೆ ಓಮನ್, ಆಮೇಲೆ ಕೆ ಅಂದ್ರೆ ಕುವೈತ್, ಎಸ್ ಅಂದ್ರೆ ಸೌದಿ ಅರೇಬಿಯಾ. ಲಾಸ್ಟ್ ಸೌದಿ ಅರೇಬಿಯಾದ ಬರ್ತೈತಿಲ್ಲ, ಆ ಸೌದಿ ಅರೇಬಿಯಾದ ರಿಯಾದ್ ಏನೈತಿಲ್ಲ ಅಲ್ಲೇ ಅದ್ರದ್ದು ಹೆಡ್ ಕ್ವಾರ್ಟರ್ ಐತಿ. ಯಾವ್ದ್ರದ? ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ದ. ಒಪೆಕ್ದ ಹೆಡ್ ಕ್ವಾರ್ಟರ್ ಬಂದ್ರ ಪ್ರೆಸೆಂಟ್ ಆಸ್ಟ್ರಿಯಾದ ವಿಯೆನ್ನಾ. ಮೊದಲಿದ್ದಿದ್ದ ಜಿನೆವಾತನಲ್ಲೋ ಯಾವ್ದ್ರದ? ಹಾಂ, ಜಿನೆವಾದ ಮಾಡ್ರ ಕೇಳಿಲ್ಪ ನಾ. ಮತ್ತು ಆಸ್ಟ್ರಿಯಾದ ವಿಯೆನ್ನಾ ಬಿಟ್ರೆ ಇರಾಕ್ನ ಬಾಗ್ದಾದ ಎರಡೋ ಗೊತ್ತಿಲ್ಲ, ನೋಡಿ ಹೇಳ್ತೀನಿ ಅದನ್ನ. ಆದ್ರೆ ಪ್ರೆಸೆಂಟ್ ಸ್ಟಾರ್ಟ್ ಆಗಿದ್ದೆ ಎಲ್ಲಿ ಗೊತ್ತಾತಲ್ರಿ, ಇದನ್ನು ಯಾವ್ದ್ರದ? ಒಪೆಕ್ ಬತ್ತೇಳಿ. ಒಪೆಕ್ದಿಂದ ಯಾವ ಕಂಟ್ರಿ ಹೊರಗೆ ಬರತೈತೆ ಅಂದ್ರೆ UAE ಹೊರಗೆ ಬರತೈತೆ. ಸ್ಟಾರ್ಟ್ ಆಗಿದ್ದಲ್ಲಿ ಇರಾಕ್ನ ಬಾಗ್ದಾದಾಗ. ಪ್ರೆಸೆಂಟ್ ಹೆಡ್ ಕ್ವಾರ್ಟರ್ ಎಲ್ಲಿ ಅಂದ್ರೆ ಆಸ್ಟ್ರಿಯಾದ ವಿಯೆನ್ನಾ. ಮತ್ತು ವಿಯೆನ್ನಾ ಆಸ್ಟ್ರೇಲಿಯಾದ ಕೊಟ್ಟಾಗ ಆಸ್ಟ್ರೇಲಿಯಾ ಯಾಕೆ ಬಂದಿರಿ? ಆಸ್ಟ್ರೇಲಿಯಾ ಇಲ್ಲಿ ಬರ್ತೈತೆ. ಆಸ್ಟ್ರೇಲಿಯಾ ಎಲ್ಲಿ ಬರ್ತೈತೆ ಅಂದ್ರೆ ಯುರೋಪಿಯನ್ ಕಂಟ್ರಿ ಒಳಗೆ ಬರ್ತೈತೆ, ಮ್ಯಾಲೆ ನಾರ್ಡಿಕ್ ಕಂಟ್ರಿ. ಹಾಂ ಪೇ ಫಸ್ಟ್ ಜಿನೇವಾದಾಗ. ಅದು ನೋಡಿ ಹೇಳ್ತೀನಿ ಯಾವ ಇಯರ್ದಾಗ. ನಂಗೆ ಕನ್ಫರ್ಮ್ ಇಲ್ಲ ಅದಕ್ಕೆ. 62 ಪಕ್ಕ. ಹಾಂ, ಪಕ್ಕಾನಾ? ಜಿನೇವಾದಾಗ, ಸ್ವಿಟ್ಜರ್ಲ್ಯಾಂಡ್ ಜಿನೇವಾದಾಗ ಫಸ್ಟ್ ಪಕ್ಕಾಲು. ಮತ್ತು ನಾಳೆ ತಪ್ಪ ಅದು ನಾ ಇಲ್ಲಿ ಕನ್ಫರ್ಮ್ ಮಾಡ್ತೀನಿ. ಆದ್ರೆ ನಿಮಗೆ ಒಪೆಕ್ದು ಗೊತ್ತಾತಲ್ರಿ ಯಾವ ಇಯರ್ದಾಗ ಸ್ಥಾಪನೆ? 60ರಾಗ ಸ್ಟಾರ್ಟಿಂಗ್ ಆಗಿದ್ದೆಲ್ಲಿ ಅಂದ್ರೆ ಇರಾಕ್ನ ಬಾಗ್ದಾದ. ಪ್ರೆಸೆಂಟ್ ಹೆಡ್ ಕ್ವಾರ್ಟರ್ ಅಂದ್ರೆ ಆಸ್ಟ್ರಿಯಾದ ವಿಯೆನ್ನಾ ಅಂತ. ಎಷ್ಟು ಕಂಟ್ರಿ ಅದಾವ ಅಂದ್ರೆ ಪ್ರೆಸೆಂಟ 11 ಅಂತ ನೆನಪಿಟ್ಕೋಬೇಕು. ಯಾವ UAE ಕಂಟ್ರಿ ಹೊರಗೆ ಹೋದ್ರೆ ಎಷ್ಟು ಕಂಟ್ರಿ ಉಳಿತಾವ ಅಂದ್ರೆ 10 ನೆನಪಿರ್ತಾವಲ್ಲ. ಓಕೆ, ನೆಕ್ಸ್ಟ್ ಸ್ಥಾಪಕ ಮೆಂಬರ್ಗಳು ಎಷ್ಟಿದ್ರು ಅಂದ್ರೆ ಓಕೆ. ನೆಕ್ಸ್ಟ್ ರೀಸೆಂಟಾಗಿ ಹೇಳ್ರಿ, ಇದು ಲ್ಯೂಮೆ ಪ್ಯಾಂಟ್ರಿನಾತ್ ಬರ್ತೈತಿ. ಇದು ಯಾವ ಒಂದು ಇದು ರೋಗದ ಸಲ್ಮಂದ್ ರೀಸೆಂಟಾಗಿ ಚಿಲ್ಡ್ರನ್ ಒಳಗೆ ಅಥವಾ ಏನು ಚೈಲ್ಡ್ಗಳು ಇರ್ತಾವಲ್ಲ, ಕಿಡ್ಸ್, ಸಣ್ಣ ಬಾರ್ನ್ ಆಗಿದ್ದ ಬೇಬಿಗಳ ಸಲ್ಮಂದ್ ಅವ್ರೊಳಗೆ ರೋಗ ನಿರೋಧಕ ಶಕ್ತಿ ಅಥವಾ ರೋಗನ ಹೋಗಲಾಡಿಸ್ಬೇಕಂತ ಇದನ್ನ ವ್ಯಾಕ್ಸಿನ್ಗಳನ್ನ WHO ಪಬ್ಲಿಷ್ ಮಾಡ್ಯಾರ. ಯಾವ್ದು? ಎಸ್, ಮಲೇರಿಯಾ ಡ್ರಗ್ ಅಂತ ಕರಿತೀವಿ, ನೆನಪಿಟ್ಕೋರಿ. ಮಲೇರಿಯಾ ಇವು ಎರಡು ಕನ್ಫ್ಯೂಸ್ ಆಗಬಾರ್ದ. ಜಗತ್ನಾಗ ಮಲೇರಿಯಾ ಸಲ್ಮಂದ್ ಫಸ್ಟ್ ಡ್ರಗ್ ಯಾವ್ದಂದ್ರೆ ಕ್ವಶನ್ ಇನ್ನೊಮ್ಮೆ ಕೇಳತ್ನ. ಮಲೇರಿಯಾ ಸಲ್ಮಂದ ಫಸ್ಟ್ ಡ್ರಗ್ ಯಾವ್ದಂದ್ರೆ ಕ್ವಿನೈನ್ ಅಂತ ಬರ್ತೈತಿ. ಕ್ವಿನೈನ್ WHO ಎದಕ್ಕೆ ಹೇಳತ್ತಂದ್ರೆ ಅಥವಾ ಯಾವ ಕಂಟ್ರಿ ಡೆವಲಪ್ ಮಾಡೈತಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಯಾಕೈತಂದ್ರೆ ಜಗತ್ನಾಗ ಏನಾರು ಆಗ್ತಿರ್ತಾವಲ್ರಿ ಅದ್ರ ಬಗ್ಗೆ ಸಂಶೋಧನೆ ಆಗಲಿ ಅಥವಾ ಅದಕ್ಕೆ ವ್ಯಾಕ್ಸಿನ್ ಆಗಲಿ ಅದರ ಅಪ್ರೂವಲ್ WHO ಕೊಡುತ್ತಾನ. ಎಲ್ಲ ಕಂಟ್ರಿಗಳು ಪಬ್ಲಿಷ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಇಂಡಿಯಾದವ್ರು ಒಂದು ಯಾವುದೋ ಡ್ರಗ್ ತೊಗೊಂಡಾರ, ಅದನ್ನು ಬೇರೆ ಕಂಟ್ರಿಗೆ ಕೊಡ್ಬೇಕಂತೇಳಿ WHO ಅದನ್ನ ರಿಸರ್ಚ್ ಮಾಡ್ತಾರೆ ಅಥವಾ ಸ್ಟಡಿ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ. ಅದು ಮಾಡಿ ಅಪ್ರೂವಲ್ ಸಿಕ್ಕ ಮೇಲೆ ಅದನ್ನು ವರ್ಲ್ಡ್ ವೈಡ್ ಪಬ್ಲಿಷ್ ಮಾಡ್ತಾರೆ, ನೆನಪಿಟ್ಕೋರಿ. ಅದಕ್ಕೆ WHO ಫಸ್ಟ್ ಮಾನ್ಯತೆ ಪಡೆದಿದ್ದು ಮಲೇರಿಯಾ ಡ್ರಗ್ ಯಾವುದಂದ್ರೆ ಕ್ವಿನೈನ್ ಅಂತ ಬರ್ತೈತಿ. WHO ಮತ್ತು ಯಾರು ಮಾಡ್ರಂದ್ರೆ WHO ಸೈಂಟಿಸ್ಟ್ಗಳು ಇರ್ತಾರೆ, ಅವರ ರಿಸರ್ಚ್ ಮಾಡಿರ್ತಾರೆ. ಕ್ವಿನೈನ್ ಏನಂದ್ರೆ ಜಗತ್ನಾಗ ಮಲೇರಿಯಾ ಸಲ್ಮಂದ ಅಡಲ್ಟ್ ಒಳಗೆ ಏನು ಬರ್ತೈತಿಲ್ಲ, ದೊಡ್ಡ ಅಂದ್ರೆ ಯಂಗ್ಸ್ಟರ್ ಒಳಗೆ ಅಥವಾ ಏಜ್ ಆದವ್ರೊಳಗೆ ಏನು ಬರ್ತಿರ್ತೈತಿಲ್ಲ ಅವ್ರ ಸಲ್ಮಂದ ಯಾವುದಂದ್ರೆ ಕ್ವಿನೈನ್. ಈಗ ರೀಸೆಂಟಾಗಿ ಏನು ಮಾಡ್ರಂದ್ರೆ ಚೈಲ್ಡ್ಗಳು ಬರ್ತ್ ಆಗಿರ್ತೈತಿಲ್ಲ, ಬೇಬಿಗಳು ಇರ್ತೈತಿ, ಅಂಥವ್ರಿಗೆ ಎಲ್ಲರ ಮಲೇರಿಯಾ ಬತ್ತ ಅದ್ರ ಸಲ್ಮಂದ ಯಾವುದಂದ್ರೆ ಹೆಸರು ಹೇಳಿಲ್ಲ ಅಣ್ಣ, ಹೇಳಿ ನೆನಪಿರಲಿಲ್ಲ. ಆರ್ಟೆಮೇಥರ್ ಲ್ಯೂಫೆಂಟ್ರಿನಾ ಅಂತ ಕರೀತಾರೆ. ಆರ್ಟೆಮೇಟರ್ ಲ್ಯೂಫೆಂಟ್ರಿನಾ ಎರಡರಾಗ ಯಾವ್ದು ನೆನಪಿಟ್ಕೋತೀರಿ? ಒಂದಾದ ಕರೆ ಹೆಸರು ಆರ್ಟೆಮೇಟರ್ ಅಂತ ನೆನಪಿಟ್ಕೋತೀರಿ. ಲ್ಯೂಪೆಂಟ್ರಿನಾ ಇದು ಎಲ್ಲರ ಡ್ರಗ್ ಕೇಳುತ್ತೆ. ಆರ್ಟೆಮೇಟರ್ ಲ್ಯೂಪೆಂಟಿನಾ ಅಂತ ಡ್ರಗ್ ಎದ್ರ ಸಲ್ಮಂದ ಐತೆ ಅಂದ್ರೆ ಮಲೇರಿಯಾ ಸಲ್ಮಂದ್. ಮಲೇರಿಯಾ ಹೆಂಗೆ ಬರ್ತೈತಿ? ವೈರಸ್ದಿಂದ, ಬ್ಯಾಕ್ಟೀರಿಯಾದಿಂದ. ಯಾವ್ದ? ಪ್ರೋಟೋಜೋವಾ. ಯಾವ್ದು? ಒಂದು ಮಸ್ಕಿಟೋದಿಂದ ಬರ್ತೈತಲ್ಲ, ಯಾವ ಮಸ್ಕಿಟೋ ಅಂತ ಕರಿತಾರ?
ಹಾಂ ಎನಾಪಲಿಸ್ ಹೆಣ್ಣು ಸೊಳ್ಳೆ ಅಂತ ಕರೀತಾರೆ ನೋಡಿ, ಹೆಣ್ಣು ಸೊಳ್ಳೆ ಅಲ್ಲ ಅದನ್ನು ಕೇಳಿದ್ದಲ್ಲ, ಗಂಡು ಸೊಳ್ಳೆನೋ ಹೆಣ್ಣು ಸೊಳ್ಳೆ ಅಂತ. ಎನಾಪಲಿಸ್ ಹಾಂ 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 ಮಲೇರಿಯಾದ ಹಾಂ ಹೇಳಪ್ಪ. ಮಲೇರಿಯಾ ಹಾಂ ಮಲೇರಿಯಾ ಡೇ ಅಂತ ಆಚರಿಸ್ತೀವಿ ಅವಾಗ. ಯಾವುದು ಮಲೇರಿಯಾ ದಿನ? ಈಗ ರೀಸೆಂಟಾಗಿ ಆಯ್ತು ಏಪ್ರಿಲ್ 25ಕ್ಕೆ ಮಲೇರಿಯಾ ದಿನ ಅಂತ ಆಚರಿಸ್ತಾರೆ, ನೆನಪಿಟ್ಕೋರಿ. ಮಲೇರಿಯಾದ ಬಂದಾಗ ಏನು ಹೇಳ್ರಿ, WHO ದಿಂದ ಜಗತ್ನಾಗ ಫಸ್ಟ್ ಮಾನ್ಯತೆ ಪಡೆದಿದ್ದ ಡ್ರಗ್ ಯಾವುದಂದ್ರೆ ಕ್ವಿನೈನ್ ಅಂತ ಬರ್ತೈತಿ. ಈಗ ರೀಸೆಂಟಾಗಿ ಬಾರ್ನ್ ಆಗಿದ್ದು ಚೈಲ್ಡ್ ಸಲ್ಮನ್ ಮಲೇರಿಯಾ ಡ್ರಗ್ ಯಾವುದಂದ್ರೆ ಏನು ನೆನಪಿಟ್ಕೊಳ್ಳೋರು, ಒಟ್ಟು ನೆನಪಿಟ್ಕೋಬೇಕಾದ್ರೆ ಆಪ್ಷನ್ನೇ ಗೊತ್ತಾರು. ಹಾಂ ಆರ್ಟಿಮೇತರ್ ಅಂತ ನೆನಪಿಟ್ಕೋರಿ, ಆರ್ಟಿಮೇತರ್ ಥರ ನೆನಪಿಟ್ಕೋರಿ, ಅಥವಾ ಲ್ಯೂಪೆಂಟ್ರೇನಾ ಅಂತ ನೆನಪಿಟ್ಕೋರಿ. ಅದು ಎರಡು ಕೂಡ ಕರೀತಾರೆ, ಆಂಟಿಮೇತರ್ ಲ್ಯೂಪೆಂಟ್ರೇನಾ ಡ್ರಗ್ ಅಂತ ಕರೀತಾರೆ, ನೆನಪಿರ್ತೈತಲ್ಲ. ಇನ್ನೊಮ್ಮೆ 2 ಸರಿ ಹೇಳಿದ್ರೆ ಗೊತ್ತಾಗ್ಬಿಡ್ತೈತೆ. ಎದ್ರ ಸಲ್ಮಂದ್ ಅಂದರೆ ಯಾವ ಒಂದು ಡಿಸೀಸ್ ನಾಳೆ ಹಾಕಿರ್ತಾರೆ, ಯಾವುದೋ ಮಲೇರಿಯಾ ಸಲ್ಮಂದ್. WHO ದವ್ರು ಮಾನ್ಯತೆ ಕೊಟ್ಟರೆ ನೀವು ನ್ಯೂಸ್ನಾಗ ಇರಬೇಕು, ಯಾಕಂದ್ರೆ ಯಾವ ಜಗತ್ನಾಗೂ ಅಲೋ ಮಾಡ್ಕೋಬೋದು WHO ದಿಂದ ಮಾನ್ಯತೆ ಸಿಕ್ಕರೆ. ಓಕೆ, ರೀಸೆಂಟಾಗಿ ಹೇಳ್ರಿ ಅಟ್ಲಾಸ್ ಡ್ರೋನ್ ಸ್ವಾರ್ನ್ ಸಿಸ್ಟಮ್ ಅಂತ ತರ್ತಾರೆ. ಯಾವ ಕಂಟ್ರಿದವ್ರು ತಂದಾರ? ಇದ್ರದ್ದು ವಿಶೇಷತೆ ಏನಂದ್ರೆ ಜಗತ್ನಾಗ ಅದಾವ್ರಿ ಆ್ಯಂಟಿ ಡಿಫೆನ್ಸ್ ಸಿಸ್ಟಮ್ ಅಂತ ಕರಿತೀವಿ, ನೆನಪೈತಲ್ಲ. ಈಗ ಇದ್ರದ್ದು ಇಸ್ರೇಲ್ದು ಡಿಫೆನ್ಸ್ ಸಿಸ್ಟಮ್ ಬರ್ತಾವೆ, ಆ್ಯಂಟಿ ಡಿಫೆನ್ಸ್ ಹತ್ತೀವಲ್ಲ ಅದಕ್ಕೆ. ಹಾಂ ಐರನ್ ಬೀಮಾ, ಐರನ್ ಡೋಮಾ ಅಂತ ಬರ್ತಾವೆ. ಇವು ಏನತ್ತೀವಿ ಏನತ್ತಾವ? ಏರ್ ಡಿಫೆನ್ಸ್, ಆ್ಯಂಟಿ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರಿತೀವಲ್ಲ, ಐರನ್ ಬೀಮಾ, ಐರನ್ ಡೋಮಾ. ಸೇಮ್ ಹಂಗೆ ಏನು ಮಾಡ್ರಿ ಅಂದ್ರೆ ಅಟ್ಲಾಸ್ ಡ್ರೋನ್ ಸ್ವಾರ್ನ್ ಸಿಸ್ಟಮ್ ಅಂತ ತಂದಾರ. ನಮ್ಮಲ್ಲಿ ಈಗ ರೀಸೆಂಟಾಗಿ ನ್ಯೂಸ್ನಾಗ ಇತ್ತು ನೋಡ್ರಿ, ಸಿಂಧೂರ್ ಆಪ್ರೇಷನ್ದಾಗ ನಮ್ಮಲ್ಲಿ ಏನು ಮಾಡಿದ್ರೆ ಅಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಯೂಸ್ ಮಾಡಿದ್ರಿ. ಯಾವ್ದ್ರಿ? ಆಕಾಶ ತೀರಾತ್ ಮಾಡಿದ್ವಲ್ಲ, ನೆನಪಿಟ್ಟು. ಇವು ಏನಂದ್ರೆ ಇದನ್ನ ಏನಂತಾರ, ಏರ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಏನಂತ ತಿಳ್ಕೊರ್ ಮೊದಲ. ಏರ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಪಾಕಿಸ್ತಾನದಿಂದ ಏರ್ ಒಳಗೆ ಏನೋ ಡ್ರೋನ್ ಬರಲಿ, ಹೆಲಿಕಾಪ್ಟರ್ ಬರಲಿ, ವಿಮಾನ ಬರಲಿ, ಏನೋ ಬತ್ತಂತೇಳಿ ಆಟೋಮೆಟಿಕ್ ಇವು ಏನು ನಾವು ಏರ್ ಡಿಫೆನ್ಸ್ ಸಿಸ್ಟಮ್ ಇಟ್ಟಿರಲಿಲ್ಲ, ಆ ಡಿಫೆನ್ಸ್ ಸಿಸ್ಟಮ್ಗೆ ಯಾರು ಆಪ್ರೇಟ್ ಮಾಡೋದು ಬೇಕಾಗಿಲ್ಲ. ಏನರ ನಮ್ಮ ರೇಡಾರ್ ಸಿಸ್ಟಮ್ನೇ ಡಿಟೆಕ್ಟ್ ಆದ್ರೆ ಆಟೋಮೆಟಿಕ್ ಬಾಂಬ್ಗಳು ಕಳಿಸ್ಬಿಡ್ತದೆ, ಅದನ್ನೇನ ಟಾರ್ಗೆಟ್ ಮಾಡಿ ಟ್ಯಾಕಲ್ ಮಾಡೋ ಸಲ್ಮಂದ್. ಹಂಗೆ ಇಸ್ರೇಲ್ದು ಇದ್ದು ಯಾವಂದ್ರೆ ಐರನ್ ಏನಂತಾರೆ, ಐರನ್ ಬೀಮ ಮತ್ತು ಐರನ್ ಡೋಮ್ ಅತ್ತಿತ್ತು. ಐರನ್ ಬೀಮ ಐರನ್ ಡೋಮಿಗೆ ಡಿಫ್ರೆನ್ಸ್ ಹೇಳಿದ್ವಲ್ಲ. ಐರನ್ ಬೀಮ್ ಎದಕ್ಕೆ? ಐರನ್ ಬೀಮ್ ಬಂದ್ರೆ ರೇಡಾರ್, ಐರನ್ ಡೋಮ್ ಬಂದ್ರೆ ರೇಡಾರ, ಐರನ್ ಬೀಮ್ ಬಂದ್ರೆ ಲೇಸರ್ ಮತ್ತು ರೇಡಾರ ಗೊತ್ತೈತಲ್ಲ. ರೇಡಾರ್ ಅಂದ್ರೆ ಏನು ಹೇಳ್ರಿ ಫುಲ್ ಫಾರ್ಮ? ರೇಡಾರ ರೇಡಿಯೋ ಆ್ಯಂಟಿ ಡಿಟೆಕ್ಷನ್ ಸಿಸ್ಟಮ್ ಅತ್ತೀವಿ. ಲೇಸರ್ ಅಂದ್ರೆ ಲೇಸರ್ ಲೈಟ್ಸ್ ಇರ್ತಾವಲ್ಲ, ಅದನ್ನು ಯೂಸ್ ಮಾಡ್ಕೋತಾರೆ. ಅದೇ ಡಿಫ್ರೆನ್ಸ್ ಅವ್ರಿಗೆ. ಐರನ್ ಬೀಮ್ನಾಗ ಬಂದ್ರೆ ಲೇಸರ್ ಯೂಸ್ ಮಾಡ್ತಾರೆ, ಐರನ್ ಡೋಮ್ನಾಗ ಬಂದ್ರೆ ರೇಡಾರ್ ಯೂಸ್ ಮಾಡಿರ್ತಾರೆ. ಸೇಮ್ ಹಂಗೆ ಏನು ಮಾಡತ್ತಾರೆ, ಇವು ಏರ್ ಡಿಫೆನ್ಸ್ ಸಿಸ್ಟಮ್ನಾಗ ಏನಿರ್ತಾವ್ರಿ, ಮಿಸೈಲ್ಗಳು ಇಟ್ಟಿರ್ತಾರೆ. ನ್ಯೂಕ್ಲಿಯರ್ ಮಿಸೈಲ್ಗಳು ಹತ್ತಲ್ಲ, ಮಿಸೈಲ್ಗಳು ಇರ್ತಾವೆ. ಅವು ಟಾರ್ಗೆಟ್ ಮಾಡಿ ಬ್ಲಾಸ್ಟ್ ಮಾಡ್ತಿರ್ತಾವೆ. ಇದೇನ ಈಗ ಜಗತ್ನಾಗ ಇರೋದು. ಬಟ್ ವರ್ಲ್ಡ್ದಾಗ ಫಸ್ಟ್ ಟೈಮ್ ಏನು ಮಾಡ್ತಾರೆ, ಅಟ್ಲಾಸ್ ಡ್ರೋನ್ ಸ್ವಾರ್ನ್ ಸಿಸ್ಟಮ್ ಅಂತ ತರತ್ತಾರೆ. ಇದು ಅಟ್ಲಾಸ್ ಡ್ರೋನ್ ಸ್ವಾರ್ನ್ ಸಿಸ್ಟಮ್ ಏನಂದ್ರೆ, ಈಗ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿರ್ತೈತಿ ಹಿಂಗೆ ನಿಂತಿರ್ತೈತೆ, ಅದು ಅದರೊಳಗೆ 106 ಮಿಸೈಲ್ಗಳು ಇರ್ತಾವೆ. ಯಾವ್ದಾರ ಅದು ನಮ್ಮ ರೇಡಾರ್ ಸಿಸ್ಟಮ್ನಾಗ ಬಂದರೆ ಒಮ್ಮೆ ಬಡ ಒಂದಾಗಂತೆ ಒಂದು ಅಟ್ಯಾಕ್ ಮಾಡ್ತಿರ್ತಾವೆ. ಈಗ ಇದು ಅಟ್ಲಾಸ್ ಡ್ರೋನ್ ಸ್ವಾರ್ನ್ ಸಿಸ್ಟಮ್ದು ಏನಂದ್ರೆ ಅಂಥದ್ದು ಸೇಮ್ ಇರ್ತೈತಿ. ಬಟ್ ಇದ್ರೊಳಗೆ ಏನೋ ಒಂದೊಂದು ಬಾಕ್ಸ್ ಇರ್ತಾವೆ. ಒಂದು 50 ಬಾಕ್ಸ್ ಅದಾವ ತಿಳ್ಕೊ. 50 ಬಾಕ್ಸ್ನಾಗ ಒಂದೊಂದು ಡ್ರೋನ್ ಇರ್ತಾವೆ. ಯಾವ್ದಾರ ಒಂದು ಕಂಟ್ರಿ ಮೇಲೆ ಅಟ್ಯಾಕ್ ಮಾಡಬೇಕಿತ್ತು, ಅಥವಾ ಯಾವ್ದಾರ ಕಂಟ್ರಿದಿಂದ ಏನಾರ ಬತ್ತಂತೇಳಿ ಇವು ಯಾರು ಗೈಡೆನ್ಸ್ ಅದು ತೊಗೊಳಲ್ಲ. ನಮ್ಮ ರೇಡಾರ್ ಸಿಸ್ಟಮ್ ಡಿಟೆಕ್ಟ್ ಆದರೆ ಒಂದೊಂದು ಡ್ರೋನ್ ಹೋಗ್ಬಿಡ್ತಾವೆ ಅಟ್ಯಾಕಿಗೆ. ಅದಕ್ಕೆ ಅಟ್ಲಾಸ್ ಡ್ರೋನ್ ಸ್ವಾರ್ನ್ ಸಿಸ್ಟಮ್ ಅಂತಾರೆ. ಅದು ಯಾವ ಒಂದು ಕಂಟ್ರಿದವ್ರು ಮಾಡ್ರಂದ್ರೆ ಹೇಳಿಲ್ಲ ನನ್ನ. ಅಟ್ಲಾಸ್ ಡ್ರೋನ್ ಅಂತ ಬಂದ್ರೆ ಯಾರ ಚೀನಾದವ್ರು, ನೆನಪಿಟ್ಕೋರೆ. ಇದು ಜಗತ್ನಾಗ ಫಸ್ಟ್ ಟೈಮ್ ಮಾಡತ್ತಾರೆ, ಗೊತ್ತಾತಲ್ಲ. ಈಗ ಏರ್ ಡಿಫೆನ್ಸ್ ಸಿಸ್ಟಮ್ನಾಗ ಹೆಂಗಿರ್ತಾವೆ ಅಂದ್ರೆ ನೋಡಿರ್ಬೇಕು ನೀವು. ಆಕಾಶ ಇದನ್ನ ಇದಲ್ಲ, ಆಕಾಶ ತೀರ ಆಗಲಿ ಅಥವಾ ಐರನ್ ಡೋಮ್ ತೊಡೆದಾಗ ಹಿಂಗೆ ದೊಡ್ಡದು ಬರ್ತೈತೆ ನೋಡಿ, ಹಿಂಗೆ ಇದ್ರೊಳಗೆ ಇದ್ದಿದ್ದು ಬಾಂಬ್ಗಳು ಇದ್ದಿದ್ದು. ಸೇಮ್ ಹಂಗೆ ಡ್ರೋನ್ ಸಿಸ್ಟಮ್ ಬಂದಾಗೂ ಸೇಮ್ ಬಾಕ್ಸ್ ಇರ್ತೈತಿ. ಅದ್ರೊಳಗೇನ ಎಲ್ಲ ಅಲ್ಲಿ ಹೆಂಗೆ ಮಿಸೈಲ್ಗಳು ಇರ್ತಿದ್ವಲ್ಲ, ಇಲ್ಲಿ ಏನಂದ್ರೆ ಡ್ರೋನ್ಗಳು ಇರ್ತಾವೆ ಅಟ್ಯಾಕ್ ಮಾಡೋ ಸಲ್ಮಾನ್. ಯಾವ ಕಂಟ್ರಿ? ಚೀನಾ, ನೆನಪಿರ್ತೈತಲ್ಲ. 1 ಬೆಲ್ಟ್ 1 ರೋಡ್ ಇನಿಷಿಯೇಟಿವ್ ಯಾವ ಕಂಟ್ರಿ? ಚೀನಾ, ನೆನಪಿತ್ತಲ್ಲ. ಮತ್ತು ಆರ್ಟಿಫಿಷಿಯಲ್ ಸನ್ ಮೂನ್ ಅಂತ ಬಂದ್ರು ಚೀನಾ. ಮತ್ತೇನು ಹೇಳಿದ್ದು ಚೀನಾದ ರೀಸೆಂಟಾಗಿ ನ್ಯೂಸ್ನಾಗ ಬಂದಿತ್ತು? ಏನಿಲ್ಲ ಜಗ್ಗದ. ಹಾಂ ಹೌದು, ಇದು ಹೇಳ್ರಿ ನೋಡು. ಚೀನಾದಿಂದ ಅಥವಾ ಜಗತ್ನಾಗ ಫಸ್ಟ್ ಟೈಮ್ ಯಾವುದೊಂದು ಕಂಟ್ರಿ ಸ್ವಂತ ಸ್ಪೇಸ್ ಸ್ಟೇಷನ್ ಮಾಡತ್ತೈತಿ? ಇನ್ನೊಮ್ಮೆ ಕೇಳತ್ನ, ಬಾಹ್ಯಾಕಾಶ ನಿಲ್ದಾಣ ಸ್ವಂತ ಮಾಡ್ಕೊಂಡೈತಿ ಒಂದು ಕಂಟ್ರಿ. ಯಾವ ಕಂಟ್ರಿ? ಈಗ ಪ್ರೆಸೆಂಟ್ ಇರ್ತೈತಿ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ಕರಿತೀವಿ. ರೀಸೆಂಟಾಗಿ ಆರ್ಟಮಿಸ್ 2ದಾಗ ಹೋಗಿ ಬಂದ್ರೆ ನೆನಪೈತಲ್ಲ, 4 ಜನ. ಎಷ್ಟು ಜನ ಹೋಗಿದ್ರು? 4 ಜನದ ಹೆಸರು ಹೇಳಿದ್ವಿಲ್ಲ. 4 ಜನದ ನೆನಪಿಟ್ಕೋಬೇಕು. ನೆನಪೈತಿ? 4 ಜನ ಹೇಳ್ರಿ. ರಿಡ್ ವೈಸ್ಮ್ಯಾನ್ ಒಂದೇದ. RV ಕಾಲೇಜ್ ಜರ್ಸಿ ಅಂತ ನೆನಪಿಟ್ಕೋರಿ. RV ಕಾಲೇಜ್ ಅಂದ್ರೆ ಅಂದ್ರೆ ರಿಡ್ ವೈಸ್ಮ್ಯಾನ್, ಇವಾಗ ಕಮಾಂಡರ್ ಇದ್ದ. RV ಅಂದ್ರೆ ವಿಕ್ಟರ್ ಅಂತ ಬರ್ತಾನ. ವಿಕ್ಟರ್ ಅತ್ತ ವಿ ಆತ. ಆಮೇಲೆ C ಅಂದ್ರೆ ಕ್ರಿಸ್ಟಿನಾ ಕೋಚ್ ಅಂತ ಬರ್ತಾರೆ. ಆಮೇಲೆ ಇನ್ನೊಂದು ಯಾವ್ದು ಉಳಿತು? ಜರ್ಸಿ ಜೆರೆಮಿ ವ್ಯಾನ್ಸನ್ ಅಂತ ಬರ್ತಾರೆ. ನೆನಪಿಟ್ಕೋರಿ. 4 ಜನದ ಹೆಸರು ನೆನಪಿಟ್ಕೋರಿ. ಆರ್ಟಿಮಿಸ್ 2 ಪ್ರೋಗ್ರಾಮ್ದಾಗ ಯಾರಿಲ್ಲತ್ತು ಕೇಳ್ಬೋದು. ಇದು ಆರ್ಟಿಮಿಸ್ 2 ಎಲ್ಲಿ ಹೋಗಿತ್ತೇಳ? ಈ ಚಂದ್ರಕ್ಕೆ ಹೋಗಿತ್ತು, ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದಲ್ಲ. ಅದಕ್ಕೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದಲ್ಲಿದ. ಸಾರಿ, ಎದ್ರ ಸಲ ಬಂದು ಹೋಗಿತ್ರಿ?
ಚಂದ್ರನ ಮೇಲೆ ಮೂನ್ ಮೇಲೆ ಏನು ಮೂನಿನ ಸುತ್ತಾಕೊಂಡ್ ಬಂದಿದ್ದಿದ್ದು ಯಾವ್ದು ಚಂದ್ರನ ಮೇಲೆ ಸುತ್ತಾಕೊಳಕ್ ಹೋಗಿದ್ದು ಯಾವ್ದಂದ್ರೆ ಆರ್ಟೆಮಿಸ್ 2. ಈ ಬಾಹ್ಯಾಕಾಶ ನಿಲ್ದಾಣ ಏನೈತಲ್ರಿ ಯಾವ ಒಂದು ಕಂಟ್ರಿದ ಬಾಹ್ಯಾಕಾಶ ನಿಲ್ದಾಣ ಐತಂದ್ರ ಪ್ರೆಸೆಂಟ್ ಇರೋ ಬಾಹ್ಯಾಕಾಶ ನಿಲ್ದಾಣ ಯಾವ್ದಂದ್ರ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಕರಿತೀವಿ. ಅದ್ರೊಳಗೆ ಎಷ್ಟು ಕಂಟ್ರಿಗಳು ಭಾಗವಹಿಸ್ಯಾವು 5 ಕಂಟ್ರಿಗಳು ಅದಾವು. ಯಾವ್ಯಾವ ಕಂಟ್ರಿಗಳು ಬರ್ತಾವ ಅದಕ್ಕೆ ಯಾವ ಅಮೇರಿಕಾದಿಂದ ನಾರ್ತ್ ಅಮೇರಿಕಾದಿಂದ 2 ಅಮೇರಿಕಾ ಒಂದು ಅದ್ರ ಕೆಳಗೆ ಯಾವ್ದು ಬರ್ತೈತಿ ಕೆನಡಾದಿಂದ CSA ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಅಮೇರಿಕನ್ ಸ್ಪೇಸ್ ಏಜೆನ್ಸಿ 2 ಅದು. ನೆಕ್ಸ್ಟ್ ನಮ್ಮ ರಷ್ಯಾ ಒಂದು ಬರ್ತೈತಿ. ನೆಕ್ಸ್ಟ್ ಜಪಾನ್ ಬರ್ತೈತಿ. ನೆಕ್ಸ್ಟ್ ಇನ್ನೊಂದು ಯಾವ್ದು ಉಳಿತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಇನ್ನೊಮ್ಮೆ ಹೇಳ್ರಿ 5 ಅದಾವ ನಾಸಾ ಮತ್ತು CSA. ಇವು ನಾರ್ತ್ ಅಮೇರಿಕಾ ಕಾಂಟಿನೆಂಟ್ ಐತ್ಲ ಅಲ್ಲಿ 2 ಅಂದ್ರೆ ಅಮೇರಿಕಾ ಮತ್ತು ಕೆನಡಾ ನೆನಪಿಟ್ಕೋ. ಕೆನಡಾದ ಯಾವ್ದು ಕೆನಡಿಯನ್ ಸ್ಪೇಸ್ ಏಜೆನ್ಸಿ, ಅಮೇರಿಕಾದ ಯಾವ್ದಂದ್ರೆ ಅಮೇರಿಕನ್ ಅದ ನಮ್ಮ ನಾಸಾ ಸ್ಪೇಸ್ ಏಜೆನ್ಸಿ. ಅದಾದ್ಮೇಲೆ ರಷ್ಯಾ ಆದ್ಮೇಲೆ ಈ ಕಡೆ ಜಪಾನ್. ಇನ್ನೊಂದು ಯಾವ್ದಂದ್ರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಇವೆಲ್ಲ ಕೂಡಿ ಯಾವ್ದು ಮಾಡ್ಯಾರ ಅಂದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ಮಾಡ್ಯಾರ. ಇವು 5 ಕಂಟ್ರಿಗಳು ಕೂಡಿ ಮಾಡಿದ್ದ. ನಾವು ಒಂದು ಕಂಟ್ರಿ ಮಾಡ್ತಂದಿದ್ದು ಯಾವ್ದಂದ್ರೆ ಚೀನಾದವ್ರು. ಅವ್ರದ್ದು ಡೆವಲಪ್ ಆಗೈತಿ. ಯಾವ್ದಂದ್ರೆ ಹೆಸರ ಟಿಯಾನ್ವೆನ್ ಅಂತ ಕೊಟ್ರ. ಇನ್ನು ಭಾರತದವರು ಸ್ವಂತ ಬಾಹ್ಯಾಕಾಶ ನಿಲ್ದಾಣ ಮಾಡ್ಬೇಕಂದ್ರೆ ಯಾವ ಇಯರ್ ತನ 2035 2035 ಈಗ 26 ದಿವಲ ಇನ್ನು 14 ವರ್ಷ 7 ವರ್ಷ 4 5 7 4 5 9 ವರ್ಷ. ಇನ್ನು 9 ವರ್ಷದಾಗ ನಾವು ಬಾಹ್ಯಾಕಾಶ ನಿಲ್ದಾಣ ಮಾಡ್ತಂದಾರೆ ನೆನಪಿಟ್ಕೋರಿ. ಭಾರತೀಯ ಬಾಹ್ಯಾಕಾಶ ನಿಲ್ದಾಣನೂ ಮಾಡ್ಬೇಕಂದ್ರೆ ಯಾವ ಇಯರ 35 ನೆನಪಿರ್ತೈತಲ್ಲ ಬಾಹ್ಯಾಕಾಶಕ್ಕೆ ಬಂದಾಗ ನೆನಪಿಟ್ಕೋರಿ ಇವನ್ನೆಲ್ಲ. ಓಕೆ ಇದು ಯಾವ್ದು ಅಟ್ಲಾಸ್ ಸಾರ್ನ್ ಸಿಸ್ಟಮ್ ಯಾರ್ದಂದ್ರೆ ಚೀನಾದ ನೆನಪಿಟ್ಕೋರಿ. ಚೀನಾದ ಯಾವ್ದಂದ್ರೆ ಟಿಯಾನ್ವೆನ್. ಎದಕ್ಕೆ ನ್ಯೂಸ್ನಾಗಿತ್ತು ಅಥವಾ ಟಿಯಾನ್ವೆನ್ ಏನಂದ್ರೆ ಚೀನಾದ ಬಾಹ್ಯಾಕಾಶ ನಿಲ್ದಾಣ ಅಂತ ಕರಿತೀವಿ. ಯಾವ ಕಂಟ್ರಿದ ಚೀನಾದ. ಈಗ ಹೇಳ್ರಿ ನೋಡು ಡ್ರೋನ್ ಸಲ್ ಮಂದಿ ಏನು ಮಾಡಿದ್ರಿ ಚೀನಾದವ್ರು ಏನಂತ ಹೆಸರು ಬರ್ತೈತಿ ಅಟ್ಲಾಸ್ ಡ್ರೋನ್ ಸ್ವಾರ್ನ್ ಸಿಸ್ಟಮ್ ಅಂತ ನೆನಪಿಟ್ಕೋರಿ. ಡೈರೆಕ್ಟ್ ಕ್ವಶನ್ನಾಗ ಹಾಕಿ ಅಟ್ಲಾಸ್ ಡ್ರೋನ್ ಸ್ವಾರ್ನ್ ಸಿಸ್ಟಮ್ ಯಾವ ಕಂಟ್ರಿದ ಐತಂದ್ರೆ ಚೀನಾದವ್ರು ನೆನಪಿರ್ತದಲ್ಲ. 1 ಬೆಲ್ಟ್ 1 ರೋಡ್ ಇನಿಷಿಯೇಟಿವ್ ಯಾವ ಕಂಟ್ರಿ. ಓಕೆ ಮಿಷನ್ ಸಕ್ಷಮ್ ಅಂತ ಮಾಡ್ತಾರೆ. ಇದನ್ನ ಯಾರು ಮಾಡ್ತಾರೆ ಹೇಳ್ರಿ ಮಿಷನ್ ಸಕ್ಷಮ್ ಅಂತ. RBI ಎದಕ್ಕೆ ಮಾಡ್ತಾರ ಮಿಷನ್ ಸಕ್ಷಮ್ ಎದ್ರ ಸಲ್ಮಂದ್ ಮಿಷನ್ ಸಕ್ಷಮ್ ಮಾಡಿದ್ದ. ಎಸ್ ಇದು ನೆನಪಿಟ್ಕೋರಿ. ಅರ್ಬನ್ ಕೋಆಪರೇಟಿವ್ ಸೊಸೈಟಿಗಳು ಏನು ಬರ್ತಾವಲ್ಲ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳತ್ನ ರೂರಲ್ ಈ ಕ್ವಶನ್ದಾಗ ಕೇಳಿರ್ತಾರ. ಮಿಷನ್ ಸಕ್ಷಮ್ ಮತ್ತು RBI ತಂದಾರ ಎಲ್ಲ ಗ್ರಾಮೀಣ ಸಹಕಾರಿ ಸಂಘಗಳನ್ನ ಮತ್ತು ನಗರ ಸಹಕಾರಿ ಸಂಘಗಳನ್ನ ಡೆವಲಪ್ ಮಾಡೋಕೋ ಅಥವಾ ಓನ್ಲಿ ನಗರ ಸಹಕಾರಿ ಸಂಘಗಳನ್ನ ಡೆವಲಪ್ ಮಾಡೋಕೋ ಅಂದ್ರೆ ಓನ್ಲಿ ನಗರ ಸಹಕಾರಿ ಸಂಘಗಳೇನಿರ್ತಾರ ಅವ್ನ ಡೆವಲಪ್ ಮಾಡಕತ್ತೋ ಅವಕ್ಕೆ ಆದ್ಯತೆ ಕೊಡಕ್ಕೆ ಯಾವ್ದು ಮಾಡ್ರಿ ಅಂದ್ರೆ ಮಿಷನ್ ಸಕ್ಷಮ್ ನೆನಪಿರ್ತೈತಲ್ಲ. RBI ಇದಕ್ಕಿಂತ ಮೊದಲು ಒಂದು ಹೇಳಿದ್ ಹೇಳ್ರಿ ನೆಪ್ಟಾ ಮತ್ತು RTGS ಅಲ್ಲಿ ಮಂದಿ ಯಾವ ಒಂದು ಫೈನಾನ್ಷಿಯಲ್ ನಾನ್ ಫೈನಾನ್ಸ್ ಟೆಕ್ ಕಂಪ್ನಿಗೆ ಅಲೋ ಮಾಡ್ಯಾರ ಅಂತ ಹೇಳಿದ್ನಿ. ಪೇ ಪಾಯಿಂಟ್ ನೆನಪೈತಿ. ನೆಪ್ಟಾ RTGS ಫುಲ್ ಫಾರ್ಮ್ ಹೇಳಿದ್ದು ನೆನಪದವು. ನೆಫ್ಟ್ ಫುಲ್ ಫಾರ್ಮ್ ಹೇಳು. ಇವು ಕೇಳ್ತಾನೆ ಡೈರೆಕ್ಟ್ ಫುಲ್ ಫಾರ್ಮ್ನಾಗ ಹಾಕ್ಬಿಟ್ಟಿರ್ತಾನೆ. ನೆಫ್ಟ್ ಅಂದರೆ NEFT ಅಂತ ಬರ್ತೈತಿ. NEFT ಯಾವಾಗ ಮಾಡ್ತಾರ RTGS ಯಾವಾಗ ಮಾಡ್ತಾರ. RTGS ಯಾವಾಗ ಮಾಡ್ತಾರ 2 ಲಕ್ಷಕ್ಕಿಂತ ಮ್ಯಾಲಿದ್ದಾಗ ಕೆಳಗಿದ್ದಾಗ RTGS ಹೆಸರಿನಾಗ ಐತಿ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ರಿಯಲ್ ಟೈಮ್ ಅಂತ ಬಂದ್ರೆ ಅತಿ ಹೈಯೆಸ್ಟ್ ಇದ್ದಿದ್ದು 2 ಲಕ್ಷಕ್ಕಿಂತ ಮ್ಯಾಲ ಇತ್ತಂತೇಳಿ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ದಾಗ ಬರ್ತೈತಿ. ನೆನಪಿಟ್ಕೋರಿ 2 ಲಕ್ಷಕ್ಕಿಂತ ಮ್ಯಾಲ ಯಾವಾಗ ಇರ್ತೈತಿಲ್ಲ ಅದಕ್ಕೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ಅದ್ರೊಳಗೆ ರಿಯಲ್ ಟೈಮ್ ಅಂದಾಗ ತುರಂತ ನಾವೀಗ 10 ಲಕ್ಷ ಹಾಕಿದ್ವಿ ಅಂತೇಳಿ ಅವ್ರ ಅಕೌಂಟ್ನಾಗ 10 ಲಕ್ಷ ಹೋಗಿ ಜಮಾ ಆಕ್ಕವ. ಅದ ಏನಂದ್ರೆ ರಿಯಲ್ ಟೈಮ್. NEFT ಅಂತ ಬರ್ತೈತಿ. ನೆಫ್ಟ್ ಅದಕ್ಕೆ ಫುಲ್ ಫಾರ್ಮ್ ಏನು ಹೇಳ್ರಿ ನ್ಯಾಷನಲ್ ಎಲೆಕ್ಟ್ರಾನಿಕಲ್ ಫಂಡ್ ಟ್ರಾನ್ಸ್ಫರ್ ಅಂತಾರೆ. ಇದು ಯಾವಾಗ ಮಾಡ್ತಾರಂದ್ರೆ ಬಿಲೋ 2 ಲಕ್ಷ. ಅದು 2 ಲಕ್ಷ ಮ್ಯಾಲ ಇದು ಬಿಲೋ 2 ಲಕ್ಷ. ಇದೇನಾಕತ್ತ ಯಾವ್ದ್ರಿ ಮಿನಿಮಮ್ ಅದ 2 ಲಕ್ಷಕ್ಕಿಂತ ಮಿನಿಮಮ್ ಇದ್ದಾಗ ಮಾಡ್ತಾರ. ಬಟ್ ಸಾರಿ ಏನತ್ತಾರ ಮಿನಿಮಮ್ 1 ರೂಪಾಯಿ ಹಿಡ್ದೂ ಮಾಡ್ಬೋದು ನೆಫ್ಟ್. ಬಟ್ ಮ್ಯಾಕ್ಸಿಮಮ್ 2 ಲಕ್ಷ ಇರ್ಬೇಕು ನೋಡ್ರಿ. ಮಾಡ್ಬೋದಾ ಲೆಸ್ ದೆನ್ 2 ಲ್ಯಾಕ್ ನೋಡಿದ್ದೀನಿ ರೀ ನಾ. ಅದು ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ ಬಿಡು RTGS. ನೆಫ್ಟು ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ ಮಾಡ್ಬೋದು. ಮಿನಿಮಮ್ 1 ರೂಪಾಯಿ ಹಿಡ್ದ ಮಿನಿಮಮ್ ಎಷ್ಟು ಬೇಕಾದ್ 1 ರೂಪಾಯಿನ ಬಿಡು ಕರೆನ್ಸಿ ಹಿಡ್ದಾಗ. 2 ಲಿಮಿಟ್ ಇಲ್ಲ ಪಕ್ಕ ಅಲ್ರಿ. ಓಕೆ ನಾ ಈ ಲೆಸ್ ದೆನ್ 2 ಲ್ಯಾಕ್ ನೋಡಿ ಇನ್ನೊಮ್ಮೆ ಕನ್ಫರ್ಮ್ ಮಾಡಿರಿ. ನೆಫ್ಟ್ ಐತಲ್ಲ ಇದನ್ನೆಲ್ಲ ನೆಫ್ಟ್ದಾಗ. ಓಕೆ ನೆಫ್ಟ್ ಫುಲ್ ಫಾರ್ಮ್ ಹೇಳ್ರಿ ಇನ್ನೊಮ್ಮೆ ಹೋತಾನ ಮತ್ತೆಲ್ಲ ಅಂದ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಆಯ್ತು. ಇದಕ್ಕೂ ಮ್ಯಾಕ್ಸಿಮಮ್ ಅಂತ ಏನಿಲ್ಲ. ಬಟ್ ಏನಂದ್ರೆ ಮಿನಿಮಮ್ 1ರಿಂದನೂ ಸ್ಟಾರ್ಟ್ ಮಾಡ್ಬೋದು ಯಾವ್ದು ನೆಫ್ಟ್ ಒಳಗೆ. ಬಟ್ RTGS ಒಳಗೆ ಮಿನಿಮಮ್ ಕರೆನ್ಸಿ ಎಷ್ಟಂದ್ರೆ ಪಕ್ಕಲ್ಲ ಮಿನಿಮಮ್ ಎಷ್ಟಂದ್ರೆ 2 ಲಕ್ಷ. RTGS ಒಳಗೆ RTGS ಫುಲ್ ಫಾರ್ಮ್ ಅಂದ್ರೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ಯಾರು ತರ್ತಾರೆ ಇದನ್ನ RBI ಅಂಡರ್ ಬರ್ತಾವೆ. ಇವಕ್ಕೆ ನಾನ್ ಫೈನಾನ್ಷಿಯಲ್ ಟೆಕ್ ಹತ್ತೀವಿ. ರೀಸೆಂಟಾಗಿ RBIದಾಗ ಯಾವುದಕ್ಕೊಂದು ಅಲೋ ಮಾಡ್ಯಾರ ಅಂದ್ರೆ ಪೇ ಪಾಯಿಂಟ್ ನೆನಪಿರ್ತೈತಿಲ್ಲ. ಇನ್ನೊಂದು ಹೇಳ್ರಿ ಈಗ RBIದಿಂದ 3 ಬ್ಯಾಂಕ್ಗಳು ಬರ್ತಾವೆ. ಸಿಸ್ಟಮೆಟಿಕ್ಲಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ ಕರೀತಾರೆ. ಯಾವ ಬರ್ತಾವೆ ಹೇಳಿಲ್ಲಿದ್ದ
ಹೇಳಿಲ್ಲತ್ತ. ಯಾವ ಬರ್ತಾವೆ? SBI, ICICI, HDFC. ಇವು 3 ಬ್ಯಾಂಕ್ ಎದಕ್ಕೆ ನೆನಪಿಟ್ಕೋರಿ ಅಂದರೆ ಕೇಳ್ತಾರೆ. ಇದನ್ನ ಒಂದು ಕ್ವಶನು ಕೇಳ್ಯಾರ ನೋಡ್ರಿ, ಯಾವ ಸಿಸ್ಟಮೆಟಿಕ್ಲಿ ಡೊಮೆಸ್ಟಿಕಲ್ ಇಂಪಾರ್ಟೆಂಟ್ ಡೊಮೆಸ್ಟಿಕಲ್ ಅಂತ ಯಾಕೆ ಕೊಟ್ರ ಅಂದ್ರೆ ಭಾರತದಾಗ ಅಷ್ಟ ಇವು 3 ಬ್ಯಾಂಕ್ನಾಗ ಎಲ್ಲರ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿತ್ತು ಅಥವಾ ಇವು 3 ಬ್ಯಾಂಕ್ ಎಲ್ಲರ ಲಾಸ್ನಾಗ ಅದಾವ ಅಂದ್ರೆ ತಿಳ್ಕೊರಿ ನಮ್ಮ ದೇಶನ ಪೂರ್ತಿ ಅವನತಿಗೊಂಡೈತಿ ಅಥವಾ ಎಕನಾಮಿಕ್ ಅಥವಾ ಆರ್ಥಿಕ ಸ್ಥಿತಿನ ಹದಗೆಟ್ಟೈತಿ ಅಂದಂಗೆ. ಅದರ ಸಲ್ಮಂದ್ 3 ಸಿಸ್ಟಮೆಟಿಕ್ಲಿ ಬ್ಯಾಂಕ್ ಅಂತ ಕರೀತಾರೆ. ಯಾವ ಬರ್ತಾವೆ? HDFC, ICICI, SBI. 3 ನೆನಪಿರ್ತಾವಲ್ಲ. ಇದು ಯಾವ್ದು RBI ಅಂಡರ್ ಬರ್ತಾವೆ. ಇವು ನೆನಪಿಟ್ಕೋರು. RBIದಾಗ ಸಂಘಟಿತ ಬ್ಯಾಂಕ್ಗಳತ್ ಬರ್ತಾವಲ್ಲ, ಹಂಗೆ ಇವು ಸಂಘಟಿತ ಬ್ಯಾಂಕ್ ಒಳಗೆ ಬರ್ತಾವೆ. ನೆನಪಿರ್ತೈತಲ್ಲ RBI. ಯಾವ ಒಂದು ಬ್ಯಾಂಕ್ನ ನಾನ್ ಫೈನಾನ್ಸ್ ಟೆಕ್ ಒಳಗೆ ಅಲೋ ಮಾಡ್ಯಾರ ಅಂದ್ರೆ ಪೇ ಪಾಯಿಂಟ್. ನೆನಪಿಟ್ಕೋರು. ಅದು ಬ್ಯಾಂಕ್ ಅತ್ತಲ್ಲ, ಆ್ಯಪ್ ಐತೆ ಅವ್ರದ್ದು ಪೇ ಪಾಯಿಂಟ್. ಫೋನ್ಪೇ ಎಲ್ಲರ ಇದ್ರೊಳಗೆ ಬರ್ತೈತೆ ಅಂದ್ರೆ ನಾನ್ ಫೈನಾನ್ಸ್ ಒಳಗೆ ಫೋನ್ಪೇನೂ ಬರಂಗಿಲ್ಲ. ನೆನಪಿಟ್ಕೋರು. ಅದ್ರಿಗೂ ಟ್ರಾನ್ಸ್ಫರ್ ಮಾಡೋಕ್ಕಿಲ್ಲ. ಮತ್ತೆ ಎಲ್ಲರ ಕೇಳ್ಬೋದು RTGS ನೆಫ್ಟ್ ಅಲೋ ಇಲ್ಲ ಫೋನ್ಪೇ ಒಳಗೆ. ಯಾವರ ಬ್ಯಾಂಕ್ ಇರ್ತಾವಲ್ಲ ಅವ್ರು ಆ್ಯಪ್ನಾಗ ಮಾಡ್ಬೋದು. ಎಕ್ಸಿಸ್ ಬ್ಯಾಂಕ್ನಾಗ ಮಾಡ್ಬೋದು, ಯೋನೋ ಆ್ಯಪ್ ಐತಿಲ್ಲ ಅದ್ರೊಳಗೆ ಮಾಡ್ಬೋದು, HDFC ಆ್ಯಪ್ನಾಗ ಮಾಡ್ಬೋದು. ಬಟ್ ಪ್ರೆಸೆಂಟ್ ಏನು ಮಾಡತ್ತಾರ ಅಂದ್ರೆ ಪೇ ಪಾಯಿಂಟ್ ಆ್ಯಪ್ನಾಗೂ ಅಲೋ ಮಾಡ್ಯಾರ. ನೆಫ್ಟ್ ಫುಲ್ ಫಾರ್ಮ್ ಹೇಳಿ, ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ಅವು ಒಟ್ಟ ಕಣ್ಣು ಮುಚ್ಚರು ಹಂಗೆ ನೆನಪು ಬರ್ತಾನೆ ಬಿಡಂಗಿಲ್ಲ. RTGS ಬಂದ್ರೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ನೆನಪಿರ್ತಾವಲ್ಲ. ಓಕೆ. ಮಿಷನ್ ಸಕ್ಷಮ್ ಯಾರು ತರ್ತಾರಂದ್ರೆ RBI. ಮಿಷನ್ ಸಕ್ಷಮ್ ಯಾರು ತಂದಾರಂದ್ರೆ RBI. ರೀಸೆಂಟಾಗಿ ಪ್ರಾರಂಭ ಇನಿಷಿಯೇಟಿವ್ ತರ್ತಾರೆ. ಎದ್ರ ಸಲ್ಮನ್ ತರ್ತಾರ್ರಿ? ನಿರ್ಮಲಾ ಸೀತಾರಾಮನ್ ಇನಾಗ್ರೇಟ್ ಮಾಡ್ತಾರೆ. ಪ್ರಾರಂಭ ಎದಕ್ಕೆ ಮಾಡ್ಯಾರು? ಪ್ರಾರಂಭ 2026 ಹತ್ತು ಕೊಡ್ತಾರೆ. ಎದ್ರ ಸಲ್ಮಂದ ನ್ಯೂ ಎಜುಕೇಷನ್ ಪಾಲಿಸಿ ಅಪ್ಲೈ ಮಾಡಾಕ ಅಥವಾ ಹೊಸ ಇದನ್ನ ತೆರಿಗೆ ನೀತಿನ ಅಪ್ಲೈ ಮಾಡಾಕ. ಎದಕ್ಕೆ? ಇನ್ಕಮ್ ಟ್ಯಾಕ್ಸ್. ಅದು ತೆರಿಗೆ ನೀತಿ ಅಂತ ಬರ್ತೈತಲ್ಲ. ಏನು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ತಂದಾರಲ್ಲ ಹೊಸಾದ, ಅದನ್ನು ಪ್ರತಿಯೊಬ್ಬ ನಾಗರಿಕರಿಗೆ ಅದರ ಅವೇರ್ನೆಸ್ ಕೊಡೋ ಸಲ್ಮಂದಿ ಯಾವ್ದಂದ್ರೆ ಪ್ರಾರಂಭ. ನೆನಪಿಟ್ಕೊಡು. RBI ಯಾರ್ದಾರ ಗವರ್ನರ್? ಶಕ್ತಿಕಾಂತ್ ದಾಸ್ ಅತ್ತಾನಲ್ಲ. ಯಾರ್ದಾರ ಪ್ರೆಸೆಂಟಾ? ಸಂಜಯ್ ಮಲ್ಹೋತ್ರಾ. ನೆನಪಿಟ್ಕೋರು. RBI ಯಾವ ಇಯರ್ದಾಗ ಸ್ಥಾಪನೆ ಆಕತ್ತೆ? 1935. ಯಾವ ಒಂದು ಕಮಿಷನ್ ಪ್ರಕಾರ? ಹಿಲ್ಟನ್ ಯಂಗ್. ಓಕೆ. ಇನ್ನು ಹೇಳ್ರಿ, ಇವು ಬಜೆಟ್ದು ಒಂದು 4-5 ಹೇಳ್ತೀನಿ ಯೋಜನೆ ನೆನಪಿಟ್ಕೋತೀರಿ. ಕಾಯಕ ಭಾಗ್ಯ ಯೋಜನೆ ಅಂತ ತರ್ತಾರೆ. ಎದಕ್ಕೆ ತರ್ತಾರೆ? ಇದ ಬಜೆಟ್ನಾಗ ಹೇಳತ್ತೀನಿ. ಇವು ಬಜೆಟ್ದು ಒಮ್ಮೆ ಹೇಳ್ರ ಬ್ಯಾಸ್ರಕ್ಕ ಅದಕ್ಕೆ ಮರ್ಜ್ ಮಾಡಿ ಹೇಳ್ಕೊತ ಹೋಗಿರ್ತೀನಿ ನಾವು. ಮಿಕ್ಸ್ ಮಾಡಿ ಲಾಸ್ಟ್ ಎಲ್ಲ ಒಮ್ಮೆ ಹೇಳ್ಬಿಡ್ತೀನಿ ರಿವಿಷನ್ ಮಾಡ್ಸಕ್ಕೆ. ಈಗ ಕಾಯಕ ಭಾಗ್ಯ ಯೋಜನೆ ಅಂತ ತಂದಾರ. ಈಗ ಫಲಧಾರೆ ಯೋಜನೆ ಅಂತ ಹೇಳಿದ್ವಲ್ಲ, ಎದಕ್ಕೆ ಬಂದಿದ್ದು ಫಲಧಾರೆ? ಯಾವ್ದ್ರಿ? ಹಸುಗಳು ಅಥವಾ ಕರಗಳ ಸಂತಾನೋತ್ಪತ್ತಿನ ಅಭಿವೃದ್ಧಿ ಮಾಡ್ಬೇಕಂತ ಮಾಡಿದ್ರೆ ಫಲಧಾರೆ ಅಥವಾ ಆಪರೇಷನ್ ಪರಿಶುದ್ಧೀಕರಣ ಅಂತ ಮಾಡ್ತಾರೆ. ಇದು ಎದಕ್ಕೆ ಮಾಡ್ತಾರೆ ಯೋಜನೆ ಒಳಗೆ? ಜೈಲು ಸುಧಾರಣೆ ಅಥವಾ ಜೈಲೊಳಗೆ ಏನು ಮಾದಕ ವಸ್ತು ಮೊಬೈಲ್ಗಳು ಬಳಕೆ ಹಾಕಿದ್ದಲ್ಲ ಅದನ್ನು ತಡೆಗಟ್ಟಬೇಕಂತ ಏನು ಮಾಡತ್ತಾರೆ ಅಂದ್ರೆ ಪರಿಶುದ್ಧೀಕರಣ. ಈಗ ಹೊಸ ಇವು ಹಳಿವಾಗಿದ್ದು ಹೌದಾ, ಈಗ ಹೊಸದೇ ಕಾಯಕ ಭಾಗ್ಯ ಎದಕ್ಕೆ ಮಾಡ್ರೆ ಹೇಳ್ರಿ? ಕಾಯಕ ಭಾಗ್ಯ ಯೋಜನೆ ತರ್ತಾರೆ. ಇದು ಎದ್ರ ಸಲ್ಮಂದ? ಗಿಗ್ ಕಾರ್ಮಿಕರ ಅಂತ ಹೇಳಿದ್ದು ನೆನಪೈತಿ? ಇನ್ನ ಮುಗಿಸಿಲ್ನ ಗಿಗ್ ಕಾರ್ಮಿಕರ ಎಕ್ಸಾಂಪಲ್ ಕೊಡತ್. ಮತ್ತೆ ಗಿಗ್ ಕಾರ್ಮಿಕರಿಗೆ ಕಾಯಕ ಭಾಗ್ಯ ಅಂತ ನೆನಪಿಟ್ಕೋಬೇಡ್ರಿ. ಗಿಗ್ ಕಾರ್ಮಿಕ ಯೋಜನೆ ಕರ್ನಾಟಕದಾಗ ತಂದಿರಿ. ಎದ್ರ ಸಲ್ಮಂದ್ ಬರ್ತೈತಿ? ಗಿಗ್ ಕಾರ್ಮಿಕರ ಅಂದ್ರೆ ಯಾರು? ಸ್ವಿಗ್ಗಿ ಝೊಮ್ಯಾಟೊ. ಓನ್ಲಿ ಸ್ವಿಗ್ಗಿ ಝೊಮ್ಯಾಟೊ ಅಟ್ಟ ಗಿಗ್ ಕಾರ್ಮಿಕರು ಬರಂಗಿಲ್ಲ. ಅತಿ ಕಡಿಮೆ ಅವಧಿಯೊಳಗೆ ಏನು ರೊಕ್ಕ ಮಾಡ್ತಿರ್ತಾರೆ ಅಥವಾ ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಗಿಗ್ ಕಾರ್ಮಿಕರ ಅಂತ ಕರೀತಾರೆ. ಎಷ್ಟು ಲಕ್ಷ ಇನ್ಶೂರೆನ್ಸ್ ಕೊಡ್ತೀನಿ ಅಂದಿದ್ರು ನಮ್ಮಲ್ಲಿ? 4 ಲಕ್ಷದ ತನ ಇನ್ಶೂರೆನ್ಸ್ ಕೊಡ್ತೀನಿ ಅಂದಿದ್ರಿ. ನೆನಪೈತಲ್ಲ ಗಿಗ್? ಏನಾಯ್ತು? 2 ಲಕ್ಷ ಅದ. ಎಲ್ಲರ ಪೂರ್ತಿ ಹೋದತ್ತೇಳಿ 4 ಲಕ್ಷ, ಅರ್ಧ ಹೋದ್ರೆ 2 ಲಕ್ಷ. ನೆನಪಿಟ್ಕೋರಿ. ಅರ್ಧ ಅಂದ್ರೆ ಏನರ ಆಕ್ಸಿಡೆಂಟ್ ಆಗಿ ಉಳಿದಿದ್ರ ಅಂತೇಳಿ 2 ಲಕ್ಷ ಕೊಡ್ತಾರೆ. ಪೂರ್ತಿ ಹೋದ್ರೆ 4 ಲಕ್ಷ ಪರಿಹಾರ. ಈಗ ನಿನ್ನೆಲ್ಲ ಕೊಲ್ಯಾಪ್ಸ್ ಆಗಿದ್ದ 5 ಲಕ್ಷ ಏನೋ ಘೋಷಣೆ ಮಾಡ್ರ ಪರಿಹಾರ. ಸೇಮ್ ಗಿಗ್ ಕಾರ್ಮಿಕರದ ಇನ್ಶೂರೆನ್ಸ್ ಇಟ್ಟಿದ್ರಿ. ಇದು ಗಿಗ್ ಕಾರ್ಮಿಕರದ್ದು ಯಾಕೆ ಆದ್ಯತೆ ಕೊಟ್ಟಿದ್ರಿ ಅಂದ್ರೆ ನೆನಪಿಟ್ಕೋರಿ, ಸ್ವಿಗ್ಗಿ ಝೊಮ್ಯಾಟೊ ಏನದಲ್ಲ ಭಾಳ ಸ್ಪೀಡಾಗಿ ಗಾಡಿ ಡ್ರೈವ್ ಮಾಡ್ತಿದ್ರು. ಅಕಸ್ಮಾತ್ ಅವ್ರು ಎಲ್ಲರ ಡ್ರೈವ್ ಮಾಡಾಗ ಆಕ್ಸಿಡೆಂಟ್ ಆಗಿ ಸತ್ರತೀನಿ, ಅವ್ರಿಗೆ ಇನ್ಶೂರೆನ್ಸ್ ಸ್ಕೀಮ್ ಇದ್ದಿದ್ದಿಲ್ಲ. ಮತ್ತು ಈ ಇನ್ಶೂರೆನ್ಸ್ ಸ್ಕೀಮಿಗೆ ಇದು ನೆನಪಿಟ್ಕೋರಿ, ಎಲ್ಲ ಪೂರ್ತಿ ಗೌರ್ಮೆಂಟೇ ಕೊಡಂಗಿಲ್ಲ. ಏನು ವರ್ಕ್ ಮಾಡ್ತಿರ್ತಾರಲ್ಲ ಅವ್ರ ಪೇಮೆಂಟ್ ಒಳಗೆ ತಕ್ಕೋತಾರೆ ಅರ್ಧ ರೊಕ್ಕ. ಎಷ್ಟು ಪರ್ಸೆಂಟ ಹೇಳಿದ್ನಲ್ಲ? ಎಷ್ಟು ಪರ್ಸೆಂಟ್ ಕಡಿತ ಮಾಡ್ತಾರೆ? 25% ಅನ್ರಿ? ಇಲ್ಲ, ಎಷ್ಟೋ ಪರ್ಸೆಂಟ್ ಐತೆ. ಅದ ಎಷ್ಟು 20% ಅಲ್ಲ ಅನಿಸ್ತದೆ. 20% ಐತೆ, 25 ಐತಿ. ಅದು ನೋಡಿ ಹೇಳ್ತೀನಿ ಕರೆಕ್ಟ್, ನನಗೂ ಪಕ್ಕ ನೆನಪಿಲ್ಲ ಎಷ್ಟೋ. ಯಾಕಂದ್ರೆ ಪ್ರೀಮಿಯಮ್ ನಾವು ಕಟ್ಟಬೇಕಲ್ಲ. ಯಾವುದೋ ಒಂದು ಇನ್ಶೂರೆನ್ಸ್ ಸ್ಕೀಮ್, ಈಗ ಫಸಲ್ ಬಿಮಾ ಯೋಜನೆ ಅಂಡರ್ ಇನ್ಶೂರೆನ್ಸ್ ಸ್ಕೀಮ್ ತರ್ತಾರೆ ತಿಳ್ಕೊರಿ. ಫಸಲ್ ಬಿಮಾ ಯೋಜನೆ ಸೆಂಟ್ರಲ್ ಗೌರ್ಮೆಂಟ್ ಅಟ್ಟ ರೊಕ್ಕ ಕೊಡಂಗಿಲ್ಲ, ಅದಕ್ಕೆ ನಮ್ಮ ರೈತರನ್ನು ಕೊಡ್ತಿರ್ತಾರಲ್ಲ ಪ್ರೀಮಿಯಮ್. ಹಂಗೆ ಸೇಮ್ ಈ ಗಿಗ್ ಕಾರ್ಮಿಕರೊಳಗೂ ಪ್ರೀಮಿಯಮ್ ಕಟ್ಟಾಕಿತ್ತು. ಅವಾಗ ನೋಡಿ ಡೆಲಿವರಿ ಚಾರ್ಜಸ್ ಅಥವಾ ಸರ್ವಿಸ್ ಚಾರ್ಜ್ ಅಂತ ಹೆಚ್ಚು ಮಾಡ್ರಿ. ಅದು ಇನ್ನೊಂದು ಎಷ್ಟು ಪ್ರೀಮಿಯಮ್ ಕಟ್ಟೋದೈತ್ರಿ ಅದು? ಅದು ನೋಡಿ ಹೇಳ್ತೀನಿ ನಂಗೆ ನೆನಪಿಲ್ಲ, ನಂಗೆ ಪಕ್ಕ ಅದ. ಅಲ್ಲ ಅನಿಸ್ತದ ನೋಡಿ ಹೇಳ್ತೀನಿ, ಅದು ನಂಗೆ ನೆನಪು ಬರೋಲ್ಲ. ಗಿಗ್ ಕಾರ್ಮಿಕರದ್ದು ಅದೈತಿ. ಇನ್ನೊಂದು ಎಷ್ಟು ಕಂಪ್ನಿ ಒಳಗೆ ವರ್ಕ್ ಮಾಡ್ರೆ ಅದು ಏನೇನೋ ಅದಾವಲ್ಲ ಅದ್ರದ್ದು ಹೇಳಿದ್ವಲ್ಲ ಅದನ್ನ.
ಬೇಡ ಅದು ಅರ್ಧಂಬರ್ಧ ಬೇಡ ಹೇಳ್ತ ನಾನು ಕನ್ಫರ್ಮ್ ಹೇಳ್ತನ. ಗಿಗ್ ಕಾರ್ಮಿಕರ ನೆನಪಿಟ್ಕೋರಿ 4 ಲಕ್ಷ ಇನ್ಶೂರೆನ್ಸ್ ಕೊಡ್ಬೇಕಂದ್ರೆ ಕರ್ನಾಟಕದ ತರಾತಿರ. ಈಗ ಬಜೆಟ್ಗೆ ಲಿಂಕ್ ಮಾಡಿ ಯಾಕೆ ಹೇಳತ್ತಂದ್ರೆ ಕಾಯಕ ಭಾಗ್ಯ ಯೋಜನೆ ಅಂತ ಏನು ತಂದಾರಲ್ರಿ, ಈ ಕಾಯಕ ಭಾಗ್ಯ ಯೋಜನೆ ಒಳಗೆ ಏನು ಮಾಡತ್ತಾರ, ಈಗ ಆನ್ಲೈನ್ ಉದ್ಯೋಗ ವಿನಿಮಯ ಕೇಂದ್ರ ಅಂತ ಮಾಡತ್ತಾರ ಕಾಯಕ ಭಾಗ್ಯ ಯೋಜನೆ ಒಳಗೆ. ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳ್ತಾರಲ್ಲ, ಅದರದ ಹೆಸರು ಇನಿಷಿಯೇಟಿವ್ ತೊಗೊಂಡಾರ. ಕಾಯಕ ಭಾಗ್ಯ ಎದಕ್ಕೆ ತರತ್ತಾರಂದ್ರೆ ಆನ್ಲೈನ್ ಉದ್ಯೋಗ ವಿನಿಮಯ ಕೇಂದ್ರ ಅಂತ ಎದಕ್ಕೆ ಹೇಳ್ಯಾರಂದ್ರೆ, ಈ ಕಾರ್ಮಿಕರು ಇರ್ತಾರೆ ಅಸಂಘಟಿತ ಕಾರ್ಮಿಕರು ಅಂದ್ರೆ ಯಾರು ಬರ್ತಾರೆ, ಇವು ಮನಿ ಎದು ಕಟ್ಟು ಗೌಂಡ್ಯಾಗಳ ಅಥವಾ ಏನು ಕೆಲಸ ಮಾಡ್ತಿರ್ತಾರಲ್ಲ ಅವರೆಲ್ಲ ಅಸಂಘಟಿತ ವಲಯದ ಕಾರ್ಮಿಕರೊಳಗೆ ಬರ್ತಾರ್ರಿ. ಅವ್ರದ್ದು ಎಲ್ಲಿ ಆನ್ಲೈನ್ ರಿಜಿಸ್ಟ್ರ್ ಇರಂಗಿಲ್ಲ. ಈಗ ಏನು ಮಾಡ್ತಾರೆ, ಒಂದು ಬಿಲ್ಡಿಂಗ್ ಕಟ್ತಿರ್ತಾರೆ, ನೆಕ್ಸ್ಟ್ ಯಾವ್ದಾರ ಒಂದು ಬಿಲ್ಡಿಂಗ್ ಈ ಕೆಲಸಕ್ಕೆ ಹೋಗ್ಬೇಕಂತೇಳಿ ಅದಕ್ಕೆ ಆನ್ಲೈನ್ ವೇದಿಕೆ ಹತ್ತಿಲ್ಲ, ಅವ್ರಿಗೆ ಎಲ್ಲರ ಅವೈಲೇಬಲ್ ಮಾಡಕ್ಕೆ ಅಥವಾ ಅವ್ರಿಗೆ ಏನರ ತೊಂದರೆ ಆತ್ರ ಅಥವಾ ಕಂಪ್ಲೇಂಟ್ ಮಾಡೋಕೆ ಆನ್ಲೈನ್ ವೇದಿಕೆ ಹತ್ತಿಲ್ಲ. ಅದಕ್ಕೆ ಕಾಯಕ ಭಾಗ್ಯ ಯೋಜನೆ ಅಂಡರ್ ಏನು ಮಾಡತ್ತಾರಂದ್ರೆ ಆನ್ಲೈನ್ ವಿನಿಮಯ ಕೇಂದ್ರನ ಡೆವಲಪ್ ಮಾಡತ್ತಾರೆ. ಇದು ಕರ್ನಾಟಕ ಬಜೆಟ್ನಾಗ ಮಾಡ್ಯಾರ. ಗೊತ್ತಾಗತ್ತಲ್ಲ ಕಾಯಕ ಭಾಗ್ಯ ಎದಕ್ಕಂದ್ರೆ ಈಗ ಹೇಳ್ರಿ ಗೌಂಡಿಗಳಿಗೆ ಅಷ್ಟ ಅಲ್ಲೋ ಅಸಂಘಟಿತ ನೆನಪಿಟ್ಕೊ, ಓನ್ಲಿ ಗೌಂಡಿ ಹೇಳೋಣ ಗೌಂಡಿ ಅಟ್ಟ ಅಂದಿ. ನೆಕ್ಸ್ಟ್ ಇದು ಹೇಳ್ರಿ ರೀಸೆಂಟಾಗಿ ಚಾಲೆಂಜ್ ಫಂಡ್ ಅಂತ ತಂದಾರ. ಈ ಚಾಲೆಂಜ್ ಫಂಡ್ ಎದಕ್ಕೆ ತಂದಾರ ಹೇಳ್ರಿ, ಇದು ಹೇಳ್ರಿ ಚಾಲೆಂಜ್ ಫಂಡ್ ಅಂತ ತರತ್ತಾರ. ಅರ್ಬನ್ ಚಾಲೆಂಜ್ ಫಂಡ್ ಅಲ್ಲ, ಈಗ ಕನ್ಫ್ಯೂಸ್ ಆಗ್ಬೇಡ್ರಿ. ನಮ್ಮ ಕರ್ನಾಟಕ ಗೌರ್ಮೆಂಟ್ ಬಜೆಟ್ ಹೇಳತ್ನ ಈಗ ಕಾಯಕ ಭಾಗ್ಯ ಗೊತ್ತಾತ, ಅಸಂಘಟಿತ ವಲಯದ ಕಾರ್ಮಿಕರು ಏನಿರ್ತಾರಲ್ಲ ಅವ್ರಿಗೆ ಆನ್ಲೈನ್ ಉದ್ಯೋಗ ವಿನಿಮಯ ಕೇಂದ್ರ ಅಂತ ಮಾಡತ್ತಾರೆ. ಯಾವ್ದು ಕಾಯಕ ಭಾಗ್ಯ ಅಂಡರ್. ಈಗ ಏನು ಹೇಳಿ ಚಾಲೆಂಜ್ ಫಂಡ್ ಅಂತ ಅಷ್ಟೇ ಹೇಳಿ. ಅರ್ಬನ್ ಚಾಲೆಂಜ್ ಫಂಡ್ ಬಂದ್ರೆ ಸೆಂಟ್ರಲ್ ಗೌರ್ಮೆಂಟ್ದವ್ರು ತಂದಿದ್ದು, ಅದು ಎದಕ್ಕೆ ತರ್ತಾರೆ ಹೇಳ್ರಿ. ಅರ್ಬನ್ ಚಾಲೆಂಜ್ ಫಂಡ್ ನೆನಪಿಲ್ಲ, ನಗರಗಳನ್ನ ಅಭಿವೃದ್ಧಿ ಮಾಡಕ್ಕೆ ಎಷ್ಟು ಪಾಪ್ಯುಲೇಷನ್ ಇರ್ಬೇಕು, ಅದಕ್ಕೆ 10 ಲಕ್ಷಕ್ಕಿಂತ ಮ್ಯಾಲ್ ಪಾಪ್ಯುಲೇಷನ್ ಇರ್ಬೇಕು. ನೆನಪೈತಿ ಯಾವನ್ನ ಎಕ್ಸ್ಕ್ಲೂಡ್ ಮಾಡ್ತಾರೆ ಅಥವಾ ಯಾವ ಇಲ್ಲ ಅದ್ರೊಳಗೆ ಕ್ಯಾಪಿಟಲ್ ಸಿಟಿಗಳು ಇರಂಗಿಲ್ಲ, ಮತ್ತು ಕೈಗಾರಿಕಾ ಅಭಿವೃದ್ಧಿ ಹೊಂದಿದ್ದು 1 ಲಕ್ಷಕ್ಕಿಂತ ಮ್ಯಾಲ್ ಪಾಪ್ಯುಲೇಷನ್ ಇದ್ರೆ ಇರಂಗಿಲ್ಲ. ನಾರ್ತ್ ಈಸ್ಟರ್ನ್ ರೀಸನ್ ಒಳಗೆ ಯಾವ ಅಪ್ಲೈ ಆಕೈತೆ ಅಂದ್ರೆ 1 ಲ್ಯಾಕ್ ಪಾಪ್ಯುಲೇಷನ್ ಇದ್ರು ನಾರ್ತ್ ಈಸ್ಟರ್ಗೆ ಅರ್ಬನ್ ಚಾಲೆಂಜ್ ಫಂಡ್ ಅಪ್ಲೈ ಆಕೈತೆ. ನೆನಪೈತಲ್ಲ ಮತ್ತೇನು ಹೇಳಿದ್ದು, ಅರ್ಬನ್ ಚಾಲೆಂಜ್ ಫಂಡ್ ಕಾಂಟ್ರಿಬ್ಯೂಷನ್ ಹೇಳಿದ್ದು ಎಷ್ಟು 25 ಹೇಳಿದ್ವಲ್ಲ. 25% ಯಾರು ಕೊಡ್ತಾರ, ಸೆಂಟ್ರಲ್ 25%, ಸ್ಟೇಟ 25%, ಇನ್ನು 50% ಯಾವ್ದ ಮಾರ್ಕೆಟಿಂಗ PPP ಮಾಡೆಲ್ ಅಂತ ಕರೀತಾರಲ್ಲ ಅವ್ರು ಮಾಡ್ತಾರೆ. ಸೇಮ್ ಹಂಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ದಾಗ ರೀಸೆಂಟಾಗಿ ಚಾಲೆಂಜ್ ಫಂಡ್ ಅಂತ ಮಾಡತ್ತಾರೆ. ಇದಕ್ಕೆ ಗೌರ್ಮೆಂಟ್ದವ್ರು 1 ಕೋಟಿ ರೂಪಾಯಿ ಇಟ್ಟಾರೆ ಈ ಚಾಲೆಂಜ್ ಫಂಡ್ ಸಲ್ಮನ್. ಇದು ಎದಕ್ಕೆ ಅಂತ ಹೇಳ್ತೇನೆ ರೀ. ಚಾಲೆಂಜ್ ಫಂಡ್ ಎದಕ್ಕೆ ಮಾಡತ್ತಾರೆ ಅಂದ್ರೆ ನಮ್ಮಲ್ಲಿ ಕೌಶಲ್ಯ ಆಧಾರಿತ ಬೇಡಿಕೆ ಆಧಾರಿತ ಕೌಶಲ್ಯಗಳನ್ನ ಏನು ಡೆವಲಪ್ ಮಾಡ್ಬೇಕಲ್ಲ, ಯಾರು ಕರೆದ್ರ ಇಲ್ಲ, ಬೇಡಿಕೆ ಆಧಾರಿತ ಕೌಶಲ್ಯಗಳು ಏನು ಬೇಕಾಗಿರ್ತಾವಲ್ರಿ ಅವತರಲ್ಲಿ ಕೌಶಲ್ಯಗಳನ್ನ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡೋ ಸಲ್ಮಂದ್ ಯಾವ್ದು ತಂದಾರಂದ್ರೆ ಚಾಲೆಂಜ್ ಫಂಡ್. ನೆನಪಿರ್ತೈತಲ್ಲ ಇದ್ರೊಳಗೆ ಎಲ್ಲರ ಚಾಲೆಂಜ್ ಫಂಡ್ ಅಂದಾಗ ನಗರಗಳ ಅಭಿವೃದ್ಧಿ ಮಾಡಕ್ಕಂದ್ರೆ ಎಲಿಮಿನೇಟ್ ಮಾಡ್ರಿ. ನಮ್ಮ ಕರ್ನಾಟಕ ಬಜೆಟ್ಗೆ ಹೇಳತ್ನ ಸೆಂಟ್ರಲ್ ಅರ್ಬನ್ ಚಾಲೆಂಜ್ ಫಂಡ್ ಅಂದ್ರೆ ನಗರಗಳನ್ನ ಅಭಿವೃದ್ಧಿ ಮಾಡಕ್ಕೆ. ಬರೀ ಬಜೆಟ್ನಾಗ ಎಲ್ಲರ ಚಾಲೆಂಜ್ ಫಂಡ್ ಎದಕ್ಕೆ ತಂದಾರಂದ್ರೆ ಗೊತ್ತಾತ ಎದಕ್ಕೆ ಹೇಳಿ. ಚಾಲೆಂಜ್ ಫಂಡ್ ಎದಕ್ಕೆ ಸ್ಕಿಲ್ಗಳನ್ನ ಅಥವಾ ಕೌಶಲ್ಯ ಬೇಡಿಕೆ ಆಧಾರಿತ ಕೌಶಲ್ಯಗಳಂದ್ರೆ ಹೆಂಗ, ಈಗ ಎ ಐ ಆಧಾರಿತ ಜಾಸ್ತಿ ಆಗತ್ತೆ ಕೃತಕ ಬುದ್ಧಿಮತ್ತೆ ಅಂತೇಳಿ. ಈ ಕೃತಕ ಬುದ್ಧಿಮತ್ತೆ ಆಧಾರಿತ ಜಾಸ್ತಿ ಐತೆ ಅಂದಾಗ AI ಟ್ರೈನಿಂಗ್ನ ಅಥವಾ AI ಬಗ್ಗೆ ಏನು ಸ್ಕಿಲ್ ಇರ್ತಾವಲ್ಲ ಅವ್ನು ಇಂಪ್ರೂವ್ಮೆಂಟ್ ಮಾಡೋ ಸಲ್ಬಂದ 1 ಕೋಟಿ ರೂಪಾಯಿ ತೆಗೆದಿಟ್ಟಾರೆ. ನೆನಪಿಟ್ಕೋರಿ ಗೊತ್ತಾತ ಯಾವ ಫಂಡ್ ಇದೆ, ಚಾಲೆಂಜ್ ಫಂಡ್ ಅಷ್ಟ. ಅರ್ಬನ್ ಚಾಲೆಂಜ್ ಅಲ್ಲ, ಇದು ಬರೀ ಚಾಲೆಂಜ್ ಫಂಡ್. ಕಾಯಕ ಬಗ್ಗೆ ಎದಕ್ಕೆ ಬರ್ತದೆ, ಅಸಂಘಟಿತ ವಲಯ ಕಾರ್ಮಿಕರಿಗೆ ಏನು ಮಾಡಕ ಆನ್ಲೈನ್ ವಿನಿಮಯ ಕೇಂದ್ರ ಅಂತ ಕರೀತಾರೆ. ಓಕೆ ನೆಕ್ಸ್ಟ್ ಇದು ಹೇಳ್ರಿ ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ ಅಂತ ಯಾವ್ದನ್ನ ಘೋಷಣೆ ಮಾಡ್ತೀವಿ ಹೇಳ್ರಿ, ಯಾವ್ದು ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ ಅಂತ ಯಾವ್ದು ಡಿಕ್ಲೇರ್ ಮಾಡ್ರ 2026 4 ಅದಾವ 3 ಅದಾವ 4 3 ಹಾಂ 3 ಅದಾವ 25 4 ಇದ್ದು 2026 3 ಯಾವ ವರ್ಷ ಅಂತ ಆಚರಿಸ್ತೀವಿ, ವ್ಯಾಲೆಂಟೈನ್ ವಾಲಂಟಿಯರ್ ಅನ್ನು ವಾಲಂಟಿಯರ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್. ವಾಲಂಟಿಯರ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 1. ನೆಕ್ಸ್ಟ್ ದನಗಾಯಿ ಮತ್ತು ಹುಲ್ಲುಗಾವಲುಗಳ ವರ್ಷ ಅಂತ ಕರಿತೀವಿ. ಇನ್ನೊಂದು ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ ಅಂತ ಮಾಡ್ತಾರೆ. ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷಕ್ಕೆ 2026 ಆದ್ಯತೆ ಕೊಟ್ಟಾರಂದ್ರೆ 2026 ಕರ್ನಾಟಕ ಬಜೆಟ್ನಾಗೂ ಆದ್ಯತೆ ಕೊಟ್ಟಾರ. ಅವ್ರು ಏನಂದ್ರೆ ಎಷ್ಟು ರೈತ ಮಹಿಳೆಯರಿಗೆ ಕೃಷಿ ಆಧಾರಿತ ಕೌಶಲ್ಯಗಳನ್ನ ತರಬೇತಿ ಕೊಡ್ಬೇಕತ್ತ ಎಟ್ಟ 1 ಲಕ್ಷ 1,000 ಎರಡ್ರಾಗ 1,000. ಅದು ಸೆಂಟ್ರಲ್ ಬಂದಾಗ 1 ಲಕ್ಷ ಕೊಡ್ತಾರೆ. ಇವ್ರು ಎಲ್ಲರ 1 ಲಕ್ಷ ಮಂದಿ ಕೊಟ್ಟರೆ ರೈತರ ಮಹಿಳೆಯರು ಸಿಗ್ಬೇಕು. 1,000 ಮಹಿಳೆಯರಿಗೆ ಕೌಶಲ್ಯ ಆಧಾರಿತ ಟ್ರೈನಿಂಗ್ ಇದನ್ನು ಮಾಡತ್ತಾರೆ. ನೆನಪಿಟ್ಕೋರಿ ಗೊತ್ತಾತಲ್ಲ ಏನು ಹೇಳು. ಹಾಂ ಸಾರಿ 5,000 ನಾನು 5,000 ರೈತ ಮಹಿಳೆಯರು 1,000 ಅಲ್ಲ 5,000 ಕನ್ಫ್ಯೂಸ್ ಆಯ್ತು ನನಗೂ. ಏನು ಹೇಳಿದ್ವಿ ಈಗ ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ ಅಂತ ಕರಿತೀವಿ ಕರೆಕ್ಟಾ. ಅದಕ್ಕೆ ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷದ ಆದ್ಯತೆ ಕೊಡಬೇಕು. ರೈತ ಮಹಿಳೆಯರತ್ತ ಅಂತ ರೈತ ಮಹಿಳೆಯರಿಗೆ ಕರ್ನಾಟಕದಾಗ ಡೈರೆಕ್ಟ್ ಕ್ವಶನ್ ಕೇಳಿರ್ತಾನೆ, ಕರ್ನಾಟಕದಾಗ ಎಷ್ಟು ರೈತ ಮಹಿಳೆಯರಿಗೆ ಕೌಶಲ್ಯ ಆಧಾರಿತ ಟ್ರೈನಿಂಗ್ ಕೊಡತ್ತಾರ, ರೈತ ಕೌಶಲ್ಯ ಕೊಡತ್ತಾರಂದ್ರೆ 5,000. ನೆನಪಿರ್ತೈತಲ್ಲ 3 ಹೇಳಿ. ಕಾಯಕ ಭಾಗ್ಯ ಎದಕ್ಕೆ ಅಸಂಘಟಿತ. ಆಮೇಲೆ ಚಾಲೆಂಜ್ ಫಂಡ್ ಅಂತ ಬಂದ್ರೆ
ಕೌಶಲ್ಯ ಮತ್ತು ಚಾಲೆಂಜ್ ಫಂಡ ಮತ್ತು ರೈತ ಮಹಿಳೆಯರಿಗೆ ಇದನ್ನು ಕನ್ಫ್ಯೂಸ್ ಆಗಬೇಡ. ರೈತ ಮಹಿಳಾ ವರ್ಷದ ಸಲ್ಬಂದಿ ಎಷ್ಟು ರೈತ ಮಹಿಳೆಯರಿಗೆ ಅಷ್ಟೇ ಟ್ರೈನಿಂಗ್ ಕೊಡತ್ತಾರ, 5,000 ರೈತ ಮಹಿಳೆಯರು. ಬಟ್ ಚಾಲೆಂಜ್ ಫಂಡ್ ಒಳಗೆ ಏನು ಮಾಡ್ತಾರೆ ಅಂದರೆ ಎಲ್ಲ ಮೆನ್ನ ವುಮೆನ್ ಎಲ್ಲರೂ ಬಂದ್ರೆ ಅಲ್ಲಿ ಏನಂದ್ರೆ ಕೌಶಲ್ಯಗಳ ಟ್ರೈನಿಂಗ್ ಕೊಡ್ತಾರೆ. ನೆಕ್ಸ್ಟ್ ಇದು ಹೇಳ್ರಿ, ಎಲ್ಲ ಗ್ರಾಮ ಪಂಚಾಯತಿಗಳ ಹೆಸರು ಏನು ಮಾಡ್ಬೇಕಂದ್ರೆ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತಿ ಅಂತ ಮಾಡ್ಬೇಕಂದ್ರೆ. ಓಕೆ, ಪ್ರಗತಿ ಪಥ್ ಯೋಜನೆ ತರತ್ತಾರ. ಈಗ ಪ್ರಗತಿ ಪಥ್ ಏನು ಮಾಡತ್ತಾರ ಅಂದ್ರೆ ರೋಡ್ಗಳು ಇಂಪ್ರೂವ್ಮೆಂಟ್ ಮಾಡತ್ತಾರೆ. ಇದು ಹೆಂಗೆ ಕೇಳಿರ್ತಾರೆ ಗೊತ್ತಾ, ರೀಸೆಂಟ್ ಆಗಿದ್ದು ಮಣ್ಣಿದೆ NWKSRTCದಾಗ ಕೇಳಿದ್ದು ನೋಡು, ಯಾವ್ದಾರ ಯೋಜನೆ ತಂದು ಅದಕ್ಕೆ ಯಾವ ಬ್ಯಾಂಕ್ ಧನ ಸಹಾಯ ಮಾಡುತ್ತೆ ಅಂತ ಕೇಳ್ತಿರ್ತಾರೆ. ಈ ಪ್ರಗತಿ ಪಥ್ ಯೋಜನೆ ಅಂಡರ್ ಏನಂದ್ರೆ ಗ್ರಾಮೀಣ ರಸ್ತೆಗಳನ್ನು ಡೆವಲಪ್ ಮಾಡತ್ತಾರ. ಅದಕ್ಕೆ ಯಾವ ಒಂದು ಬ್ಯಾಂಕ್ದಿಂದ ನೆರವು ತೊಗೊಳತ್ತಾರ? ADB, ಡಬ್ಲ್ಯೂ ಬ್ಯಾಂಕ್ ಅಂತ ವರ್ಲ್ಡ್ ಬ್ಯಾಂಕ್, ಯಾವ್ದ ಏಸಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ದವ್ರು ಹೆಲ್ಪ್ ಮಾಡತ್ತಾರೆ. ನೆನಪಿಟ್ಕೋರಿ, ಪ್ರಗತಿ ಪಥ್ ಅಂಡರ ಗ್ರಾಮೀಣ ರಸ್ತೆಗಳನ್ನ ಡೆವಲಪ್ ಮಾಡ್ಬೇಕಾದ್ರೆ ಯಾವ ಬ್ಯಾಂಕದ ಧನ ಸಹಾಯ ಮಾಡತ್ತೈತೆ ಅಂದ್ರೆ ADB. ಈಗ ಹೇಳ್ರಿ, ಗ್ರಾಮ ಸಡಕ್ ಯೋಜನೆ ಯಾವುದು ಎಲ್ಲಿ ತನಕ ವಿಸ್ತರಣೆ ಮಾಡ್ಯಾರ? 2028. ಗ್ರಾಮ ಸಡಕ್ ಯೋಜನೆ ಯಾವ ಇಯರ್ದಾಗ ಬಂದಿತ್ತ ಹೇಳಿದ್ನಲ್ಲ, ಹೋದ ವರ್ಷ 25 ಸಿಲ್ವರ್ ಜುಬ್ಲಿ ಆಚರಿಸಿರ್ ನೆನಪೈತಲ್ಲ. 2000ದಾಗ ಬಂದಿತ್ತ, 2025ಕ್ಕೆ ಸಿಲ್ವರ್ ಜುಬ್ಲಿ ಆಗಿತ್ತು. ಅದ್ರ ಸಲ್ಬಂದು ನೆನಪಿಟ್ಕೋರಿ. ಗ್ರಾಮ ಸಡಕ್ ಯೋಜನೆದು ಎಲ್ಲಿ ತನಕ ಅವಧಿ ವಿಸ್ತರಣೆ ಮಾಡ್ರಂದ್ರೆ 2028. ಗುಡ್ಡಗಾಡ್ದಾಗ ಬಂದಾಗ 29. ಅವು ನೆನಪಿಟ್ಕೋರಿ. ಎಷ್ಟನೇದು ಇದನ್ನ ಪೇಜ? 3ನೇ ಪೇಜದ್ದು ವಿಸ್ತೀರ್ಣ ಮಾಡ್ಯಾರ, 4ನೇ ಪೇಜದ್ದು ಇಲ್ಲ. ಇದನ್ನು ಕನ್ಫ್ಯೂಸ್ ಆಗ್ಬೇಡ್ರಿ. ಹೌದಾ, 3ನೇ ಪೇಜದ್ದು ಅವಧಿ ವಿಸ್ತರಣೆ ಮಾಡ್ಯಾರ, 4ನೇ ಪೇಜದ್ದು ಅಲ್ಲ. 1ನೇ ಪೇಜ್ ಯಾವ ಇಯರ? 2000. 2ನೇ ಪೇಜ 2013. 3ನೇ ಪೇಜ 2019. 4ನೇ ಪೇಜ ಹೆಂಗೆ ಬಂದಾವ ಗೊತ್ತಾ? ಇವು 5 ವರ್ಷದ ಗೌರ್ಮೆಂಟ್ ಏನು ಚೇಂಜ್ ಆಗಿಲ್ಲ, ಅದ ಟೈಮಿಗೆ ಎಲೆಕ್ಷನ್ ಆದಾಗ ಬಂದಾವ. ನೆನಪಿಟ್ಕೊಂಡ್ಬಿಡ್ರಿ. 1ನೇದು 2000ದಾಗ ಬರ್ತೈತಿ, ಅದಾದ್ಮೇಲೆ ಮತ್ತು 10 ವರ್ಷ ಅವರ ಇದ್ರತ್ತಲ್ಲ. 2000 ಆದಮೇಲೆ 13 ಇದನ್ನ 2013 ಆದಮೇಲೆ 19 ಆದಮೇಲೆ 24. ಬಟ್ ಈಗ ಎಲ್ಲರ ಕ್ವಶನ್ ಡೆಪ್ತಾಗಿ ಮಾಡಿದಾಗ ಅಥವಾ ಹೇಳಿಕೆ ಒಳಗೆ ಹಾಕಿದಾಗ ಗ್ರಾಮ ಸಡಕ್ ಯೋಜನೆದ 3ನೇ ಪೇಜದ ಅವಧಿ ವಿಸ್ತರಣೆ ಮಾಡ್ಯಾರ ಅಥವಾ 4ನೇ ಪೇಜದ್ ಮಾಡ್ಯಾರ ಅಂದ್ರೆ 3ನೇ ಪೇಜ್ ಏನು 2024 ಕಂಪ್ಲೀಟ್ ತಂದಿದ್ರಲ್ರಿ, ಅದರದ್ದು ಅವಧಿ ಏನು ಮಾಡ್ಯಾರ 28 ತನಕ ಮಾಡ್ಯಾರ. ಅದು ಗುಡ್ಡಗಾಡ್ದಾಗ ರೋಡ್ಗಳು ಇಂಪ್ರೂವ್ ಮಾಡ್ಬೇಕಾರೆ 29 ಬರ್ತೈತಿ. ಇನ್ನೊಂದು ಯಾವ್ದು 28 ತನಕ ಅವಧಿ ವಿಸ್ತರಣೆ ಮಾಡ್ಯಾರ? ಜಲ್ ಜೀವನ್ ಮಿಷನ್. ಇವೆರಡು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಬರ್ತಾವ. ಕೇಂದ್ರ ಪ್ರಾಯೋಜಕತ್ವ ಅಥವಾ ಯಾವ್ದು ಸೆಂಟ್ರಲ್ ಸ್ಪಾನ್ಸರ್ಡ್, ಕನ್ನಡದಾಗ ಬರಲಿಲ್ಲ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ನೆನಪಿರ್ತೈತಲ್ಲ. ಓಕೆ, ಇದು ಹೇಳ್ರಿ, ಯಾವ್ದು ಪ್ರಗತಿ ಪಥ ಆತಲ್ಲ, ಪ್ರಗತಿ ಪಥಿಗೆ ಯಾವ ಬ್ಯಾಂಕ್ ಹೆಲ್ಪ್ ಮಾಡತೈತಿ? ADB. ನೆನಪಿರ್ತೈತಲ್ಲ. ಎಲ್ಲ ಗ್ರಾಮ ಪಂಚಾಯತಿಗಳು ರೀನೇಮ್ ಏನು ಮಾಡತ್ತಾರಂದ್ರೆ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತಿ. ಓಕೆ, ಅನಂತ ಯೋಜನೆ ತಂದಾರ. ಇದು ಅನಂತ ಯೋಜನೆ, ಇದು ಹೊಸ ಬಜೆಟ್ನಾಗ ಅನಂತ ಯೋಜನೆ ಎದಕ್ಕೆ ತರ್ತಾರೆ ಹೇಳ್ರಿ? ಗ್ರಾಮ ಪಂಚಾಯತಿಗಳಿಗೆ ಓನ್ಲಿ ಗ್ರಾಮ ಪಂಚಾಯತಿ ಅಂತಲ್ಲ, ಗ್ರಾಮ ಪಂಚಾಯತಿ ಅಟ್ಟೆ ಕೊಟ್ಟಿಲ್ಲ ಎಲ್ಲಕ್ಕೂ. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಏನು ಮಾಡತ್ತಾರೆ ಅಂದ್ರೆ ಗೌರ್ಮೆಂಟ್ ಆಫೀಸ್ಗಳು ಏನಿರ್ತಾವಲ್ಲ ಅಲ್ಲೆಲ್ಲ ಸೋಲಾರ್ ಮೈಕ್ರೋ ಗ್ರಿಡ್ ಹತ್ತು ಕುಣಿಸ್ತಾರೆ. ಇದು ಹೆಂಗೆ ನೆನಪಿಟ್ಕೋರಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ದಾವ ಸೋಲಾರ್ ರೂಪ್ ಟಾಪ್ ಸಿಸ್ಟಮ್ ಅಂತ ಬರ್ತೈತಿ. ಯಾವ ಇಯರ್ದಾಗ ಬರ್ತೈತೆ ಸೋಲಾರ್ ರೂಪ್ ಟಾಪ್? ಯಾವ ಇಯರ್ ಸೋಲಾರ್ ರೂಪ್ ಟಾಪ್ ಹೇಳಿದ್ದಿಲ್ಲ? 2023-24 24ರಾಗ ಸೋಲಾರ್ ರೂಪ್ ಟಾಪ್ 1 ಕೋಟಿ ಮನೆಗಳ ಮೇಲೆ ಇದನ್ನ ಮಾಡ್ಬೇಕಂದಿದ್ರೆ ನೆನಪೈತಿ, ಹೇಳಿದ್ವಲ್ಲ. ಇದು ಟಾರ್ಗೆಟ್ ಡಿಸ್ಕಷನ್ ಮಾಡಿದ್ವಲ್ಲ. ಎಷ್ಟು ಅದ್ರಾಗ? ಹಾಂ, ಅದ ಸೂರ್ಯಘರ್ ಅಥವಾ ಸೋಲಾರ್ ರೂಪ್ ಟಾಪ್ ಹತ್ತಾರ ಅಥವಾ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಂತ ತರ್ತಾರೆ. ಎಷ್ಟು ಯೂನಿಟ್ ಬಿಜ್ಲಿ ಫ್ರೀ ಮಾಡ್ಬೇಕಂದಿರಿ ಇದ್ರೊಳಗೆ? 300 ಯೂನಿಟ್. ಈಗ ನಮ್ಮಲ್ಲಿ ಗೃಹ ಜ್ಯೋತಿ ಐತಿ, ಅದ್ರೊಳಗೆ ಎಷ್ಟು ಯೂನಿಟ್ ಫ್ರೀ ಕೊಡ್ತಾರೋ? 200. ಹಂಗೆ ಸೆಂಟ್ರಲ್ದವ್ರು ನಮ್ಮಲ್ಲಿ ಹೆಂಗೆ ಗ್ಯಾರಂಟಿ ಕೊಟ್ರಲ್ಲ, ಸೆಂಟ್ರಲ್ದವ್ರು ಏನು ಮಾಡಿದ್ರೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಂತಂದ್ರೆ ಅವ್ರು ಯಾವ ಇಯರ್ದಾಗ 2024ರಾಗ ಎಷ್ಟು ಮನೆಗಳ ಮೇಲೆ ಅಂದ್ರೆ ಟಾರ್ಗೆಟ್ 1 ಕೋಟಿ ಮನೆಗಳನ್ನ ಟಾರ್ಗೆಟ್ ಇಟ್ಟಿರ. ಆ ಕೋಟಿ ಮನೆಗಳ ಮೇಲೆ ಏನು ಮಾಡ್ತಾರೆ ಸೋಲಾರ್ ರೂಪ್ ಟಾಪ್ ಕುಣಿಸಿ ಅವ್ರಿಗೆ 300 ಯೂನಿಟ್ ವಿದ್ಯುತ್ ಫ್ರೀ ಸಿಗ್ಬೇಕಂತ ಮಾಡಿದ್ರು ಏನು ಸೆಂಟ್ರಲ್ದವ್ರು. ಹಂಗೆ ಈಗ ಏನು ಮಾಡಿದ್ರೆ ಅನಂತ ಯೋಜನೆ ಅಂತ ನಮ್ಮ ಸ್ಟೇಟ್ ಬಜೆಟ್ನಾಗ ಘೋಷಣೆ ಮಾಡ್ರು. ಈ ಅನಂತ ಬಜೆಟ್ನಾಗ ಏನು ಮಾಡ್ತಾರೆ ಅಂದ್ರೆ PPP ಮಾಡಲ್ ಹತ್ತೀವಿ ಅಂದ್ರೆ ಖಾಸಗಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಅಂಡರ್ ಏನು ಮಾಡ್ತಾರೆ ಅಂದ್ರೆ ಸೋಲಾರ್ ಮೈಕ್ರೋ ಗ್ರಿಡ್ಗಳನ್ನ ಕುಣಿಸ್ತಾರೆ. ಯಾವುದ್ರ ಮೇಲೆ? ವರ್ಕಿಂಗ್ ಅಥವಾ ಏನು ಗೌರ್ಮೆಂಟ್ ಆಫೀಸ್ಗಳು ಇರ್ತಾರಲ್ಲ ಅವ್ರ ಮೇಲೆ. ನೆನಪಿರ್ತೈತೆ. 4 ಹೇಳಿ. ಕಾಯಕ ಭಾಗ್ಯ ಇದಕ್ಕೆ ಅಸಂಘಟಿತ ಸಲ್ಬಂಧ ಕಾಯಕ ಭಾಗ್ಯ. ಚಾಲೆಂಜ್ ಫಂಡ್ ಅಂತ ಬಂದ್ರೆ ಚಾಲೆಂಜ್ ಫಂಡ್ ಅದಕ್ಕೆ ಕೌಶಲ್ಯ ಆಧಾರಿತ. ಆಮೇಲೆ ರೈತ ಮಹಿಳಾ ವರ್ಷದ ಸಲ್ಬಂಧ ಯಾವ್ದು? ಎಷ್ಟು ಮಹಿಳೆಯರಿಗೆ ಟ್ರೈನಿಂಗ? 5000 ಮಹಿಳೆಯರಿಗೆ. ಮತ್ತು ಯಾವ ಒಂದು ಪ್ರಗತಿ ಪಥ ಯೋಜನೆ ಪ್ರಗತಿ ಪಥ ಒಳಗೆ ಗ್ರಾಮೀಣ ರಸ್ತೆಗಳನ್ನ ಅಭಿವೃದ್ಧಿ ಮಾಡತ್ತಾರೆ. ಯಾವ ಒಂದು ಬ್ಯಾಂಕ್ ಧನ ಸಹಯೋಗ ಮಾಡ್ತೈತೆ ಅಂದ್ರೆ ADB. ಮತ್ತೊಂದು ಯಾವ್ದು ಹೇಳಿದ್ವಿ ಈಗ? ಅನಂತ ಯೋಜನೆ ಅದಕ್ಕೆ ಸೋಲಾರ್ ಮೈಕ್ರೋ ಗ್ರಿಡ್. ಸಾಕನೇ ಇವತ್ತು? ಊಟ ಮಾಡಕ್ರಿ.